ನಮಸ್ತೆ. ನಮಸ್ತೆ ನಮಸ್ತೆ ಮಿತ್ರ. ನಮಸ್ತೆ ಗುರುಜಿ. ನಮಸ್ತೆ ಮಿತ್ರ. ನಮಸ್ತೆ ಗುರುಗಳು. ನಮಸ್ತೆ 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 ಗುರುಗಳೇ. ನಮಸ್ತೆ ಕಣ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ಗುರುಜಿ. ನಮಸ್ತೆಪ್ಪ. ನಮಸ್ತೆ ಗುರುಜಿ. ಹಾ ನಮಸ್ತೆ ಮಿತ್ರ. ನಮಸ್ತೆ. ಓಕೆ ಸ್ನೇಹಿತರೆ, ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ವಾರಕ್ಕೊಂದು ಉಚಿತ ಸತ್ಸಂಗ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಬಡವರಿಂದ ಶ್ರೀಮಂತರಾಗುವಂತಹ ರಹಸ್ಯಗಳು. ಈ ವಾರದ ವಿಷಯ. ಮೊದಲು ನನ್ನ ಒಂದು ದೃಷ್ಟಿಕೋನ ಮತ್ತು ಅನುಭವ ಅಧ್ಯಯನವನ್ನು ನಿಮ್ಮ ಮುಂದೆ ಸಂಪೂರ್ಣವಾಗಿ ತೆರೆದಿಡ್ತೀನಿ. ಅಂತಿಮದಲ್ಲಿ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಕೇಳಬಹುದು, ಅದಕ್ಕೆ ನಾನು ಉತ್ತರಗಳನ್ನು ಕೂಡ ಕೊಡ್ತೀನಿ. ಓಕೆ. ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಮೂಲವಾಗಿ ಪ್ರತಿಯೊಂದು ಕಂಪನಿ ಅಥವಾ ಸಂಸ್ಥೆ, ಯಾವುದೇ ಸಂಘಟನೆಗಳು, ಇದಕ್ಕೆಲ್ಲವೂ ಕೂಡ ಮಿಷನ್ ಅಂಡ್ ವಿಷನ್ ಇದೆರಡು ಬಹಳ ಸ್ಪಷ್ಟವಾಗಿರುತ್ತೆ. ಶುಭೋದಿನಿಯ ಮೂಲ ಒಂದು ಮಿಷನ್ ಸ್ಟೇಟ್ಮೆಂಟ್ ಏನು ಅಂತಂದರೆ, ಜ್ಞಾನ, ಪರಿಹಾರ, ಮಾರ್ಗದರ್ಶನ, ಈ ಮೂರು ತ್ರಿಮೂರ್ತಿಗಳಿದ್ದಂಗೆ. ಅದಕ್ಕೋಸ್ಕರ ಜ್ಞಾನ ಅನ್ನೋದು ಒಳಗಡೆ ಇಟ್ಕೊಂಡ್ರೆ ಖಂಡಿತವಾಗಲೂ ಅದು ಅಭಿವೃದ್ಧಿ ಆಗಲ್ಲ, ಹೊಂದೋದಿಲ್ಲ. ಅದೊಂದು ಬೀಜ ಇದ್ದಂಗೆ. ಆ ಬೀಜವನ್ನು ಭೂಮಿಗೆ ಹಾಕಿದ್ರೆ ಅದು ಸಸಿಯಾಗಿ, ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ ಎಲ್ಲರಿಗೂ ಫಲ ಕೊಡುತ್ತೆ. ಜ್ಞಾನ ಇರೋದೇ ಗಾಳಿ ಇದ್ದಂಗೆ. ಭೂಮಿ ತಾಯಿ ಅಂತ ಕರೀತಾರೆ, ಸೃಷ್ಟಿಯನ್ನು ತಂದೆ ಅಂತ ಕರೀತಾರೆ. ಭೂಮಿ ತಾಯಿ ಅಂತಂದರೆ ಎಲ್ಲದಕ್ಕೂ ಕೂಡ ಜನ್ಮ ನೀಡ್ತವೆ. ಅದೇ ಥರ ಜ್ಞಾನವೂ ಕೂಡ ಜನ್ಮ ತಾಳುತ್ತೆ, ಬೇರೆ ಬೇರೆ ಬದಲಾವಣೆಗಳು ಪಡ್ಕೊಳ್ತವೆ, ಪರಿವರ್ತನೆ ಆಗುತ್ತೆ, ರೂಪಾಂತರಣ ಸಹ ಆಗುತ್ತೆ. ಇವತ್ತಿನ ಒಂದು ವಿಷಯದಲ್ಲಿ ನಿಮಗೆಲ್ಲವನ್ನ ಬಹಳ ಸ್ಪಷ್ಟವಾಗಿ ತಿಳಿಸ್ತೀನಿ. ಅದನ್ನು ನೋಟ್ ಮಾಡ್ಕೊಳ್ಬಹುದು, ಇಲ್ಲಾಂದರೆ ಹಾಗೆ ಗಮನ ಕೊಟ್ಟು ಆಲಿಸಿದ್ರೂ ನಡೆಯುತ್ತೆ. ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನಿಗೆ ಹುಟ್ಟಬೇಕಾದ್ರೆ ಹುಟ್ಟು ಸಾವು ಅವನ ಕೈಯಲ್ಲಿಲ್ಲ. ಮಧ್ಯದಲ್ಲಿ ಬದುಕು ಅಥವಾ ಜೀವನ ಅನ್ನೋದು ಅವನ ಕೈಯಲ್ಲಿದೆ. ಅವನಿಗೆ ಎಷ್ಟು ಬುದ್ಧಿ ಇದೆ, ಎಷ್ಟು ಜ್ಞಾನ ಇದೆ, ಅವನು ಯಾವ ರೀತಿ ಕಲೆಗಳನ್ನು ಕಲ್ತಿರ್ತಾನೆ, ಯಾವ ರೀತಿ ವಿದ್ಯೆಗಳನ್ನು ಕಲ್ತಿರ್ತಾನೆ, ಇದು ಬಹಳ ಬಹಳ ಮುಖ್ಯ. ಯಾವ ವಾತಾವರಣದಲ್ಲಿ ಬೆಳೆದಿರ್ತಾನೆ, ಅವನಿಗೆ ಯಾವ ಥರ ಸಂಸ್ಕಾರಗಳು ಸಿಕ್ಕಿರ್ತವೆ ಮನೆಯಲ್ಲಿ, ಯಾವುದೋ ಈ ನಾಡಿನ ಒಂದು ವ್ಯವಸ್ಥೆಯಲ್ಲಿ ಅಥವಾ ದೇಶದ ವ್ಯವಸ್ಥೆಯಲ್ಲಿ ಏನೋ ಒಂದು ಶಾಸ್ತ್ರ, ಸಂಪ್ರದಾಯ, ಆಚಾರ, ವಿಚಾರ ಅಂತ ಮಾಡಿರ್ತಾನೆ. ಅದರ ಮೇಲೆ ಅವನಿಗೆ ಒಂದಷ್ಟು ಸಂಸ್ಕಾರಗಳು ಸಿಗ್ತವೆ ಅಥವಾ ವಿಚಾರಗಳು ಸಿಗ್ತವೆ. ಈ ವಿಚಾರ ನನ್ನ ಪ್ರಕಾರ, ನನ್ನ ವೈಯಕ್ತಿಕ ಅನುಭವದ ಪ್ರಕಾರ, ಇದು ತಾತ್ಕಾಲಿಕ. ಎಲ್ಲಿವರೆಗೂ ಅಂದರೆ ಒಂದು ಸ್ವಲ್ಪ ಬುದ್ಧಿ ಬರೋವರೆಗೂ. ಹಸುಳೆ ಅಂತಾರೆ, ಈಗ ಹುಟ್ಟಿರುವಂತಹ ಮಗು, ಅದಕ್ಕೆ ಪಾಪ ಏನು ಗೊತ್ತಿರಲ್ಲ. ಹೊಸ ಕಂಪ್ಯೂಟರ್ ಇದ್ದಂಗೆ ನಾವು ಅದರಲ್ಲಿ ಏನೇನು ತುಂಬ್ತಾ ಇರ್ತೀರಿ ಅದೆಲ್ಲವೂ ಕೂಡ ಆ ಕಂಪ್ಯೂಟ್ರಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಅದೇ ರೀತಿ ಬಟ್ ಯಾವಾಗ ಆ ಮಗು ಆಗುತ್ತೆ, ಬಾಲ್ಯವಾಗುತ್ತೆ, ಅದಾದಮೇಲೆ ಯೌವನಕ್ಕೆ ಕಾಲಿಡ್ತಾನೆ. ಯೌವನಕ್ಕೆ ಕಾಲಿಡುವಂಥ ಒಂದು ಹಂತ ಏನು ಅಂದರೆ ಟರ್ನಿಂಗ್ ಪಾಯಿಂಟ್, ಮೇಜರ್ ಟರ್ನಿಂಗ್ ಪಾಯಿಂಟ್. ಅದು ಹೆಣ್ಣು ಋತುಮತಿ ಆಗುವಂತಹ ಸಮಯದಲ್ಲಿ ಗಂಡು ಕೂಡ ವೀರ್ಯವನ್ನು ಕಲಿಸಿದಾಗ ಅಲ್ಲಿಗೆ ಅವನು ಈ ಸಂಸ್ಕಾರಗಳು, ಹಳೆಯದೆಲ್ಲ ಏನೇನಿರುತ್ತೋ, ಏನೇನು ಕಲಿಸ್ಕೊಟ್ಟಿರ್ತಾರೋ ಅದೆಲ್ಲವೂ ಕೂಡ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಈಗ ಆಕೆ ಅಥವಾ ಆತ ಇವರಿಬ್ಬರು ಕೂಡ ಅತ್ಯದ್ಭುತವಾಗಿ ಅವ್ರದೇ ಸ್ವಂತಿಕೆಯಲ್ಲಿ ಬದುಕೋದಕ್ಕೆ ಶುರು ಮಾಡ್ತಾರೆ. ಎಷ್ಟೋ ಜನ ಈ ಋತುಮತಿಯ ಹಂತದಲ್ಲಿ, ಅಂದರೆ ಫಸ್ಟ್ ಮೇಜರ್ ಟರ್ನಿಂಗ್ ಪಾಯಿಂಟ್ ಇನ್ ಲೈಫ್, ಮೊಟ್ಟ ಮೊದಲನೇ ಮೂಲ ತಿರುವು ಇದೊಂದು ಜೀವನದಲ್ಲಿ ಪ್ರತಿಯೊಂದು ಗಂಡಿಗೆ, ಪ್ರತಿಯೊಂದು ಹೆಣ್ಣಿಗೆ. ಈ ಒಂದು ಮೂಲ ತಿರುವಿನಿಂದ ಕೆಲವರು ಅತ್ಯದ್ಭುತವಾಗಿ
ರೂಪಾಂತರಣಗೊಳ್ತಾರೆ, ಮತ್ತೆ ಕೆಲವರು ಪರಿವರ್ತನೆಗೊಳ್ತಾರೆ, ಇನ್ನು ಕೆಲವರು ಬರೀ ಬದಲಾವಣೆಗಳನ್ನು ಮಾಡ್ಕೊಳ್ತಾರೆ. ಆ ರೀತಿ ಆದಂಥವರು ಸಾಕಷ್ಟು ಜನ ಮಹಾತ್ಮರು, ಸತ್ಪುರುಷರು, ಸೊ ಹೆಸರಾಂತ ವ್ಯಕ್ತಿಗಳು, ಸುಪ್ರಸಿದ್ಧ ವ್ಯಕ್ತಿಗಳು, ಪ್ರಖ್ಯಾತಿ ಪಡೆದಂಥವ್ರು, ಅದು ಸ್ಪಿರಿಚುವಲಲ್ಲಿರಲಿ, ಇಲ್ಲಾಂದರೆ ಬಿಸ್ನೆಸ್ಸಲ್ಲಿರಲಿ, ಲೌಕಿಕದಲ್ಲಿರಲಿ ಸಾಕಷ್ಟು ಜನ ಇರ್ತಾರೆ. ನೀವು ಸ್ಪೋರ್ಟ್ಸ್ ಮ್ಯಾನ್ಗಳನ್ನು, ರಾಜಕೀಯ ವ್ಯಕ್ತಿಗಳನ್ನು, ಸಿನಿಮಾ ರಂಗದಲ್ಲಿರೋರನ್ನ, ಸೊ ವ್ಯಾಪಾರಸ್ಥರ, ಈ ಪ್ರಪಂಚದಾದ್ಯಂತ ಅಥವಾ ಭಾರತದಾದ್ಯಂತ ನೀವೆಲ್ಲಿ ನೋಡಿದ್ರು ಕೂಡ ಸಿಗ್ತಾರೆ. ಕೆಲವರು ಈ ಬಾಲ್ಯದಿಂದ 14, 13 ಅಥವಾ 14 ವರ್ಷದಲ್ಲಿ ಏನೇನು ಹೇಳ್ಕೊಟ್ಟಿರ್ತಾರೋ ಅದನ್ನೇ ಜೀವನ ಪರ್ಯಂತ ಶಾಶ್ವತವಾಗಿ ಇಟ್ಕೊಂಡು ಹೋಗೋರು ಕೆಲವರು. ಇದೆಲ್ಲ ನನ್ನ ಬದುಕು ಅಂತೇಳಿ ಅವ್ರಿಗೊಂದು ಜ್ಞಾನೋದಯ ಆದ ನಂತರ ಮತ್ತೆ ತಿರ್ಗಾ ಬದಲಾಯಿಸ್ಕೊಳ್ತಾರೆ. ಅವರ ಒಂದು ಒಡನಾಟ, ಸಂಪರ್ಕ, ಸಾನ್ನಿಧ್ಯ ಇದೆಲ್ಲವನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಡೆ ಹುಡುಕ್ತಾ ಹೋಗ್ತಾರೆ. ಅಂದರೆ ಅವ್ರಿಗೇನೋ ಬೇಕು, ಅಪ್ಪ ಅಮ್ಮ ಕೊಟ್ಟಿರೋದು ಸಾಲ್ತಾ ಇಲ್ಲ, ಶಾಲೆ ಕಾಲೇಜುಗಳಲ್ಲಿ ಕೊಟ್ಟಿರೋದು ಸಾಲ್ತಾ ಇಲ್ಲ. ಆತನ ಹುಡುಕಾಟ ಅತ್ಯದ್ಭುತವಾಗಿರುತ್ತೆ. ಈ ರೀತಿ ಹುಡ್ಕೊಂಡೋದು ಸಾಕಷ್ಟು ಜನ, ಹುಡುಕ್ದೇನೆ ಎಷ್ಟು ಇತ್ತು ಅದರಲ್ಲೇ ಬದುಕುವಂಥವ್ರು ಇನ್ನಷ್ಟು ಜನ. ಬಡವರಾಗಿ ಹುಟ್ಟಬಹುದು, ಹುಟ್ಟುತ್ತಾರೆ ಕೆಲವರು, ಆದರೆ ಬಡವರಾಗೇ ಸಾಯುವಂಥವ್ರು ಕೆಲವರು, ಬಡವರದಿಂದ ಮಧ್ಯಮ ವರ್ಗಕ್ಕೆ ಓದುವಂಥವ್ರು ಒಂದಷ್ಟು ಜನ, ಮತ್ತು ಶ್ರೀಮಂತರಾದವರು ಒಂದಷ್ಟು ಜನ. ಯಾಕೆ ಬಡವರಿಂದ ಶ್ರೀಮಂತರಾಗ್ತಾರೆ? ಈ ಒಂದು ಸಿಸ್ಟಮ್ ಪ್ರೋಸೆಸ್ ಭಾರತದ್ದಾಗಲಿ ಅಥವಾ ಕರ್ನಾಟಕದ್ದಾಗಲಿ, ಅದು ಏನದು ಸಿಸ್ಟಮ್ ಅಂಡ್ ಪ್ರೋಸೆಸ್? ನಾವು ಯಾಕೆ ಎಲ್ಲ ಮನುಷ್ಯನೂ ಬೆಳಿಬೇಕು, ಅಭಿವೃದ್ಧಿ ಹೊಂದಬೇಕು, ಸಮೃದ್ಧಿ ಹೊಂದಬೇಕು, ತನ್ನ ಇಚ್ಛೆಯಂತೆ ಬದುಕನ್ನು ಕಟ್ಕೊಳ್ಬೇಕು, ನಾನು ಬಯಸಿದ್ದೆಲ್ಲವೂ ಸಿಗಬೇಕು, ಇದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದೇ ಇರುತ್ತೆ, ಯಾವುದೋ ಒಂದು ರೂಪದಲ್ಲಿ ಇದ್ದೇ ಇರುತ್ತೆ. ಅದು ಬಾಹ್ಯವಾಗಿರ್ಬೋದು, ಆಂತರಿಕವಾಗಿರ್ಬೋದು. ಶ್ರೀಮಂತಿಕೆ ಅನ್ನೋದು ಎರಡು ರೀತಿ. ಬುದ್ಧ ಕೂಡ ಶ್ರೀಮಂತನೇ, ಅದು ಬಾಹ್ಯ ರೂಪದಲ್ಲಿ, ಅಂದರೆ ಆಂತರಿಕವಾಗಿ ಒಳ ಜಗತ್ತು, ಬಾಹ್ಯ ರೂಪದಲ್ಲಿ ಹೊರ ಜಗತ್ತು. ಹೊರ ಜಗತ್ತಿನಲ್ಲಿ ನಾವು ಅಂಬಾನಿ, ಟಾಟಾ ಬಿರ್ಲಾ, ಸೊ ಯಾರ್ಯಾರು ಇರ್ತಾರೆ, ನಾವು ಇವ್ರನ್ನೆಲ್ಲ ಶ್ರೀಮಂತರು ಅಂದರೆ, ಸೊ ಬುದ್ಧ, ಮಹಾವೀರ ಇವರು ಕೂಡ ಶ್ರೀಮಂತರೆ, ಆಂತರಿಕ ಶ್ರೀಮಂತ. ಎರಡು ಶ್ರೀಮಂತಿಕೆ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಬಡಸ್ತನದಿಂದ ಶ್ರೀಮಂತಿಕೆಯವರೆಗೂ ಆ ಒಂದು ಹಾದಿ ಹೇಗಿರುತ್ತೆ ಅಂತ. ಬಟ್ ನಾನಿಲ್ಲಿ ಯಾವುದೇ ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡ್ತಾ ಇಲ್ಲ. ನಿಸರ್ಗದತ್ತವಾಗಿ, ಲೌಕಿಕವಾಗಿ ನಾವು ಅಭಿವೃದ್ಧಿ, ಸಮೃದ್ಧಿ ಹೊಂದೋದಕ್ಕೆ ಏನೇನೆಲ್ಲ ಮೂಲ ಕಾರಣಗಳು, ನಾವು ಮಾಡ್ತಾ ಇರುವಂಥ ತಪ್ಪುಗಳೇನು, ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ, ನಾವು ಅದನ್ನು ತಿದ್ದುಕೊಳ್ಳೋದು ಹೇಗೆ, ಸರಿಪಡಿಸ್ಕೊಳ್ಳೋದು ಹೇಗೆ, ಅಥವಾ ಯಾರು ಸರಿಪಡಿಸ್ತಾರೆ, ಇದೆಲ್ಲ ವಿಷಯಗಳನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ 5 ರೀತಿ ನಮಗೆ ಜಗತ್ತಿನಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅದು ನಾಡಲ್ಲಿರ್ಬೋದು, ದೇಶದಲ್ಲಿರ್ಬೋದು, ಅಥವಾ ಅಂತಾರಾಷ್ಟ್ರೀಯದಲ್ಲೇ ಇರ್ಬೋದು, ಇಡೀ ಭೂಮಂಡಲದಲ್ಲಿ ಎಲ್ಲ ಮಾನವರಿಗೂ ಅನ್ವಯ 5 ರೀತಿ. ನಾವು ಯಾವುದೇ ಒಂದು ವಸ್ತುಗಳನ್ನು ಕೊಂಡ್ಕೊಳ್ಬೇಕಾದ್ರೆ ಅಥವಾ ಯಾವುದೇ ಒಂದು ಸರ್ವಿಸನ್ನು ಪಡ್ಕೊಳ್ಬೇಕಾದ್ರೆ ನಮಗೆ ಮೊದಲನೇದು ಉಚಿತವಾಗಿ ಸಿಗುತ್ತೆ, ಫ್ರೀ, ಫುಲ್ ಫ್ರೀ. ಎಲ್ಲಿ ಸಿಗುತ್ತೆ ಅದು ನಿಮ್ಮ ಹುಡುಕಾಟ, ಎಲ್ಲಿ ಸಿಗ್ತದೆ ಅಲ್ಲಿ ನೀವು ಹೋಗ್ಬೋದು. ಈಗ ನಾನು ಉಚಿತ ಸತ್ಸಂಗ ಕಾರ್ಯಕ್ರಮ ಅಂತ ಹೇಳಿದೆ, ಇಲ್ಲಿಗೆ ಬಂದಿದ್ದೀರ, ಬಹಳ ಸಂತೋಷ. ಅದೇ ರೀತಿ ಎಲ್ಲವೂ ನೀವು ಬಯಸಿದ್ದೆಲ್ಲವೂ ಕೂಡ, ಸೈಟು ಫ್ರೀಯಾಗಿ ಸಿಗುತ್ತೆ, ಮನೆ ಫ್ರೀಯಾಗಿ ಸಿಗುತ್ತೆ, ಎಜುಕೇಷನ್ ಫ್ರೀಯಾಗಿ ಸಿಗುತ್ತೆ, ಸೊ ನಿಮಗೆ ಕಾರ್ ಫ್ರೀಯಾಗಿ ಸಿಗುತ್ತೆ, ಬಾಡಿಗೆ ಫ್ರೀಯಾಗಿ ಸಿಗುತ್ತೆ, ನೀವೆಲ್ಲೋ ಇಲ್ಲಿಂದ ಹೊರದೇಶಕ್ಕೆ ಹೋಗ್ಬೇಕು ಫ್ರೀಯಾಗಿ ಸಿಗುತ್ತೆ. ಈ ಸ್ಕಾಲರ್ಶಿಪ್ ಅಂತ ಸ್ಕೂಲು ಕಾಲೇಜುಗಳಲ್ಲೆಲ್ಲ ಕೊಡ್ತಾರೆ, ಯಾರೋ ಬೇರೆಯವರು ಸ್ಪಾನ್ಸರ್ ಮಾಡ್ತಾರೆ. ಇದೆಲ್ಲ ಏನು ಅಂತಂದರೆ ಫ್ರೀನೇ, ಇದೆಲ್ಲ ಕಂಪ್ಲೀಟ್. ನೀವು ಎಲ್ಲಿ ಬೇಕಾದ್ರೂ ನೋಡ್ಕೊಳ್ಳಿ, ನಿಮಗೂ ಸಾಕಷ್ಟು ಫ್ರೀಯಾಗಿ ಸಿಕ್ಕುವಂತಹ ಕೆಲವೊಂದು ಅನುಭವಗಳಾಗಿರ್ತವೆ. ಏನೋ ಒಂದು ಊಟ ಫ್ರೀಯಾಗಿ ಸಿಕ್ಕಿರ್ಬೋದು, ಬಟ್ಟೆ ಫ್ರೀಯಾಗಿ ಸಿಕ್ಕಿರ್ಬೋದು, ಸೂರು ಫ್ರೀಯಾಗಿ ಸಿಕ್ಕಿರ್ಬೋದು. ನಾನೊಂದು ಕಡೆ ಋಷಿಕೇಶದಲ್ಲಿ ಸುಮಾರು ಒಂದು ಹೆಚ್ಚು ಕಡಿಮೆ 18 ತಿಂಗಳಿದ್ದೆ ಮ್ಯಾಕ್ಸಿಮಮ್. ಬಟ್ ಎಲ್ಲ ಒಂದು ಕಡೆ ಒಂದು 3 ತಿಂಗಳಿದ್ದೆ ಬೆಟ್ಟದ ಮೇಲೆ. ಅಲ್ಲಿ ನನಗೆ ಉಚಿತವಾಗಿ ನೀನಿರಪ್ಪ, ಇಲ್ಲಿ ಆರಾಮಾಗಿ ಬಾಡಿಗೆ ಗಿಡಿಗೆ ಏನು ಕೊಡಬೇಡ, ಇಲ್ಲಿರು ಅಂತ ಹೇಳಿದರು. ನನಗೆ ಆ ಥರ ಉಚಿತ ಅತ್ಯದ್ಭುತವಾಗಿ ಸಿಕ್ಕಾಬಟ್ಟೆ ಸಿಕ್ಕಿದೆ. ಬಟ್ ನಿಮಗೂ ಸಿಕ್ಕಿರುತ್ತೆ, ಇದನ್ನು ತಿಳ್ಕೊಳ್ಳಿ. ಒಂದು, ಉಚಿತವಾಗಿ ನಮ್ಗೆ ಯಾವುದೇ ವಸ್ತುಗಳಾಗಲಿ ಸೇವೆ ಆಗಲಿ ಅಂದರೆ ಸರ್ವಿಸ್, ಇದು ಫ್ರೀ ಸಿಗುತ್ತೆ. ಎರಡನೇದು ಕಡಿಮೆ ಬೆಲೆ. ಕಡಿಮೆ ಬೆಲೆ ಅಂದರೆ ನಿಗದಿತ ಬೆಲೆಗಿಂತ ಕಡಿಮೆ ಬೆಲೆ. ಒಂದು ಮೊಬೈಲ್ 10,000 ರೂಪಾಯಿ, ಅದು ನನಗೆ 5,000 ರೂಪಾಯಿಗೆ ಸಿಕ್ತು, 6,000ಕ್ಕೆ ಸಿಕ್ತು, 7,000ಕ್ಕೆ ಸಿಕ್ತು. 30% ಡಿಸ್ಕೌಂಟ್ ಇದ್ರೂ ದಟ್ಸ್ ಗ್ರೇಟ್. ಆದರೂ ಒಂದು 50 to 70% ಅಂತ ಇಟ್ಕೊಳ್ಳಿ, ಅಷ್ಟಕ್ಕೆ ನೀವು ಇಟ್ಕೊಳ್ಬಹುದು. ಸೊ ಒಂದು ಕಡಿಮೆ ಬೆಲೆ ಅಂದರೆ ಅದರ ನೈಜವಾದ ಬೆಲೆಗಿಂತ ಅದನ್ನು ಡಿಸ್ಕೌಂಟ್ ಮಾಡಿ ಒಂದಷ್ಟು ವಿಚಾರಗಳನ್ನು ಕೊಡ್ತಾರೆ. ಇದೂ ಅಷ್ಟೇ,
ಇದು ಇಲ್ಲೇ ಸಿಗುತ್ತೆ ಅಲ್ಲೇ ಸಿಗುತ್ತೆ ಅಂತ ನಾನು ಹೇಳಲ್ಲ, ಸಿಕ್ಕೇ ಸಿಗುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳ್ತೀನಿ. ಬಟ್ ಹುಡುಕ್ಬೇಕು. ನೀವು ಎಷ್ಟು ಹುಡುಕ್ತೀರಾ ಅಷ್ಟು ನಿಮಗೆ ಎಲ್ಲವೂ ಕೂಡ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಏನೇನೆಲ್ಲ ನಾನು ಹೇಳ್ತಾ ಇದ್ದೀನಿ ಇದೆಲ್ಲವೂ ಕೂಡ ನಿಮಗೆ ಉಚಿತವಾಗೂ ಸಿಗುತ್ತೆ, ಕಡಿಮೆ ಬೆಲೆಗೂ ಸಿಗುತ್ತೆ. ಇದನ್ನ ನೀವೆಲ್ಲರೂ ಅತ್ಯದ್ಭುತವಾಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನ ಮೂರನೇದು ನಿಗದಿತ ಬೆಲೆ, ಫಿಕ್ಸ್ಡ್ ಪ್ರೈಸ್. ಅಂದ್ರೆ ಅದನ್ನ ಹೆಚ್ಚು ಕಡಿಮೆ ಇಲ್ಲ. ಫಿಕ್ಸ್ ಪ್ರೈಸ್ ಅಂತ ಬೋರ್ಡ್ ಹಾಕಿರ್ತಾರೆ, ನಾನು ಆ ಫಿಕ್ಸ್ಡ್ ಪ್ರೈಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಒಂದು ಅದಕ್ಕೆ ಸರಿಯಾದಂತಹ ಬೆಲೆ, ಆ ಬೆಲೆಯನ್ನ ನೀವೆಲ್ಲರೂ ತಿಳ್ಕೊಳ್ಬೋದು. ಒಂದು ಉಚಿತ, ಇನ್ನೊಂದು ಕಡಿಮೆ ಬೆಲೆ, ಇನ್ನೊಂದು ನಿಗದಿತ ಬೆಲೆ. ಮತ್ತೊಂದು ನಾಲ್ಕನೇದು ಹೆಚ್ಚಿನ ಬೆಲೆ, ಅಂದ್ರೆ ನಿಗದಿತ ಬೆಲೆಗಿಂತ ಹೆಚ್ಚು. ಉದಾಹರಣೆಗೆ ನಾನು ಮೊಬೈಲ್ನೇ ತಗೊಳ್ತೀನಿ, 10,000 ಮೊದಲನೇದು ಫ್ರೀ ಸಿಕ್ತು. 10,000 ಮೊಬೈಲು ಏನೋ ಲಾಟ್ರಿ ರೂಪದಲ್ಲೋ ಏನೋ ಗೇಮ್ ಆಡಿದ್ರು, ನಿಮ್ಮ ಹೆಸರು ಬಂದ್ಬಿಡ್ತು ತಗೊಳ್ಳಿ ಅಂತ ಹೇಳಿ ಫ್ರೀ ಕೊಟ್ಟರು, ಆ ರೀತಿ. ಅಥವಾ ಯಾರೋ ನಿಮಗೆ ಗಿಫ್ಟ್ ಕೊಟ್ಟರು, ಇದು ಫ್ರೀನೇ. ಅವ್ರು ದುಡ್ಡು ಕೊಟ್ಟು ತಂದಿರ್ತಾರೆ, ಬಟ್ ನಿಮಗೆ ಸಿಕ್ಕಿದ್ದು ಫ್ರೀ 10,000. ಕಡಿಮೆ ಬೆಲೆ 5,000 ರೂಪಾಯಿಗೆ ಸಿಕ್ತು, 6-7 ಸಾವಿರ ರೂಪಾಯಿಗೆ ಸಿಕ್ತು. ಮೂರನೇದು ನಿಗದಿತ ಬೆಲೆ, 10,000ಕ್ಕೆ 10,000ನೇ ಸಿಕ್ತು. ಏನೋ ಕಡಿಮೆ ಮಾಡಿ ಅಂದ್ರೆ ಒಂದು 100 ರೂಪಾಯಿ ಕಡಿಮೆ ಮಾಡ್ಬೋದು. ಇನ್ನೊಂದು ಹೆಚ್ಚಿನ ಬೆಲೆ, ಇದು 12,000 15,000 ಕೊಟ್ಟು ತಗೊಳ್ತಾರೆ. ಒಂದು ಉದಾಹರಣೆಗೆ ಹೇಳ್ಬಿಡ್ತೀನಿ. ನನ್ನ ಹತ್ರ ಆಫೀಸಲ್ಲಿ ಸಿಕ್ಕಾಬಿಟ್ಟೆ ದಾರಗಳಿದೆ ಕಟ್ಟೋದಕ್ಕೆ. ಅದು ಎಷ್ಟು ತಂದು ಮಡಗಿದ್ದೀನಿ, 1 ವರ್ಷಕ್ಕಾಗೋಷ್ಟು ಮಡಗಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಹೋದೆ, ಅಲ್ಲಿ ಏನೋ ಕಟ್ಟಬೇಕು. ಅಯ್ಯೋ, ನಾನು ತರದ್ ಮರ್ತೋಯ್ತು ಆಫೀಸಿಂದ. ಈಗ ಮತ್ತೆ ಆಫೀಸಿಗೆ ಬಂದು ದಾರ ತಗೊಂಡು ಹೋಗೋಕ್ಕಾಗೋದಿಲ್ಲ. ಅಲ್ಲೋಗಿ ಕೇಳಿದೆ, ನಾನು ಮಾರ್ಕೆಟಲ್ಲಿ ತಂದಿರೋದು ಕಡಿಮೆ ಬೆಲೆಗೆ, ಲೇ ಲಕ್ಕಪ್ಪ, ಮ್ಯೂಟ್ ಆಫ್ ಮಾಡೋ, ಆನ್ ಮಾಡಬೇಡ. ಸೊ ಈಗ ಅಲ್ಲಿ ನನಗೆ ಸಿಗ್ತಾ ಇಲ್ಲ. 5 ರೂಪಾಯಿ ವಸ್ತುನ ನಾನು 20 ರೂಪಾಯಿ ಕೇಳ್ತಾವನೆ, ಕೊಡ್ಲೇಬೇಕು, ಬೇರೆ ದಾರಿ ಇಲ್ಲ, ಕೊಟ್ಟು ತಗೊಂಡು ಬಂದು. ಹೆಚ್ಚಿನ ಬೆಲೆ. ಈ ರೀತಿ ಆಗುತ್ತೆ ಕೆಲವೊಂದು ಕಡೆ ಎಲ್ಲ, ನೀವು ಅನುಭವಿಸ್ಬೋದು. ಎಲ್ಲರಿಗೂ ಅನುಭವ ಆಗಿರುತ್ತೆ, ಬಟ್ ನೀವು ಗಮನಿಸಿರಲ್ಲ, ನಾನು ಹೆಚ್ಚಾಗಿ ಗಮನಿಸಿದೆ. ಇನ್ನು 5ನೇದು ಬಂದು ದುಬಾರಿ ಬೆಲೆ, ಅಂದರೆ ಮೋರ್ ಎಕ್ಸ್ಪೆನ್ಸಿವ್. ಅದನ್ನು ಕೇವಲ ಶ್ರೀಮಂತರು ಮಾತ್ರ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ. ಈ 5ನ್ನ ನೆನ್ಪಿಟ್ಕೊಳ್ಳಿ. ಇದರ ಸುತ್ತ ಕೂಡ ಈ ಬಡವ ಶ್ರೀಮಂತರ ಆಟ, ಒಂದು ಕತ್ತಲ ಬೆಳಕಿನ ಆಟದಂತೆ ಎಲ್ಲವೂ ನಡೀತಾ ಇರ್ತದೆ. ಇದನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ನಾನು ಹೇಳೋದೆಲ್ಲ ವಿಚಾರಗಳು ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೊ ಮೂಲವಾಗಿ ಉಚಿತ, ಕಡಿಮೆ ಬೆಲೆ, ನಿಗದಿತ ಬೆಲೆ, ಹೆಚ್ಚು ಬೆಲೆ, ದುಬಾರಿ ಬೆಲೆ, ಈ 5 ರೀತಿಯಲ್ಲಿ ಪ್ರಪಂಚ ನಡೀತಾ ಇದೆ, ಸಾಕ್ತಾ ಇದೆ. ಇದರಲ್ಲಿ ನಾವು ಒಂದು ವಸ್ತುಗಳಾಯಿತು, ಸೇವೆ ಆಯಿತು, ಸರ್ವಿಸ್ ಆಯಿತು. ಎರಡನೇದು ಬಂದು ಬಡವರು, ಮಧ್ಯಮ ವರ್ಗದವರು, ಮೇಲ್ಮಧ್ಯಮ ವರ್ಗದವರು, ಶ್ರೀಮಂತರು, ಆಗರ್ಭ ಶ್ರೀಮಂತರು. ಈಗ ವ್ಯಕ್ತಿಯಲ್ಲೂ ಕೂಡ ನಾವು ಇದನ್ನು ಡಿವೈಡ್ ಮಾಡ್ಕೊಳ್ಳೋಣ. 5 + 5 10. ಸೊ ಇದು ನಿಮಗೆ ಚೆನ್ನಾಗಿ ಸ್ಪಷ್ಟವಾಗಿರಲಿ. ಒಂದು ವಸ್ತು ಮತ್ತು ಸೇವೆ, ಇನ್ನೊಂದು ಬಂದು ವ್ಯಕ್ತಿಯಲ್ಲಿ, ಅಂದರೆ ಅವನ ಒಂದು ಹಂತ, ಆ ಲೈಫ್ ಸ್ಟೈಲ್ ಯಾರ್ಯಾರ್ದು ಹೇಗಿದೆ ಅನ್ನೋದನ್ನು ಸೂಚಿಸ್ತಾ. ಈಗ ಯಾಕೆ ಬಡವರು ಬಡವರಾಗೇ ಇರ್ತಾರೆ, ಯಾಕೆ ಶ್ರೀಮಂತರು ಶ್ರೀಮಂತರಾಗಿ ಹೋಗ್ತಾನೇ ಇರ್ತಾರೆ, ಬೆಳೀತಾ ಇರ್ತಾರೆ. ಮಧ್ಯಮ ವರ್ಗದವ್ರು ಅಲ್ಲೇ ಸ್ಟಕ್ ಆಗ್ಬಿಟ್ಟಿರ್ತಾರೆ, 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ಏನಿದ್ರ ಕಾರಣ? ಮೂಲ ಕಾರಣ ಏನಿರಬಹುದು? ಸೊ ನಾನು ಹೇಳಿದ್ದು ಈ 5ನ್ನ ನೀವು ಅರ್ಥ ಮಾಡಿಕೊಂಡ್ರೆ ನಾನು ಹೇಳೋ ಎಲ್ಲ ವಿಚಾರನೂ ಸಂಕ್ಷಿಪ್ತವಾಗಿ ನಿಮಗೆ ಅರ್ಥವಾಗುತ್ತೆ. ವಿವರವಾಗಿ ತಿಳಿಸ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಅಂತಿಮದಲ್ಲಿ ಪ್ರಶ್ನೆ ಕೇಳಿ, ಅದಕ್ಕೆಲ್ಲ ನಿಮಗೆ ಉದಾಹರಣೆ ಮೂಲಕ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ಓಕೆ. ಸೊ ಈಗ ಈ ಮನುಷ್ಯ ಈ ಪಾಯಿಂಟ್ ಝೋನಿಂದ, ಅಂದರೆ ಈ ದೃಷ್ಟಿಕೋನ, ಈ 5 ಸ್ತರಗಳು ಅಥವಾ 5 ಹಂತಗಳಿಂದ ನಾವು ಜಡ್ಜ್ ಮಾಡ್ಕೊಳ್ತಾ ಹೋಗ್ಬೋದು. ನಾವು ಯಾಕೆ ಇಲ್ಲೇ ಇದ್ದೀರಿ, ಈ 5ರಲ್ಲಿ ನಾನು ಎಲ್ಲಿದ್ದೀನಿ, ಇಲ್ಲಿದ್ದೀನ ಅಥವಾ ಇಲ್ಲಿದ್ದೀನ, ವಸ್ತು ಮತ್ತೆ ಸೇವೆಯಲ್ಲಿ ಅಥವಾ ವ್ಯಕ್ತಿಯಲ್ಲಿ ನಾನು ಎಲ್ಲಿದ್ದೀನಿ, ಇದೆಲ್ಲ ನಿಮಗೆ ಚೆನ್ನಾಗಿ ಐಡೆಂಟಿಫೈ ಮಾಡೋದು ಗೊತ್ತಿದೆ, ಐಡೆಂಟಿಫೈ ಮಾಡ್ಕೊಳ್ತೀರ. ಈಗ ಮನುಷ್ಯ ಯಾಕೆ ಬಡವನಾಗಿರ್ತಾನೆ ಅನ್ನೋದಕ್ಕೆ ಮೂಲವಾಗಿ ಈ ಉಚಿತ ಅನ್ನಲ್ಲ, ಇದಕ್ಕೆ ಎಲ್ಲರೂ ಕೂಡ ಮುಗ್ಗು ಬೀಳ್ತಾ ಇರ್ತಾರೆ. ಅಂದರೆ ಅವ್ರ ಹತ್ರ ದುಡ್ಡು ಇಲ್ಲದೆ ಇರಬಹುದು, ದುಡ್ಡು ಇರಬಹುದು, ಅವ್ರ ಹತ್ರ ಇಲ್ಲದಿದ್ರೆ ಬೇರೆಯವ್ರ ಹತ್ರನಾದರೂ ಈಸ್ಕೊಂಡು ಬಂದು ಅದನ್ನು ಪಡ್ಕೊಳ್ಬಹುದು. ಕೊಟ್ಟಿದ್ರು ಕೂಡ ಇವರು ಅದಕ್ಕೆ ದುಡ್ಡನ್ನು ಖರ್ಚು ಮಾಡದೇ ಇರೋಂಥವ್ರು ಇವರು ಉಚಿತ, ಎಲ್ಲವನ್ನು ಸಂಪೂರ್ಣವಾಗಿ ಉಚಿತವಾಗಿಯೇ ಹುಡುಕ್ತಾ ಇರ್ತಾರೆ. ಅವ್ರಿಗೆ ಪ್ರತಿಯೊಂದು ಉಚಿತವಾಗೇ ಬೇಕು, ಜ್ಞಾನ ಉಚಿತವಾಗಿ ಬೇಕು, ಎಜುಕೇಷನ್ ಉಚಿತವಾಗಿ ಬೇಕು. ಸೊ ಒಂದು ಉದಾಹರಣೆ, ನಾನು ಮದುವೆ ಆದಾಗಲಿಂದ ರೇಷನ್ ಅಂಗಡಿಗೆ ಹೋಗಿ, ರೇಷನ್ ಕಾರ್ಡ್ ಇದೆ, ರೇಷನ್ ಅಂಗಡಿಗೆ ಹೋಗಿ 1 ದಿವಸ ಕ್ಯೂ ನಿಂತ್ಕೊಂಡು ರೇಷನ್ ತಂದವನಲ್ಲ.
ನಾನು ತಂದಿಲ್ಲ, ಅಕಸ್ಮಾತ್ ತಂದಿದ್ರು ಅದನ್ನು ಯಾರೋ ಕೆಲಸದವ್ರಿಗೆ ಅವ್ರಿಗೆ ಸ್ಲಮ್ಮಿಗೆ ತೊಗೊಂಡೋಗಿ ಕೊಟ್ಬಿಡ್ತೀನಿ. ನಾನು ಅದನ್ನು ಉಪಯೋಗಿಸ್ಲಿಲ್ಲ. ರೀಸನ್ ಏನು ಅಂದರೆ, ರೇಷನ್ ಕಾರ್ಡ್ ಬೇಕೇ ಬೇಕು. ಎಲ್ಲೇ ಗೌರ್ಮೆಂಟ್ ಒಂದು ಕೆಲಸ ಕಾರ್ಯಕ್ಕೆ ಹೋದರೆ ರೇಷನ್ ಕಾರ್ಡ್ ಕೇಳ್ತಾ ಇದ್ರು. ಇವಾಗ ಆಧಾರ್ ಕಾರ್ಡ್ ಇದೆ, ಈಗಲೂ ರೇಷನ್ ಕಾರ್ಡ್ ಇದೆ. ಬಟ್ ನನ್ನ ಹತ್ರ ರೇಷನ್ ಕಾರ್ಡೇ ಇಲ್ಲ ಈಗ. ಒಂದು ದಿವಸಕ್ಕೂ ನಾನು ಹೋಗಿ ಕ್ಯೂನಲ್ಲಿ ನಿಂತು ತಗೊಂಡಿದ್ದೀನಿ. ಅದನ್ನು ತೊಗೊಂಡೋಗಿ ಯಾರಿಗಾದ್ರೂ ಬಡವ್ರಿಗೆ ಹಂಚ್ಬಿಟ್ಟಿದ್ದೀನಿ. ಅಂದರೆ ನನಗೆ ಬೇಕಾಗಿಲ್ಲ, ದುಡಿಯೋ ಶಕ್ತಿ ಇದೆ. ಗೌರ್ಮೆಂಟ್ಗೆ ಏನೇನು ಫೆಸಿಲಿಟಿ ಸಿಗ್ತವೆ ಎಲ್ಲವನ್ನು ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ, ನಾನು ದುಡಿತೀನಿ. ಸೊ ಈ ರೀತಿ ಕೆಲವ್ರು ಏನು ಮಾಡ್ತಾರೆ, ಬರೀ ಉಚಿತವನ್ನೇ ಹುಡ್ಕೊಂಡು ಹೋಗ್ತಾರೆ. ಎಲ್ಲವೂ ಉಚಿತ. ಅವ್ರಿಗೆ ಸಂಚಾರಿ ವ್ಯವಸ್ಥೆ ಉಚಿತ ಬೇಕು, ಅವರೆಲ್ಲ ಹೋಗ್ಬೇಕು ಬರಬೇಕು, ಬಟ್ಟೆ, ಊಟ, ಬಟ್ಟೆ, ಸೂರು ಎಲ್ಲವೂ ಕೂಡ ಉಚಿತವಾಗಿ ಬೇಕು. ದುಡ್ಡಿದ್ರೂ ದುಡ್ಡು ಇಲ್ಲದೆ ಹೋದ್ರೂ ಕೂಡ ಅವರ ಗಮನ ಎಲ್ಲ ಎಲ್ಲಿರ್ತದೆ ಅಂದರೆ ಉಚಿತದ ಮೇಲೆ ಇರ್ತದೆ. ಅದಕ್ಕೋಸ್ಕರ ಇವರು ಬಡವರಾಗೆ ಉಳ್ಕೊಳ್ತಾರೆ. ಇನ್ನು ಕೆಲವರು ಎರಡನೇ ಹಂತದವರು ಕಡಿಮೆ ಬೆಲೆ ಬೇಕು ಅವ್ರಿಗೆ, ಹುಡ್ಕೊಂಡು ಹೋಗ್ತಾರೆ. ಮಲ್ಲೇಶ್ವರಂಗೆ ಹೋಗ್ತಾರೆ, ಅಲ್ಲಿ ಸಿಕ್ಲಿಲ್ಲ. ಶಿವಾಜಿನಗರಕ್ಕೆ ಹೋಗ್ತಾರೆ, ಅಲ್ಲಿ ಸಿಕ್ಲಿಲ್ಲ. ಮಾರ್ಕೆಟ್ಗೆ ಹೋಗ್ತಾರೆ, ಅಲ್ಲಿ ಸಿಕ್ಲಿಲ್ಲ. ಶ್ರೀರಾಮ್ಪುರಕ್ಕೆ ಹೋಗ್ತಾರೆ. ಅವ್ರಿಗೇನೇ ವಸ್ತುಗಳಿರಲಿ, ಬಟ್ಟೆಗಳಿರಲಿ, ಯಾವುದೇ ಇರಲಿ, ಏನೇ ಬೇಕಾದರೂ ಅವರು ಆ ಕಡಿಮೆ ಬೆಲೆ ಎಲ್ಲಿ ಸಿಗುತ್ತೆ ಅಲ್ಲಿ ಹುಡ್ಕೊಂಡು ಹೋಗಿ ತಗೊಂಡು ಬರ್ತಾರೆ. ಅದರ ಹಿನ್ನೆಲೆ ಗೊತ್ತಿಲ್ಲ. ಅವರು ಓಡಾಡುವಂಥ ಸಮಯ, ಗಾಡಿಗೆ ಪೆಟ್ರೋಲು ಅಥವಾ ಆಟೋಲೋ ಓಬರಲ್ಲೋ ಯಾರೋ ಫ್ರೆಂಡನ್ನು ಕರ್ಕೊಂಡು ಹೋಗಿರ್ತಾರೆ. ಆ ಫ್ರೆಂಡನ ಸಂಪಾದನೆ ಎಷ್ಟು ಒಂದು ದಿನಕ್ಕೆ, ಅರ್ಧ ದಿವಸಕ್ಕೆ, ಅಲ್ಲಿ ಮೈನಸ್ ಆಗಿರುತ್ತೆ. ಅದನ್ನು ಅವರೆಲ್ಲ ಗಮನಿಸೋದಿಲ್ಲ. ಬಟ್ ಎಲ್ಲ ಹುಡ್ಕೊಂಡು ಹೋಗಿ ಅವ್ರ ಟಾರ್ಗೆಟ್ನ ರೀಚ್ ಮಾಡ್ತಾರೆ. ಏನು, 10,000 ರೂಪಾಯಿದನ್ನ ನಾನು 5,000 ರೂಪಾಯಿಗೆ ತಂದುಬಿಟ್ಟೆ, 6,000 ರೂಪಾಯಿಗೆ ತಂದುಬಿಟ್ಟೆ, 7,000 ರೂಪಾಯಿಗೆ ತಂದುಬಿಟ್ಟೆ. ಇದು ಕೇವಲ ನಾನು ಒಂದು ಘಟನೆ ಅಥವಾ ಒಂದು ವಸ್ತುವನ್ನು ಪರ್ಚೇಸ್ ಮಾಡೋದ್ರ ಬಗ್ಗೆ ಹೇಳ್ತಾ ಇಲ್ಲ. ಇಡೀ ಜೀವನ ಪರ್ಯಂತ ಇವರು ಅವಶ್ಯಕತೆ ಇರುವಂತಹ, ಅತ್ಯವಶ್ಯಕತೆ ಇರುವಂತಹ ಎಲ್ಲ ವಸ್ತುಗಳನ್ನು ಕೂಡ ಇದೇ ರೀತಿ ಕಡಿಮೆ ಬೆಲೆನೇ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಇವರೆಲ್ಲ ಮಧ್ಯಮ ವರ್ಗದಲ್ಲಿ ಇರ್ತಾರೆ. ಅಂದರೆ ಬಡವರಿಗಿಂತ ಒಂದು ಹಂತ ಮೇಲೆ ಮಧ್ಯಮ ವರ್ಗದಲ್ಲೇ ಇರ್ತಾರೆ. ಇನ್ನು ನಿಗದಿತ ಬೆಲೆ, ಕೆಲವರು ಬಾರ್ಗಿನ್ ಮಾಡೋಕ್ಕೆ ಇಷ್ಟ ಇಲ್ಲ, ಮಾತಾಡಕ್ಕೆ ಹೋಗಲ್ಲ. ಸೀದಾ ಫಿಕ್ಸ್ಡ್ ರೇಟ್ ಅಂತ ಎಲ್ಲಿರ್ತದೆ ಅಲ್ಲಿ ಹೋಗ್ಬಿಟ್ಟು ತಗೊಂಡು ಬಂದ್ಬಿಡ್ತಾರೆ. ಅಮೆಝಾನಲ್ಲಿ ನೀವು ಬಾರ್ಗಿನ್ ಮಾಡೋಕ್ಕಾಗಲ್ಲ. ಅದು ಏನು ರೇಟ್ ಕೊಟ್ಟಿರ್ತಾರೆ ಅಲ್ಲೇನೋ ಒಂದು ರೇಟ್ ಹಾಕಿರ್ತಾರೆ, ಡಿಸ್ಕೌಂಟ್ ಅಂತ ಮುಂಚೆನೇ ಹಾಕ್ಬಿಟ್ಟಿರ್ತಾರೆ, ತಗೊಳ್ತೀರಿ. ಕೆಲವರು ಫಿಕ್ಸ್ಡ್ ಅಂಗಡಿಗೆ ಹೋಗ್ಬಿಡ್ತಾರೆ. ಈ ಬಾರ್ಗಿನ್ ಮಾಡೋದು, ಜಾಸ್ತಿ ರೇಟ್ ಹೇಳ್ಬಿಟ್ಟು ಕಡಿಮೆ ಮಾಡು ಅಂತ ಹೇಳೋದು, ಇದೆಲ್ಲ ಏನೂ ಮಾಡೋದಿಲ್ಲ ಅವರು. ಪಕ್ಕ ಫಿಕ್ಸ್ಡ್ ರೇಟ್. ಇವರ ಒಂದು ಮನಸ್ಥಿತಿ ಇಡೀ ಜೀವನದವರೆಗೂ. ಇದರಲ್ಲಿ ಬಡವರು ಇರ್ತಾರೆ, ಮಧ್ಯಮ ವರ್ಗದವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಆಗರ್ಭ ಶ್ರೀಮಂತರು ಇರ್ತಾರೆ. ಆದರೆ ಅವ್ರ ಮೈಂಡ್ ಸೆಟ್, ಅವ್ರು ಏನು ಮಾಡ್ತಾರೆ ಈ ರೀತಿ ಇರ್ತಾರೆ. ಶ್ರೀಮಂತರು ಕೂಡ ಹಿಂಗೆ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಅಂತ ಆಮೇಲೆ ಹೇಳ್ತೀನಿ. ವೆರಿ ಸಿಂಪಲ್. ಅದನ್ನ ಮಾಡಿ ಶ್ರೀಮಂತರಿಂದ ಅವರು ಮಧ್ಯಮ ವರ್ಗಕ್ಕೆ ಇಳಿದು ಬಿಡ್ತಾರೆ, ಕೆಳಗಡೆ ಇಳಿದು ಬಿಡ್ತಾರೆ. ಸೊ ಈ ರೀತಿ ಮಾಡುವಂಥವ್ರು ಅವ್ರಿಗೆ ಜೀವನದಲ್ಲಿ ಹುಟ್ಟದಾಗ್ಲಿಂದ ಅಥವಾ ಬುದ್ಧಿ ಬಂದಾಗ್ಲಿಂದ ಸಾಯೋರು ಅವಶ್ಯಕತೆ, ಅತ್ಯವಶ್ಯಕತೆಗಳನ್ನು ಈ 3ನೇ ಹಂತದಲ್ಲೇ ಫಿಕ್ಸ್ಡ್ ಪ್ರೈಸ್ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಕಡಿಮೆನೂ ತಗೊಳ್ಳಲ್ಲ, ಉಚಿತವಾಗೂ ಮುಟ್ಟಲ್ಲ. ಇನ್ನು 4ನೇ ವರ್ಗದವರು ಹೆಚ್ಚು ಬೆಲೆ, ಸ್ವಲ್ಪ ಬ್ರ್ಯಾಂಡೆಡ್. ಒಂದಷ್ಟು ಜನ ಸ್ನೇಹಿತರಿದ್ದಾರೆ ನನಗೆ, ಅವ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ. ಅವ್ರು ನಮ್ಮ ಜೊತೆ ಎಲ್ಲಾದರೂ ಹೊರಗಡೆ ಸುತ್ತಕ್ಕೆ ಹೋದರೆ ನಾನು ಜಾಸ್ತಿ ಫ್ಯಾಮಿಲಿ ಫ್ರೆಂಡ್ಗಳನ್ನು ಇಷ್ಟಪಡ್ತೀನಿ. ಅಂದರೆ ಇಂಡಿವಿಜುವಲ್ ಫ್ರೆಂಡ್ಗಳಿಗಿಂತ ಫ್ಯಾಮಿಲಿ ಫ್ರೆಂಡ್. ನನಗೂ ಮದುವೆ ಆಗಿದೆ, ಮಕ್ಕಳಿದೆ, ಅವ್ರಿಗೂ ಮದುವೆ ಆಗಿದೆ, ಮಕ್ಕಳಿದೆ. ಇಂಥವ್ರ ಜೊತೆ ನಾವು ಅಲ್ಲಿ ಎಲ್ಲ ಧರ್ಮಸ್ಥಳ, ತಿರುಪತಿ, ಮಂತ್ರಾಲಯ ಅಥವಾ ಯಾವುದೋ ಊಟಿ, ಕೊಡೈಕಾನಲ್ ಫ್ರೆಂಡ್ಸ್ಗಳ ಜೊತೆನೂ ಹೋಗ್ತೀನಿ. ಬಟ್ ಫ್ಯಾಮಿಲಿ ಜೊತೆ ಹೋಗೋದು ಒಂದು ಹವ್ಯಾಸ. ಸೊ ಅವರು ಎಲ್ಲಾದರೂ ಅವ್ರ ಜೊತೆ ಹೋದರೆ ಅವರು ಕಡಿಮೆ ಅಂದರೆ ಅಡಿಗಾಸ್ ಹೋಟ್ಲಿಗೆ ಹೋಗ್ತಾರೆ. ಅದಕ್ಕಿಂತ ಕೆಳಗಡೆ ಇರೋದು ಹೋಗಲ್ಲ. ಯಾವುದೋ ಉಡುಪಿ ಉಪಹಾರ ಅಂತಿದೆ, ಅದಕ್ಕೆ ಬರಲ್ಲ ಅವರು. ಅವ್ರ ಅಡಿಗಾಸ್, ಅವ್ರ ಲೆವೆಲ್ ಏನು ಅಂದ್ರೆ ಅಲ್ಲಿ. ಅವರು ಆಟೋದಲ್ಲಿ, ಬಸ್ಸಲ್ಲಿ ಜರ್ನಿ ಮಾಡಲ್ಲ. ಅವರು ಊಬರೇ ಬುಕ್ ಮಾಡೋದು, ಓಲಾನೇ ಬುಕ್ ಮಾಡೋದು, ಅಥವಾ ಯಾರೋ ಫ್ರೆಂಡ್ಸದ ಕಾರಿಗೆ ಇಸ್ಕೊಂಡು ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಸತ್ರೂ ಕೂಡ ಅವರು ಬಸ್ ಹತ್ತಲ್ಲ, ಆಟೋ ಹತ್ತಲ್ಲ. ಅದು ಅವ್ರದ್ದೊಂದು ಸ್ಟೇಜ್ ಅದು. ಸೊ ಏನು, ಹೆಚ್ಚಿನ ಬೆಲೆ. ಈಗ ಉಪಹಾರಲ್ಲಿ ಯಾವುದೋ ಉಡುಪಿ ಉಪಹಾರಲ್ಲಿ ಒಂದು ಊಟ ಒಂದು 50 ರೂಪಾಯಿಗೆ ಸಿಗುತ್ತೆ ಅಥವಾ 70 ರೂಪಾಯಿಗೆ ಸಿಗುತ್ತೆ. ಅಡಿಗಾಸಲ್ಲಿ ಒಂದು 150-200 ರೂಪಾಯಿ ಇರುತ್ತೆ. ಅವ್ರು ಅಲ್ಲೇ ಹೋಗ್ತಾರೆ. ಅವ್ರದ್ದೊಂದು ಸ್ಟೇಜ್. ಮೊಬೈಲ್ ತಗೊಂಡ್ರೆ ಅವ್ರು 50,000 ರೂಪಾಯಿ ಮೇಲೆ ತಗೊಳ್ಳೋದು. ನಮಗೆಲ್ಲ 10,000 ರೂಪಾಯಿ ಕೊಟ್ಟರೆ ಸ್ಮಾರ್ಟ್ ಫೋನ್ ಸಿಗ್ತದೆ, ಸಾಕು ಬಿಡಪ್ಪ. ಓಕೆ, ಚೆನ್ನಾಗಿರೋದು, ಕ್ಯಾಮ್ರಾ ಎಲ್ಲ ಬೇಕು ಸೆಲ್ಫಿ ಹೊಡ್ಕೊಳ್ಳೋಕ್ಕೆ, ಒಂದು 20,000. ಅವ್ರು 50,000 ಕಡಿಮೆ ಮುಟ್ಟೋದಿಲ್ಲ. 50, 60, 70, 50ರಿಂದ 1 ಲಕ್ಷ. ಸೊ ಅವರು ಹೆಚ್ಚಿನ ಬೆಲೆಗೆ ಇರ್ತಾರೆ. ಇವರು ಶ್ರೀಮಂತರು. ಆದರೆ ಶ್ರೀಮಂತಿಕೆಯನ್ನು, ಆ ಸ್ಟೇಟಸನ್ನು ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಇವರು ಎಲ್ಲ ಇಡೀ ನಾಡು, ದೇಶ, ಭೂಮಂಡಲ ಎಲ್ಲ ದೇಶದಲ್ಲೂ ಈ ನಾನು ಹೇಳುವಂಥವ್ರು ಸಿಕ್ಕೇ ಸಿಗ್ತಾರೆ. ಇದು
ನೇಚರ್ ಮೇಡ್ ಲಾ. ಆ ಲಾನ ಅಂದರೆ ಅಲ್ಲೊಂದು ನಿಸರ್ಗನೇ ರೂಢಿಪಡಿಸಿರುವಂಥದ್ದು. ಅದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಬಿಡಿಸಿ ಹೇಳ್ತಾ ಇದ್ದೀನಿ. ಇನ್ನು ಆಗರ್ಭ ಶ್ರೀಮಂತರು ಇವರೆಲ್ಲ ಮೋರ್ ಎಕ್ಸ್ಪೆನ್ಸಿವ್, ಅಂದರೆ ನಾವು ಅದನ್ನು ಊಹೆನೂ ಮಾಡ್ಕೊಳಕ್ಕಾಗೋದಿಲ್ಲ. ಈಗ ಅಂಬಾನಿ ಮನೇಲಿ ಟೀ ಗ್ಲಾಸ್ 3 ಕೋಟಿ ರೂಪಾಯಿ ಸೆಟ್ಟು, 6 ಗ್ಲಾಸು, ಒಂದು ಟೀ ಸೋಸೋದಕ್ಕೆ ಸಾಸರು ಗ್ಲಾಸು, ಮತ್ತು ಆ ಟೀಗೆ ಹಾಕೋದಕ್ಕೆ ಒಂದು ಪಾಟ್, ಇದೆಲ್ಲ ಸೇರಿ 3 ಕೋಟಿ ರೂಪಾಯಿ. ನಮಗೆ 3 ಕೋಟಿ ರೂಪಾಯಲ್ಲಿ 3 ಮನೆ ಕಟ್ಬಿಡ್ತೀರಿ. 6 ಮನೆ ಕಟ್ಟೋರು ಅಂತವ್ರು ಇದ್ದಾರೆ, 10 ಮನೆ ಕಟ್ಟೋರು ಇದ್ದಾರೆ. ಬಟ್ ಅವರು ಒಂದೇ ಒಂದು ಟೀ ಕಪ್ಗೆ ಅಷ್ಟು, ಅದು ಆಗರ್ಭ ಶ್ರೀಮಂತರು, ಅವರು ಇದೆಲ್ಲರೂ ಕೂಡ ಬರ್ತಾರೆ. ಬಟ್ ಈಗ ನಿಮಗೆ ಮೂಲ ವಿಚಾರನ ತಿಳಿಸ್ತೀನಿ. ಒಂದು ಹಂತಕ್ಕೆ ನಿಮಗೆಲ್ಲರಿಗೂ ನಾನು ಹೇಳ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನೀವು ಸಂಶಯವನ್ನು ಆಮೇಲೆ ಕೇಳಿ ನನಗೆ. ಈ 5 ಹಂತದಲ್ಲಿ ಮನುಷ್ಯ ಬದುಕ್ತಾನೆ ಇರ್ತಾನೆ. ನೀವು ಯಾವ ನಾಡು, ಯಾವ ದೇಶ, ಎಲ್ಲಿ ಬೇಕಾದ್ರೂ ನೋಡ್ಬೋದು. ಅವನು ಇರೋ ಲೈಫ್ ಸ್ಟೈಲ್ ಸ್ಲಮ್ಮಲ್ಲಿದ್ದಾನ, ಅಥವಾ ಯಾವುದಾದ್ರೂ ಏರಿಯಾದಲ್ಲಿದ್ದಾನ, ಅಪಾರ್ಟ್ಮೆಂಟಲ್ಲಿದ್ದಾನ, ವಿಲ್ಲಲ್ಲಿದ್ದಾನ, ದೊಡ್ಡ ಬಂಗ್ಲೆಯಲ್ಲಿದ್ದಾನ, ಇದು ಇಂಪಾರ್ಟೆಂಟ್ ಅಲ್ಲ. ಮೈಂಡ್ ಸೆಟ್ ಅದು ಕೂಡ ಸ್ಥೂಲವಾಗಿ ಇಂಪಾರ್ಟೆಂಟೇ. ಬಟ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ ಈ 5ರಲ್ಲಿ ಇರ್ತಾನೆ. ಅವನ್ನೆಲ್ಲ ಉಚಿತವಾಗಿ ಹುಡ್ಕೋನು, ಕಡಿಮೆ ಬೆಲೆಗೆ ಹುಡ್ಕೋನು, ನಿಗದಿತ ಬೆಲೆಗೆ ಹುಡ್ಕೋನು, ಹೆಚ್ಚು ಬೆಲೆಗೆ ತಗೊಳ್ಳುವಂಥವನು, ದುಬಾರಿ ಬೆಲೆಯನ್ನು ಕೊಂಡುಕೊಳ್ಳುವಂಥವನು, ಬ್ರ್ಯಾಂಡೆಡ್ ವಸ್ತುಗಳು. ಈ 5 ರೀತಿ ಸ್ತರಗಳ ಮೈಂಡ್ ಸೆಟ್ ಉಳ್ಳವರಂತವ್ರು ಸಮಾಜದಲ್ಲಿ ಇದ್ದೇ ಇರ್ತಾರೆ. ಇಲ್ಲೇನು ಮಾಡ್ತಾರೆ, ಬಡವರು ಮಾಡುವಂಥ ಮಿಸ್ಟೇಕ್ ಏನು ಅಂದರೆ, ಇಲ್ಲಿಂದ ಎಲ್ಲರಿಗೂ ಇಲ್ಲಿಗೆ ಬರುವಂಥ ಆಸೆ. ಅವ್ರ ಮಹದಾಸೆ ಏನು ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಬರಬೇಕು. ಅವ್ರು ಇಲ್ಲಿಗೆ ಕಣ್ಣಾಕಿರ್ತಾರೆ ಅಥವಾ ಇಲ್ಲಿಗೆ ಕಣ್ಣಾಕಿರ್ತಾರೆ. ಇದು ಮಧ್ಯದನ್ನ ಸ್ಕಿಪ್ ಮಾಡ್ಬಿಡ್ತಾರೆ, ಅಲ್ಲಿ ಎಡುತ್ತಾರೆ, ಅಲ್ಲಿ ಎಡು ಬೀಳ್ತಾರೆ. ಅಂದ್ರೆ ಒಂದೇ ಸಲ ನಾನು 2ನೇ ಮೆಟ್ಲನ್ನು ಬಿಟ್ಟು 3ನೇ ಮೆಟ್ಲಿಗೆ ಹೋಗ್ಬಿಡ್ತೀನಿ. 10 ಅಡಿ ಹಾರಬೇಕು, ಇಲ್ಲ ನಾನು ಒಂದೇ ಸಲ 30 ಅಡಿ ಹಾರ್ಬಿಡ್ತೀನಿ. 20 ಅಡಿಗೆ ಬಿಟ್ಬಿಟ್ಟ 30 ಅಡಿ ಹಾರ್ಬಿಡ್ತೀನಿ. ಅಲ್ಲಿ ಏನ್ ಮಾಡ್ತಾರೆ ಇವರೆಲ್ಲ ದಬಾಕೊಳ್ತಾರೆ. ಅಂದ್ರೆ ಯಾರೋ ಏನೋ ಬಿಸ್ನೆಸ್ ಮಾಡಬೇಕು, ಅವನ ಕೆಪಾಸಿಟಿ 10 ಲಕ್ಷ, 50 ಲಕ್ಷ ರೂಪಾಯಿ ಸಾಲ ಮಾಡಿ ಅಥವಾ ಏನೋ ಬ್ಯಾಂಕಲ್ಲಿ ಅವ್ರ ಹತ್ರ ಎಲ್ಲ ಕೇಳಿ ಏನೋ ಒಂದು ಅರೇಂಜ್ ಮಾಡಿ ಮಾಡ್ತಾನೆ. ಅಲ್ಲಿ ಮುಳುಗೋಗ್ಬಿಡ್ತಾನೆ. ಏನಕ್ಕೆ ಮುಳುಗೋದ? ಒಂದೇ ಸಲ ಇಲ್ಲಿ ಜಂಪ್ ಮಾಡಕ್ಕೆ ನೋಡ್ಬಿಟ್ಟ. ಅವನ ಕೆಪಾಸಿಟಿ 10 ಲಕ್ಷ, ಬಟ್ 50 ಲಕ್ಷ ಸಾಲ ತಗೊಂಬಂದು ಮಾಡ್ದ, ಅಲ್ಲಿ ಮುಳುಗೋಗ್ಬಿಟ್ಟ. ನನ್ನ ಒಂದು ಅನುಭವಗಳನ್ನು ಕೇಳ್ತೀನಿ. ಯಾರೋ ಒಬ್ಬ ವ್ಯಕ್ತಿ, ಆತನಿಗೆ ಒಂದು 50,000 ರೂಪಾಯಿ ಸಂಬಳ. ವರ್ಷಕ್ಕೆ ಅವನಿಗೆ 50,000 ಅಂದ್ರೆ 6 ಲಕ್ಷ ರೂಪಾಯಿ ಆಯಿತು. ಒಂದು ಸ್ವಲ್ಪ ಖರ್ಚು ವೆಚ್ಚಗಳು, ತುಂಬಿದ ಕುಟುಂಬ, ಒಂದು 10-20 ಸಾವಿರ ಎಕ್ಸ್ಟ್ರಾ ತಗೊಳ್ತಾನೆ. ಅಂದರೆ 10-20 ಸಾವಿರನ ಎಕ್ಸ್ಟ್ರಾ ದುಡಿತಾನೆ. ಇವ್ರ ಮನೆ ಖರ್ಚುಗಳು ಹೆಚ್ಚು ಕಡಿಮೆ 60, 70, 75, ಸಮ್ ಟೈಮ್ 80 ಆಗುತ್ತೆ. ಓವರ್ ಆಲ್ ಆಗಿ ಎಷ್ಟೇ ಎಕ್ಸ್ಟ್ರಾ ಅಂದ್ರೂ 1 ಲಕ್ಷ ಅಂತ ಇಟ್ಕೊಳ್ಳಿ. ವರ್ಷಕ್ಕೆ 12 ಲಕ್ಷ ರೂಪಾಯಿ ಆಯಿತು. ಇವನ್ ಸಂಪಾದನೆನೂ ಕೂಡ 10ರಿಂದ 12 ಲಕ್ಷ ರೂಪಾಯಿ ಅವರೇಜಲ್ಲಿ ಒಂದು ತಿಂಗಳು ಹಿಂಗಾದ್ರೂ ಕೂಡ ಅಲ್ಲಿಗೆ ಬಂದು ನಿಂತ್ಕೊಳ್ತದೆ. ಇವನು ನನ್ನ ಹತ್ರ ಬಂದಾಗ ಅವನಿಗೆ ಸಿಕ್ಕಾಬಿಟ್ಟೆ ಒಂದು 37 ಲಕ್ಷ ರೂಪಾಯಿ ಸಾಲ ಆಗ್ಬಿಟ್ಟೈತೆ. 37 ಲಕ್ಷ. ಏನಕ್ಕಪ್ಪ ಸಾಲ ಮಾಡಿದೆ? ನಾನೆಲ್ಲ ಪೂರ್ತಿ ಹುಡುಕ್ತೀನಿ, ಅದನ್ನು ಹೇಳ್ತೀನಿ ನಿಮಗೆ, ನಾನು ನೆಕ್ಸ್ಟ್ ಹಂತದಲ್ಲಿ ಹೇಳ್ತೀನಿ. ಅವನ್ನೆಲ್ಲ ಕರ್ಕೊಂಬಂದು ಕೇಳಿದ್ರೆ ಅವನು 5 ವರ್ಷದ್ದು ಹಿಸ್ಟ್ರಿ ತೆಗೆದು ನೋಡಿದ್ರೆ ಏನೋ ನನ್ನ ಅದೃಷ್ಟಕ್ಕೆ ಅವನ್ನೆಲ್ಲ ಬರಿತಾ ಇದ್ದ. ಕೆಲವರೆಲ್ಲ ಡೈರಿ ಬರೀ ಹವ್ಯಾಸ, ದಿನಚರಿಯನ್ನ ಪೂರ್ತಿ ಬರೀತಾರೆ. ಮತ್ತೆ ಕೆಲವರು ಬರೀ ಲೆಕ್ಕಾಚಾರಗಳನ್ನು ಬರೀತಾರೆ. ಇನ್ನು ಕೆಲವರು ಮೈನ್ ಪಾಯಿಂಟ್ಗಳನ್ನು ಬರೀತಾರೆ. ಈ 3 ಥರದವ್ರು ಸಿಗ್ತಾರೆ. ಇವನ್ನೆಲ್ಲ ಲೆಕ್ಕಾಚಾರವನ್ನು ಬಹಳ ಸ್ಪಷ್ಟವಾಗಿ ಬರೆದಿದೆ. ಎಲ್ಲ ಪುಸ್ತಕಗಳನ್ನು ತಗೊಂಬಂದ, ನೋಡಿದೆ, ಅಧ್ಯಯನ ಮಾಡಿದೆ, ಬಹಳ ಖುಷಿ ಆಯಿತು, ಎಲ್ಲ ಮೈಂಟೈನ್ ಮಾಡೋನು. ಆದರೆ 37 ಲಕ್ಷ ಏನಾಯಿತು? ಈಗ 5 ವರ್ಷದಲ್ಲಿ ತಗೊಂಡ್ರೆ ಅವನು ದುಡಿಯೋದಕ್ಕೆ ಕರೆಕ್ಟಾಗಿ ಬಂದಿದೆ. ಇಲ್ಲಿ ಎಕ್ಸ್ಟ್ರಾ ಆಗಿರೋದು 37 ಲಕ್ಷ ಸಾಲ ಆಗಿದೆ. ಎಲ್ಲಾಯಿತು, ಎಲ್ಲಿ ಕಳ್ಕಂಡ ಅಂತಂದರೆ ಅವನು ಎಲ್ಲೂ ಇದನ್ನು ಇನ್ವೆಸ್ಟ್ ಮಾಡಿಲ್ಲ. ಅಂದರೆ ಏನು ಪರ್ಚೇಸ್ ಮಾಡಿಲ್ಲ. ಏನೋ ಗೋಲ್ಡ್ ತಗೊಂಡ, ಸೈಟ್ ತಗೊಂಡ, ಜಮೀನು ತಗೊಂಡ, ಏನಾದರೂ ಪರ್ಚೇಸ್ ಮಾಡಿದರೆ, ಏನೋ ಶೇರ್ ಮಾರ್ಕೆಟ್ಗಾಗಿದೆ, ಅದೇನೋ ಬಿಟ್ ಕಾಯಿನ್ ತಗೊಂಡೆ, ಈ ಥರದ್ದು ಏನೇನೋ ಇರ್ತವೆ. ಆ ಥರದ್ದಾದರೂ ಹಾಕಿದರೆ ಕಳ್ಕೊಂಡಿದ್ರು ಪರವಾಗಿಲ್ಲ, ಅಂಥದಕ್ಕೆ ಹಾಕಿದ್ರೆ ಪರವಾಗಿಲ್ಲ. ಇವನಿಗೆ ಕುಡಿಯೋ ಅಭ್ಯಾಸ ಇಲ್ಲ, ಸೇದೋ ಅಭ್ಯಾಸ ಇಲ್ಲ, ಇಸ್ಪೀಟ್ ಆಡೋ ಅಭ್ಯಾಸ ಇಲ್ಲ, ಹುಡುಗಿರ ಚಟ ಇಲ್ಲ. ಏನೂ ಚಟಗಳಿಲ್ದೇನೆ, ಏನನ್ನು ಪರ್ಚೇಸ್ ಮಾಡ್ದೇನೆ 5 ವರ್ಷದಲ್ಲಿ 37 ಲಕ್ಷ ರೂಪಾಯಿ ಹೇಗಾಯಿತು? ಇದು ಗೊತ್ತಿಲ್ಲ. ಇದು ಗೌಣ, ಅಂದರೆ ಗುಪ್ತ. ಅದು ಎಲ್ಲೋಯ್ತು ಏನು ಅನ್ನೋದು ಗೊತ್ತಿಲ್ಲ. ಏನಾದರೂ ನಾನು ಹೆಚ್ಚಾಗಿ ಖರ್ಚು ಮಾಡ್ತೀನಿ ದಿಲ್ದಾರ್ಗಂದ್ರೆ ಅವ್ನು ಏನೇ ಮಾಡಿದ್ರೆ 75-80ಕ್ಕೆ ಮುಗಿದೋಯ್ತು. ನಾನು ಒಂದು 20,000 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ದೀನಿ, ಬಟ್ ಆದರೂ ಕೂಡ ಇಲ್ಲಿರಲ್ಲ. ಇದೆಲ್ಲ ಏನು ಅಂತಂದರೆ ಗುಪ್ತವಾಗಿರೋದು.
ಸೊ ಇದೆಲ್ಲ ಯಾಕೆ ಬರ್ತದೆ ಅಂದರೆ ಜಂಪ್ ಮಾಡೋ ಉದ್ದೇಶಗಳು ಯಾರ್ಯಾರಿಗಿರ್ತವೆ ಹಂತ ಹಂತವಾಗಿ ಹೋಗ್ಬೇಕು. 1ನೇ ಕ್ಲಾಸು ಪಾಸಾಗಿ 2ನೇ ಕ್ಲಾಸು 3ನೇ ಕ್ಲಾಸು 4ನೇ ಕ್ಲಾಸು ಒಂದೇ ಸಲ ನಾನು 8ನೇ ಕ್ಲಾಸ್ ಎಕ್ಸಾಮ್ ಬರೀತೀನಿ, SSLC ಎಕ್ಸಾಮ್ ಬರೀತೀನಿ. ಸಾಧ್ಯವಿಲ್ಲ. ಸಾಧ್ಯವಿದೆ, ಕೋಟಿಲಿ ಒಬ್ಬನಿಗೆ ಸಾಧ್ಯವಿದೆ. ಅದು ರಾಮಾನುಜ ಗಣಿತಜ್ಞ ಇರ್ತಾರಲ್ಲ ಅವ್ರು ತಂದವ್ರಿಗೆ ಸಾಧ್ಯವಾಗುತ್ತೆ, ಎಲ್ಲರಿಗೂ ಅಲ್ಲ. ಕೋಟಿಲಿ ಒಬ್ಬನಿಗೆ ಸಾಧ್ಯವಿದೆ. ಅದು ಯಾಕೆ ಏನು ಅನ್ನೋದನ್ನು ಹೇಳ್ತೀನಿ. ಸೊ ಈ ರೀತಿ ಸಡನ್ನಾಗಿ ಜಂಪ್ ಆಗ್ಬಿಡ್ಬೇಕು. ನಾನು ಇವಾಗ ಸೈಕಲಲ್ಲಿ ಓಡಾಡ್ತಾ ಇದ್ದೀನಿ, ಒಂದೇ ಸಲ ನನಗೆ ಬೆನ್ಸ್ ಕಾರಬೇಕು. ಸೊ ದೊಡ್ಡದು ಕೈ ಹಾಕ್ಬಿಡೋದು, ಸುಟ್ಕೊಳ್ಬಿಡೋದು. ಈ ರೀತಿ ಮಾಡ್ಕೊಳ್ಳೋದಕ್ಕೋಸ್ಕರ ಇವರೆಲ್ಲರೂ ಕೂಡ ಸುಟ್ಕೊಳ್ತಾರೆ. ಸಾಕಷ್ಟು ಜನ ಇಲ್ಲಿ ಬರೋವಂಥವ್ರು ಏನಕ್ಕೆ ಹಂಗಾಯ್ತು ಅಂತಂದ್ರೆ ಅವ್ರದ್ದು ಲಾಂಗ್ ಜಂಪಿಂದ ಇವರು ಎಡವಟ್ಟಾಗಿರ್ತಾರೆ. ಈ ಲಾಂಗ್ ಜಂಪ್ ಮಾಡೋದಕ್ಕೋಸ್ಕರ ಬಿದ್ದು ಮೈಕೈ ತರ್ಚ್ಕೊಂಡು ಕೆಲವರು ಜೀವ ಕಳ್ಕೊಂಡವರು, ಕೆಲವರು ಬಿಟ್ಟು ಓಡೋದರು, ಅಂದರೆ ತಲೆ ಮರೆಸ್ಕಂಡ ಅಂತಾರೆ ಆ ರೀತಿ. ಮತ್ತೆ ಕೆಲವರು ಕಣ್ ತಪ್ಪಿಸಿ ಬದುಕ್ತಾ ಇರ್ತಾರೆ. ಅಲ್ಲಿ ಯಾರೋ ನೋಡ್ಬಿಡ್ತಾರೆ, ಇಲ್ಲಿ ಯಾರೋ ನೋಡ್ಬಿಡ್ತಾರೆ, ಈಗ ಬಂದ ಹಾಗೆ ಬಂದ ಅಂತೇಳಿ ಕಣ್ ತಪ್ಪಿಸ್ಕೊಂಡು ಓಡಾಡ್ತಾರೆ. ಇದೆಲ್ಲವೂ ಕೂಡ ಅದೇ ರೀತಿನೇ. ಬಟ್ ಇದೆಲ್ಲ ಮೂಲವಾಗಿ 5 ರೀತಿ ಮೈಂಡ್ ಸೆಟ್ಗಳನ್ನು ಚೆನ್ನಾಗಿ ಇಟ್ಕೊಳ್ಳಿ. ಬಡವ, ಕಡಿಮೆ ಬೆಲೆಗೆ ಉಚಿತವಾಗಿ ಬರೆಯೋನು, ಕಡಿಮೆ ಬೆಲೆ, ನಿಗದಿತ ಬೆಲೆ, ಹೆಚ್ಚು ಬೆಲೆ, ದುಬಾರಿ ಬೆಲೆ, ಇದರಲ್ಲೇ ಅವನ ಜೀವನ ಎಲ್ಲ ಸಾಕ್ತಾ ಇರ್ತದೆ. ಸೊ ಒಂದು ಇಲ್ಲಿ ಬರ್ಬೋದು, ಅಥವಾ ಇದಿಲ್ಲ ಆಗ್ಬೋದು, ಇದಿಲ್ಲಿ ಅಥವಾ ಇದಿಲ್ಲಿ ಅಥವಾ ಇದಿಲ್ಲಿ 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 ಒಂದು ಹಿಂದೆ ಮುಂದೆ ಆದ್ರೆ ನಡೀತದೆ. ಬಟ್ ಹಿಂದೆ ಇರೋದೇನಾದ್ರೂ 3ನೇದಕ್ಕೆ ಬಂತು, ಈ ಕಡೆ ಇರೋದೇನಾದ್ರು 3ನೇದಕ್ಕೆ ಹೋಯ್ತು, ಇಲ್ಲಿಂದ ಇಲ್ಲಿಗೆ ಹೋಗ್ಬಿಟ್ಟೆ, ಮದ್ದದ್ ಬಿಟ್ಟೆ, ಅಲ್ಲಿ ನಿಮಗೆ ಸರಿಯಾಗಿ ಹೊಡೆತ ಬೀಳ್ತದೆ. ಆ ಹೊಡೆತನ ನೀವು ಮತ್ತೆ ರಿಕವರ್ ಮಾಡ್ಕೊಳ್ಳೋದಕ್ಕೆ, ಎಚ್ಚೆತ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ನೀವು ಹೆಂಗೆ ಲಾಂಗ್ ಜಂಪ್ ತಗೊಂಡ್ರೆ ಇದು ಬಗೆಹರಿಯೋದಕ್ಕೂ ಕೂಡ ಸಮಯ ಬೇಕಾಗುತ್ತೆ. ಈಗ ಮೂಲ ಪ್ರಶ್ನೆಗೆ ಬರ್ತೀನಿ, ಮುಖ್ಯವಾದ ಪ್ರಶ್ನೆಗೆ. ಅದ್ರ ಕಡೆ ಗಮನಿಸೋಣ. ಬಡವ ಏನ್ ಮಾಡ್ತಾನೆ, ಯಾಕೆ ಬಡವನಾಗೆ ಇರ್ತಾನೆ ಅಂದ್ರೆ ಅವನಿಗೊಂದು 4 ಜನ ಪರಿಚಯ ಇದ್ದಾರೆ. ಏನೋ ಅಕ್ಕಪಕ್ಕದವರು, ಅವ್ರ ಮನೆಯವ್ರು ಬಿಟ್ಬಿಡಿ, ಅದು ಫ್ಯಾಮಿಲಿ. ಅಕ್ಕಪಕ್ಕದವರು ಒಂದಷ್ಟು ಜನ ಫ್ರೆಂಡ್ಸು. ಅವನೇನು ಮಾಡ್ತಾನೆ, ದಿನನಿತ್ಯ ಮೀಟ್ ಮಾಡುವಂತಹ ಪರಿವಾರ ಬಿಟ್ಟು ಹೊರಗಡೆ ಯಾರೋ ಒಂದು 4-5 ಜನ ಸ್ನೇಹಿತರು, ಕೆಲಸದಲ್ಲಿ ಒಂದು 4-5 ಜನ ಸ್ನೇಹಿತರು, ಎಲ್ಲೋ ಪಾರ್ಕಿಗೆ ಹೋಗ್ತಾನೆ, ದೇವಸ್ಥಾನಕ್ಕೆ ಹೋಗ್ತಾನೆ, ಯಾವುದೋ ಒಂದು ಹರಟೆ ಹೊಡೆಯೋದಕ್ಕೆ ಹರಟೆ ಕಟ್ಟೆ ಅಂತ ಇರ್ತದೆ, ಕಟ್ಟೆನ ಹುಡ್ಕೊಳ್ತಾರೆ. ಅದು ಯಾರ್ದೋ ಮನೆ ಮೇಲೆ ಟೆರಸ್ ಆಗಿರ್ಬೋದು, ಹಳ್ಳಿ ಕಟ್ಟೆ ಆಗಿರ್ಬೋದು. ಹಳ್ಳಿ ಕಡೆ ಇಂಥವೆಲ್ಲ ಕಟ್ಟೆಗಳು ಬೇಜಾನ್ ಇರ್ತವೆ. ಬಟ್ ಇಲ್ಲೆಲ್ಲ ಕಟ್ಟೆಗಳಿಲ್ಲ. ಕಟ್ಟೆಗಳು ಮಾಡ್ಕೊಂಡಿರೋ ಯಾವುದೋ ಒಂದು ಕ್ಲಬ್, ಒಂದು ಬೆಟ್ಟನೋ, ಯಾವುದೋ ಒಂದು ಅಂಗಡಿನೋ, ಅಲ್ಲಿ ಕೂತ್ಕೊಂಡು ಹರಟೆ ಹೊಡೆಯಕ್ಕೆ ಮಾಡ್ತಾ ಇರ್ತಾರೆ. ಇವ್ರ ಜೀವನ ಎಲ್ಲ ಇಷ್ಟೇನೆ. ಅವನದು ಕಾಲೇಜ್ ಮುಗೀತು, ಎಜುಕೇಶನ್ ಮುಗೀತು, ಈಗೇನೋ ಕೆಲಸ ಮಾಡ್ತಾವನೆ, ನೆಕ್ಸ್ಟ್ ಅವನಿಗೆ ಮದುವೆ ಆಗ್ತದೆ, ಮಕ್ಕಳಾಗ್ತದೆ, ಮಕ್ಕಳಾದ್ಮೇಲೆ ಏನೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಆದ್ರೂ ಮಾಡ್ಕೊಳ್ಳಿ, ಅಥವಾ ಬೇರೆ ಕಡೆ ಕೆಲಸಕ್ಕೆ ಹೋಗ್ಲಿ. ಆ ಬಡವ್ರು ಯಾಕೆ ಬಡವರಾಗೆ ಇರ್ತಾರೆ ಅಂದ್ರೆ ಈ ಸರ್ಕಲ್ ಬಿಟ್ಟು ಅವನು ಆಚೆ ಹೋಗಲ್ಲ, ಹೊಸಬ್ರನ್ನ ಪರಿಚಯ ಮಾಡ್ಕೊಳ್ಳಲ್ಲ, ಹೊಸದನ್ನ ತಿಳ್ಕೊಳಕ್ ಹೋಗಲ್ಲ, ಹೊಸದನ್ನ ಕಲಿಯಕ್ ಹೋಗಲ್ಲ. ಹೊಸದು ಅವನಿಗೆ ಅವಶ್ಯಕತೆ ಇಲ್ಲ. ಆದ್ರೆ ಮನ್ಸೆಲ್ಲಿದೆ ಅಂದ್ರೆ ನಾನು ಅಂಬಾನಿ ಆಗ್ಬಿಡ್ಬೇಕು, ನಾನು ಟಾಟಾ ಬಿರ್ಲಾ ಆಗ್ಬಿಡ್ಬೇಕು, ನಾನು ಏಲನ್ ಮಸ್ಕ್ ಆಗ್ಬಿಡ್ಬೇಕು, ಸೊ ನಾನು ಸಚಿನ್ ತೆಂಡೂಲ್ಕರ್ ಆಗ್ಬಿಡ್ಬೇಕು, ಎಲ್ಲ ಆಸೆಗಳು, ನಾನು ಸಿನಿಮಾ ನಟ ಯಶ್ ಥರ ಆಗ್ಬಿಡ್ಬೇಕು, ದರ್ಶನ್ ಥರ ಆಗ್ಬಿಡ್ಬೇಕು, ಸುದೀಪ್ ಥರ ಆಗ್ಬಿಡ್ಬೇಕು. ಅವನ ಆಸೆ ಎಲ್ಲಿರ್ತದೆ ಅಂದ್ರೆ ಇಲ್ಲಿ. ಬಟ್ ಅವನದು ಸರ್ಕಲ್ ಎಲ್ಲಿರ್ತದೆ ಅಂದ್ರೆ ಬಾವಿಲಿರೋ ಕಪ್ಪೆ ಥರ ಇಲ್ಲೇ ಸುತ್ತಾ ಇರ್ತಾನೆ. ಯಾಂತ್ರಿಕ ಬದುಕು. ಸೀದಾ ಪಾರ್ಕ್ ಹೋಗು, ದೇವಸ್ಥಾನಕ್ಕೆ ಹೋಗು, ಅಲ್ಲೆಲ್ಲ ಹರಟೆ ಕಟ್ಟೆ ಹತ್ರ ಓಡಿ, ಕೆಲ್ಸಕ್ಕೆ ಹೋಗು, ಬಾ ತಿನ್ನು, ಮಲ್ಕೋ, ಇಷ್ಟು ಬಿಟ್ಟು ಬೇರೆ ಏನು ಮಾಡೋದಿಲ್ಲ. ಅದಕ್ಕೆ ಅವನು ಬಡವನಾಗೇ ಇರ್ತಾನೆ. ಇದು ಕೇವಲ ಬಡವರದಲ್ಲ, ಮಧ್ಯಮ ವರ್ಗದವ್ರದ್ದು ಅಷ್ಟೇ. ಅವ್ರ ತಲೆ ಏನಿರ್ತದೆ ಅಂದ್ರೆ ಇಷ್ಟೇ: ಗಂಡ, ಹೆಂಡತಿ, ಮಕ್ಕಳು. ಇದು ಸ್ಲಮ್ಮಲ್ಲಿರೋರ ಕತೆ. ಆದರೆ ಅಥವಾ ಯಾವುದೋ ಒಂದು ಏರಿಯಾದಲ್ಲಿ, ಗಲೀಜ್ ಏರಿಯಾದಲ್ಲಿ ಇರ್ತಾರೆ ಕೆಲವರು, ಅವ್ರ ಕತೆ. ಆದರೆ ಇನ್ನು ಕೆಲವರು ಮಧ್ಯಮ ವರ್ಗದವರು ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತಾರೆ, ಯಾವುದೋ ಒಂದು ಗಲ್ಲಿಲಿ ಇರ್ತಾರೆ. ಇವ್ರದ್ದು ಅದೇ ಕತೆನೆ. ಕೆಲ್ಸಕ್ಕೆ ಹೋಗು, ಒಂದಷ್ಟು ಜನ ಫ್ರೆಂಡ್ ಸರ್ಕಲ್ಲು. ಏನಂದ್ರೆ ಇವ್ರಿಗಿಂತ ಸ್ವಲ್ಪ ಹೆಚ್ಚಾಗಿರ್ತಾರೆ ಇವ್ರಿಗೆ. ಇವನಿಗೆ 10 ಜನ ಫ್ರೆಂಡ್ಸ್ ಇದ್ರೆ 10 ಜನ ಇರೋದಿಲ್ಲ. ಉದಾಹರಣೆಗೆ ಹೇಳ್ತಾನೆ, ಓಕೆ, ಇವನಿಗೊಂದು 5 ಜನ ಇದ್ರೆ ಇವನಿಗೊಂದು 10ರಿಂದ 15 ಜನ ಇರ್ತಾರೆ. ಅದಕ್ಕೆ ಇವನು ಮಧ್ಯಮ ವರ್ಗದವನು. ಇವನು ಏನು ಕೆಲಸ ಮಾಡ್ತಾನೆ, ಇವನೇನು ಕೆಲಸ ಮಾಡ್ತಾನೆ ಗೊತ್ತಿರೋದು ಯಾರ್ಯಾರಿಗೆ? ಇವನ ಫ್ಯಾಮಿಲಿಗೆ, ಅಕ್ಕಪಕ್ಕದ ಮನೆಯವ್ರಿಗೆ, ಇವನ್ ಪರಿಚಯ ಒಡನಾಟದಲ್ಲಿರೋರು ಮಾತ್ರ ಗೊತ್ತು. ಅದಕ್ಕೆ ಇವನು ಅಷ್ಟೇ. ಈ ಮಧ್ಯಮ ವರ್ಗದವನು ಏನು ಮಾಡಿ, ಇವನಿಗಿಂತ ಡಬಲ್ ಇರ್ತಾನೆ. ಇವನಿಗೆ 5ರಿಂದ 10 ಅಂದ್ರೆ ಇವನಿಗೆ 10ರಿಂದ 20 ಜನ ಗೊತ್ತಿರ್ತಾರೆ. ಅದಕ್ಕೋಸ್ಕರ ಇವನು ಮಧ್ಯಮ ವರ್ಗದಲ್ಲಿ ಇರ್ತಾನೆ. ಇವಂದು ಅದೇ ಕೇಸ್. ಇನ್ನ ಮೇಲ್ಮಧ್ಯಮ ವರ್ಗದವರು, ಇವ್ರದ್ದು ಬಹಳ ಕಷ್ಟ. ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಇವನು ಬಡವನೂ ಅಲ್ಲ,
ಮಧ್ಯಮ ವರ್ಗದವನಲ್ಲ, ಮೇಲ್ ಮಧ್ಯಮ ವರ್ಗದವನು. ಹೇಳಕ್ಕಾಗಲ್ಲ, ಬಿಸಿ ತುಪ್ಪ, ನುಂಗಂಗಿಲ್ಲ, ಉಗಳಂಗಿಲ್ಲ. ಇಲ್ಲಿ ಬರ್ತಾರೆ, ಅವ್ರ ಕತೆಗಳೆಲ್ಲ ಕೇಳಿದ್ರೆ ಬಹಳ ಬಹಳ ಸೋಜಿಗ ಇವ್ರ ಬದುಕು. ಮಧ್ಯಮ ಪಾಂಡವ, ಅರ್ಜುನನ್ ಥರ ಇವ್ರ ಕತೆ. ನಿಜವಾಗ್ಲೂ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅದನ್ನ ಹೇಳ್ತಾ ಹೋದ್ರೆ ಮತ್ತೆ ಟೈಮ್ ಆಗ್ಬಿಡ್ತದೆ. ಮೂಲ ವಿಷಯಕ್ಕೆ ಬರ್ತೀನಿ, ಏನಾದರೂ ಸಮಯ ಸಿಕ್ಕಿದ್ರೆ ಬೇಕಾದ್ರೆ ಹೇಳ್ತೀನಿ. ಸೊ ಇವ್ರದ್ದು ಬಹಳ ಬಹಳ ಕ್ರಿಟಿಕಲ್ ಕಂಡೀಷನ್. ಇವರು ಅಂದ್ರೆ ಸಂದಿಗ್ಧ ಪರಿಸ್ಥಿತಿ, ಎರಡು ಕತ್ರಿ ನಡುವೆ ಸಿಗಾಕೊಂಬಿಡಿ, ಎಲ್ಲೂ ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ. ಈ ಕತ್ರಿನಾದ್ರೂ ಹೊಡಿತದೆ, ಇಲ್ಲ ಈ ಕತ್ರಿನಾದ್ರೂ ಹೊಡಿತದೆ. ಅಂದ್ರೆ ಇವರೆಲ್ಲ ಮಾನ ಮರ್ಯಾದೆಗೆ ಅಂಜುವಂಥವ್ರು. ಇವ್ರಿಗೆ ಅವಮಾನ ಸಹಿಸಕ್ಕಾಗಲ್ಲ, ಇವ್ರಿಗೆ ಯಾರು ಏನು ಅನ್ನಂಗಿಲ್ಲ, ಸೊ ನೆಗೆಟಿವ್ ಕಾಮೆಂಟ್ ಹೇಳಂಗಿಲ್ಲ. ಈ ಥರದವ್ರು ಇವರು ಮಧ್ಯಮ ಸ್ಥಿತಿಯಲ್ಲಿ ಇರ್ತಾರೆ. ಅಂದ್ರೆ ಮೇಲ್ ಮಧ್ಯಮ ವರ್ಗದವ್ರು ಬಹಳ ಬಹಳ ರಿಸ್ಕ್. ಇವ್ರ ಜೀವನ ರಿಸ್ಕ್ ಏನಿಲ್ಲ, ಆರಾಮಾಗಿ ಬದುಕ್ಬೋದು. ಬಟ್ ಅವ್ರ ಮೈಂಡ್ ಸೆಟ್ ಹಂಗೆ ಮಾಡ್ಕೊಂಬಿಟ್ಟಿರ್ತಾರೆ, ರಿಸ್ಕ್ ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿರ್ತಾರೆ. ಅಳ್ಳಾಡಂಗಿಲ್ಲ, ಹಿಂಗೇ ನಡೀತಾರೆ, ನೆಟ್ಟಿಗೆ ಹಂಗೇ ಬರ್ತಾರೆ, ರೋಬೋ ಇದ್ದಂಗೆ ಪಾಪ ಇವರು ಬದುಕು. ಸೊ ಇವರು ಇವ್ರಿಗಿಂತ ಹೆಚ್ಚು ಜನ, ಅಂದ್ರೆ ಇವ್ರಿಗೆ 20 ಜನ ಗೊತ್ತಿದ್ರೆ ಪಕ್ಕದವ್ರಿಗೂ 40 ಜನ ಗೊತ್ತಿರ್ತಾರೆ ಇವ್ರಿಗೆ. ಸೊ ಇದು ಬಿಟ್ರೆ ನೆಕ್ಸ್ಟು ಮೇಲ್ವರ್ಗದ ಶ್ರೀಮಂತರು. ಇವ್ರು ಯಾಕೆ ಶ್ರೀಮಂತರು ಅಂದ್ರೆ ಬಡವನಿಗೂ ಶ್ರೀಮಂತರಿಗೂ 10 ಪಟ್ಟು ವ್ಯತ್ಯಾಸಗಳಿರುತ್ತೆ. ಇವನಿಗೆ 10 ಜನ ಗೊತ್ತು ಅಂದ್ರೆ ಅವ್ರಿಗೆ 100 ಜನ ಗೊತ್ತಿರ್ತಾರೆ. ಇನ್ನು ಆಗರ್ಭ ಶ್ರೀಮಂತರು ಯಾರು ಇರ್ತಾರೆ, ಇವನಿಗಿಂತ 10 ಪಟ್ಟು ಗೊತ್ತಿರ್ತದೆ. 1000 ಜನ ಗೊತ್ತಿರ್ತಾರೆ. ಈ 1000 ಜನ ಗೊತ್ತಿರ್ತಾರೆ ಅನ್ನೋದನ್ನ ನಾನು ಯಾವ ರೀತಿ ಪ್ರಿಡಿಕ್ಷನ್ ಮಾಡ್ತೀನಿ ಅಂತಂದ್ರೆ, ಬಡವ ಅವನೊಬ್ಬನೇ ದುಡಿತಾನೆ. ಸೆಲ್ಫ್ ಎಂಪ್ಲಾಯ್ಮೆಂಟ್, ಸಣ್ಣ ಸಣ್ಣ ವ್ಯಾಪಾರಿಗಳು, ಎಳ್ನೀರು ಮಾರೋರು, ಹೂವು ಮಾರೋರು, ಏನೋ ಚಿಕ್ಕದಾಗ ಒಂದು ಅಂಗಡಿ ಇಟ್ಕೊಂಡಿರೋರು, ತರಕಾರಿ ಅಂಗಡಿನೋ, ಏನೋ ಒಂದು ಟೈಲರ್ ಅಂಗಡಿ, ಬ್ಯೂಟಿ ಪಾರ್ಲರ್ ಏನೋ ಇಟ್ಕೊಂಡಿರೋ, ಇವರೆಲ್ಲ ಸೆಲ್ಫ್ ಎಂಪ್ಲಾಯ್. ಇವ್ರೇನ್ ಮಾಡ್ತಾರೆ, ಅವರೇ ದುಡಿತಾರೆ, ಒಬ್ಬನೇ ದುಡಿತಾನೆ. ಈ ಮಧ್ಯಮ ವರ್ಗದವ್ರು ಏನ್ ಮಾಡ್ತಾರೆ, ಇವ್ರು ಒಬ್ಬರನ್ನೋ ಇಬ್ಬರನ್ನೋ ಕೆಲ್ಸಕ್ಕೆ ಇಟ್ಟಿರ್ತಾರೆ, ಒಂದು 5 ಜನ ಕೆಲ್ಸಕ್ಕೆ ಇಟ್ಟಿರ್ತಾರೆ. ಸೊ ಮೇಲ್ಮಧ್ಯಮದ ವರ್ಗದವ್ರು ಏನ್ ಮಾಡ್ತಾರೆ, ಒಂದು 10 ಜನ ಕೆಲ್ಸಕ್ಕೆ ಇಟ್ಟಿರ್ತಾರೆ. ಶ್ರೀಮಂತರು ಏನ್ ಮಾಡ್ತಾರೆ, ಒಂದು 100 ಜನ ಕೆಲ್ಸಕ್ಕೆ ಇಟ್ಟಿರ್ತಾರೆ. ಆಗರ್ಭ ಶ್ರೀಮಂತರು ಏನ್ ಮಾಡ್ತಾರೆ, ಅವ್ರು 1000 ಜನ, 1,00,000 ಜನ, ಕೋಟಿ ಜನನ್ನು ಕೆಲ್ಸಕ್ಕೆ ಇಟ್ಟಿರ್ತಾರೆ. ಆದ್ರಿಂದ ಎಷ್ಟೆಷ್ಟು ಕೆಲ್ಸಕ್ಕೆ ಇಡ್ತಾ ಇರ್ತಾರೆ, ಅಷ್ಟಷ್ಟು ಅವರು ಮೇಲ್ ಹೋಗ್ತಾ ಇರ್ತಾರೆ. ಸೊ ಈಗ ಬಡವೊಂದು ಮೈಂಡ್ ಸೆಟ್ ಹೆಂಗಿರ್ತದೆ, ಇಷ್ಟೇ ಕೆಳಗಡೆ ನೋಡ್ಕೊಳ್ಳಿ, ನನ್ನ ಕೈ ಇಷ್ಟರಲ್ಲೇ ಇರ್ತದೆ ಇಡೀ ಬದುಕು. ಇಲ್ಲಿ ಹುಟ್ಟದಾಗ್ಲಿಂದ ಇಲ್ಲೇ ಒಂದು ಸ್ವಲ್ಪ ಹಿಂಗೆ ಏರುಪೇರು ಆಗ್ಬೋದು ಅಷ್ಟೇ. ಬಟ್ ಅಂತಿಮದಲ್ಲಿ ಬಂದು ಇಲ್ಲೇ ಇತ್ಕೊಂಡು, ಎರಡನೇವರು ಒಂದು ಸ್ವಲ್ಪ ದೊಡ್ಡದಾಗಿ ಇಲ್ಲಿಗೆ ಬಂದು ನಿಂತ್ಕೊತಾರೆ. ಅವ್ರದ್ದು ಅಷ್ಟೇ ಏರುಪೇರು ಗ್ರಾಫ್ ಹಿಂಗಿರ್ತದೆ. ಮೂರನೇವ್ರದ್ದು ಹಿಂಗಿರ್ತದೆ. ಈ ಹಂತಗಳನ್ನ ಬಿಟ್ಟು ನೆಕ್ಸ್ಟ್ ಹಂತಕ್ಕೆ, ಬಡವನಿಂದ ಶ್ರೀಮಂತ ಅಂದ್ರೆ ಮಧ್ಯಮ ವರ್ಗದಕ್ಕೆ ಹೇಗೆ ಹೋಗೋದು, ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಯಾರೋ ಒಬ್ಬ ಹುಡುಗ ಗೊತ್ತಿರೋನು, ಅವನು ಸ್ಲಮ್ಮಲ್ಲಿದ್ದ. ಸ್ಲಮ್ ಬಿಟ್ಬಿಟ್ಟು ಬಾಡಿಗೆಗೆ ಬಾ ಅಂತ. ಸ್ಲಮ್ ಬಹಳ ಕಡಿಮೆ, 200-300 ರೂಪಾಯಿಗೆ ಬಾಡಿಗೆ ಸಿಗ್ತದೆ. ಹೊರಗಡೆ ಬಂದ್ರೆ 1000 ರೂಪಾಯಿ ಕಟ್ಬೇಕು. ಯಾರು ಕಟ್ತಾರೆ, ಅಲ್ಲೇ ಇದ್ಬಿಡ, ಫ್ರೀ ಮೈಂಡ್ ಸೆಟ್, ಬಡಸ್ತನದ ಮೈಂಡ್ ಸೆಟ್, ಅದಲ್ಲೇ ಇದ್ದು ಬಿಡ್ತಾರೆ. ಎಷ್ಟಾದ್ರೂ ಬರ್ಲಿಲ್ಲ, 30 ವರ್ಷ ಆಯ್ತು, 35 ವರ್ಷ ಆಯ್ತು, ಮಕ್ಕಳು ಆಯ್ತು, ಮದುವೆ ಆಯ್ತು, ಮಕ್ಕಳು ಆಯ್ತು, ಬಾರ ಕೊನೆಗೆ ಏನೋ ಅಲ್ಲಿ ಜಗಳ ಆಡ್ಕೊಂಡು ಅಲ್ಲಿಂದ ಒಂದು ಹಂತಕ್ಕೆ ಜಾಗ ಬಿಟ್ಟು ಬಂದ. ಒಂದು 3,000 ರೂಪಾಯಿ ಕಡಿಮೆ ಬೆಲೆಗೆ ಬಂದ ನಂತರ ನಿಧಾನವಾಗಿ ಯಾವುದೋ ಒಂದು ತಗಡು ಗಾಡಿ ಇತ್ತು, ಅದನ್ನ ಗುಜರಿಗೆ ಹಾಕ್ಸಿ ಹೊಸ ಗಾಡಿ ತಗೊಳ್ಳೋದಕ್ಕೆ ನಾನೊಂಚೂರು ಹೆಲ್ಪ್ ಮಾಡಿದೆ. ತಗೊಂಡ, ಕೆಲಸ ಚೇಂಜ್ ಮಾಡ್ದ. ಈಗ ಅವನು ಬಡಸ್ತನದಿಂದ ಮಧ್ಯಮವರೆಗೂ ಬಂದ. ಯಾಕೆ ಬಂದ, ಅಲ್ಲೊಂದು ಸ್ವಲ್ಪ ಅವನಿಗೆ ಗೈಡೆನ್ಸ್ ಸಿಕ್ತು, ಸಲಹೆಗಳು ಸಿಕ್ಕಿದ್ವು, ಒಂದಷ್ಟು ಸಹಾಯ ಸಿಕ್ತು, ಒಂದಷ್ಟು ಮಾರ್ಗದರ್ಶನ ಸಿಕ್ತು. ಅದಕ್ಕೋಸ್ಕರ ಬಂದ. ಹಂಗಾಗಿ ಮಧ್ಯಮ ವರ್ಗದವನು ಅವನಲ್ಲಿಂದ ನೆಕ್ಸ್ಟ್ ಇನ್ನೊಂದು ಹಂತಕ್ಕೆ ಹೋದ. ಯಾರೋ ಒಬ್ರು ಮಿನಿಸ್ಟ್ರ್ ಹತ್ರ ಏನೋ ಕೆಲಸ ಆಗಬೇಕಿತ್ತು, PA ಆಗೋದ ಅಥವಾ ಸಹಾಯಕನಾಗೋದ, ನಾನು ಇಂತಿಂಥ ಕೆಲಸ ಮಾಡ್ತೀನಿ ಅಂತ. ಅವನು ಮುಂಚೆ ಇದ್ದಿದ್ದ ಸಂಬಳ 30,000. ಅವನು ಹೋದ್ಮೇಲೆ ಎಷ್ಟೇ ಕೆಲಸ, ನಾನು 50,000 ಕೊಡ್ತೀನಿ. 30ರಿಂದ 50 ಜಂಪ್ ಆಯ್ತು, ಹೋಗ್ಬಿಟ್ಟ. ಅವ್ನ ಕೆಲಸ ನೋಡ್ಬಿಟ್ಟು ಚೆನ್ನಾಗಿ ಮಾಡ್ತಾ, ಅದಾದ್ಮೇಲೆ ಮತ್ತೆ ಇನ್ನೊಬ್ಬರು CM ಹತ್ರ ಕಳಿಸ್ತಾ, MLA ಸಖತ್ತಾಗಿ ಮಾಡ್ತಾನೆ ನೋಡಿ ಅಂತ. ಅವ್ನು ನಿಂಗೆ 1.5 ಲಕ್ಷ ಕೊಡ್ತೀನಿ. 30ರಿಂದ 50, 50ರಿಂದ 1.5. ಈಗ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗುತ್ತೆ ಆಟೋಮೆಟಿಕ್ ಆಗಿ. ಯಾಕೆಂದ್ರೆ 50ರಿಂದ 1.5 3 ಪಟ್ಟು ಸಿಕ್ಕಿದ್ರೆ ಲೈಫ್ ಸ್ಟೈಲ್ ಚೇಂಜ್ ಆಗ್ಲೇಬೇಕು, ಬೇರೆ ದಾರಿ ಇಲ್ಲ. ಮಾಡ್ಕೊಳ್ತಾನೆ. ಹಂಗ ಮಾಡ್ಕೊಂಡು ಮುಂದೆ ಬೆಳೀತಾರೆ. ಮುಂದೆ ಬೆಳೆದು ಹೋದವರು ಅಂಬಾನಿ, ಮುಖೇಶ್ ಅಂಬಾನಿ ಮಕ್ಕಳವರು. ಧೀರುಭಾಯ್ ಅಂಬಾನಿ ಏನು ಹುಟ್ಟತಾನೆ ಶ್ರೀಮಂತನ ಇಲ್ಲ, ಪೆಟ್ರೋಲ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದ. ಬಡವನಿಂದ ಮಧ್ಯಮ ವರ್ಗಕ್ಕೆ ಬಂದ, ಮೇಲ್ ಮಧ್ಯಮ ವರ್ಗಕ್ಕೆ ಬಂದ,
ಶ್ರೀಮಂತನಾದ, ಆಗರ್ಭ ಶ್ರೀಮಂತನಾದ, ಇವತ್ತು ಭಾರತದ ಮೂಲ ವ್ಯಕ್ತಿ, ಶ್ರೀಮಂತರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ. ಯಾಕೆ ಇಲ್ಲಿಂದ ಜಂಪ್ ಮಾಡೋದು ಅವನಿಗೆ ಕರೆಕ್ಟಾಗಿ ಗೊತ್ತಾಯ್ತು. ಒಂದೇ ಸಲ ಪಟಕ್ಕಂತ 5ನೇದಕ್ಕೆ ಜಂಪ್ ಮಾಡಲಿಲ್ಲ. ಒಂದಾದ್ಮೇಲೆ ಒಂದಾದ್ಮೇಲೆ ಮತ್ತೊಂದು, ಅದಾದ್ಮೇಲೆ ಇನ್ನೊಂದು, ಹಂಗೆ ಬಂದಿದ್ದೆ ಹೊರತು ಒಂದೇ ಸಲ ಜಂಪ್ ಮಾಡಲಿಲ್ಲ. ಯಾರ್ಯಾರು ಹಿಂಗೆ ಜಂಪ್ ಮಾಡ್ತಾರೆ ಅವ್ರಿಗೆಲ್ಲ ಸುಟ್ಟು ಭಸ್ಮ ಆಗ್ಬಿಡ್ತಾರೆ. ಉದಾಹರಣೆಗೆ ಯಾರೋ ಒಬ್ಬ ಬಡವ, ಸ್ಲಮ್ಮಲ್ಲಿರೋನು, ಅವನಿಗೊಂದು ಅಷ್ಟು ದುಡ್ಡು ಸಿಕ್ತು, ಹೆಂಗೋ ಲೀಗಲ್ ಆರ್ ಇಲ್ಲೀಗಲ್ ಏನೋ ಸಂಪಾದನೆ ಮಾಡು. ದುಡ್ಡು ಬಂದಿದ ತಕ್ಷಣ ಏನು ಮಾಡ್ತಾರೆ, ಇವ್ರು ಅಟ್ಟರ್ನ ಚೇಂಜ್ ಮಾಡ್ಕೊಂಬಿಡ್ತಾರೆ. ಅವನೇನು ಮಾಡ್ದ, ಯಾವುದೋ ತಳ್ಳ ಗಾಡಿ ಇತ್ತು, ಅದನ್ನು ತಗೊಂಡು ಪಲ್ಸರ್ ತಗೊಂಡ. ಏನು ಗಾಗಲ್ಸ್ ಹಾಕಿದ್ದೇನು, ಲೆದರ್ ಜರ್ಕಿನ್ ಹಾಕಿದ್ದೇನು, ಶೂ ಹಾಕೊಂಡಿದ್ದೇನು. ಇಷ್ಟು ದಿವಸ ಅವನನ್ನು ನಂಗೆ ನೋಡೇ ಇಲ್ಲ. ಎಲ್ಲರೂ ಏನೋ ಲಾಟ್ರಿ ಹೊಡೆದ್ಬಿಟ್ಟೈತೆ ಅಂತ. ಆಮೇಲೆ ಅವ್ನು ಸ್ವಲ್ಪ ಕಣ್ಣಾಡಿ 1 ವರ್ಷ ಆಗಿದ ತಕ್ಷಣ ಪೊಲೀಸ್ನವ್ರು ಬಂದು ಎಳ್ಕೊಂಡು ಹೋದ್ರು. ಯಾಕೆಂದ್ರೆ ಸ್ಮಗ್ಲಿಂಗ್ ಮಾಡ್ತಾ ಇದ್ರು. ಅಂದ್ರೆ ನೀವು ಯೋಗ್ಯತೆ ಅರ್ಹತೆ ಇಲ್ಲದೇನೆ ಸಂಪಾದನೆ ಮಾಡಿರುವಂಥ ದುಡ್ಡು ನಿಮ್ಮ ಹತ್ರ ಇರೋದಿಲ್ಲ. ಅವನು ಹೊಡ್ಕೊಂಡು ಹೋದ. ಯಾಕೆ ಹೊಡ್ಕೊಂಡು ಹೋದ? ಬಂದಿದ್ದ ದುಡ್ಡನ್ನ ಹಂಗೆ ಜೋಪಾನವಾಗಿ ಇಟ್ಕೊಂಡಿದ್ರು ಕೂಡ ಹಂಗೆ ಅವನೇ ಬಿಡಪ್ಪ, ಅವನೇನು ಸಡನ್ ಬದಲಾವಣೆಗಳಿರ್ತಾವಲ್ಲ, ಸಡನ್ ಬದಲಾವಣೆ ಇಮಿಡಿಯೇಟ್. ನೆನ್ನೆ ನೋಡಿದ್ರೆ ನನ್ನ ಮಗ ಬಿಕಾರಿ ತರ ಇದ್ದ, ಇವತ್ತು ಒಳ್ಳೆ ಹೀರೋ ತರ ಶೇವಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡಿಸಿ ಗಾಗಲ್ಸ್ ಎಲ್ಲ ಹಾಕಿ ಕಂಡಿಡಿಯೋಕೆ ಆಗ್ತಾ ಇಲ್ಲ. ಸಡನ್ ಜಂಪ್, ಇಲ್ಲಿಂದ ಪಟಕ್ಕಂತ ಒಂದೇ ಸಲ 3ನೇದಕ್ಕೋ 4ನೇದಕ್ಕೋ 5ನೇದಕ್ಕೋ ಜಂಪ್ ಆದ, ಸಿಗಾಕೊಂಡ ಹೋದ. ಒಂದು ವಿಚಾರ. ಇದೊಂದು ಸಿನಾರಿಯೋ. ಇನ್ನೊಂದು ಆಯಾಮದಲ್ಲಿ ನೋಡೋಣ. ಇವನೇನ್ ಮಾಡ್ತಾನೆ, ಬುದ್ಧಿವಂತ, ಯಾರೋ ಹೇಳ್ಕೊಟ್ಬಿಟ್ಟು ಹಂಗೆಲ್ಲ ಸಡನ್ ಆಗಿ ಹಿಡ್ಕೊಂಡ್ಬಿಟ್ರೆ ಪೊಲೀಸ್ನವ್ರು ಹಿಡ್ಕೊಂಡ್ಬಿಡ್ತಾರೆ, ಅದಕ್ಕೆ ದುಡ್ಡನ್ನು ತಗೊಂಡೋದ. ಸ್ವಲ್ಪನೇ ಚೇಂಜ್ ಮಾಡೋದು. ಒಂದು 30 ರೂಪಾಯಿ kg ಅಕ್ಕಿ ತಗೊಂಬತ್ತಾ ಇದ್ನ 50 ರೂಪಾಯಿ ತಗೊಬರಕ್ಕೆ ಶುರು ಮಾಡಿದೆ. ಹವಾಯಿ ಚಪ್ಪಲಿ 100 ರೂಪಾಯಿದು ಆಗ್ತಾ ಇದ್ದ, ಈಗ 200 ರೂಪಾಯಿದು ಆಗ್ತಾವ. ಬಟ್ಟೆ ಎಲ್ಲೋ 50-60 ರೂಪಾಯಿ ಸೆಕೆಂಡ್ ಹ್ಯಾಂಡ್ ಆಗ್ತಾ ಇದ್ದ, ಈಗ 100-200 ರೂಪಾಯಿ ಕೊಟ್ಟು ಹೊಸ ತಗೊಳಕ್ ಬಂದವನು. ಆದರೆ ಅವನು ನಿಧಾನವಾಗಿ ಇದನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋಣ ಅಂತ ಹೋದ. 1 ಅಪ್ಗ್ರೇಡ್ ಆಯಿತು, 2 ಅಪ್ಗ್ರೇಡ್ ಆಯಿತು, 3ನೇ ಅಪ್ಗ್ರೇಡ್ ಮಾಡೋಷ್ಟರಲ್ಲಿ ಅವನು ಏನು ಕೂಡಿಟ್ಟಿದ್ದ ಅದು ಕಳ್ತನ ಮಾಡ್ಕೊಂಡು ಯಾರೋ ಹೊಡ್ಕೊಂಡು ಹೋಗ್ಬಿಟ್ರು. ಅಂದ್ರೆ ನೀನು ಹಿಂಗೆ ಹೋಗು ಅಲ್ಲೂ ಹೊಡೆಸ್ಕತ್ತೀಯ, ಇಲ್ಲ ಹಿಂಗೆ ಬಾ ಇಲ್ಲಿ ಹೊಡೆಸ್ಕತ್ತೀಯ, 2 ರೀತಿಯಲ್ಲೂ ಹೊಡ್ತಾ. ಇದು 2ನೇ ಸಿನಾರಿಯೋ. ಅಂದ್ರೆ ನೀವು ಪ್ಲಸ್ ಅಲ್ಲಿ ಹೋದ್ರೂ ಹೊಡೆಸ್ಕತ್ತೀರಾ, ಮೈನಸ್ ಅಲ್ಲಿ ಹೋದ್ರೂ ಹೊಡೆಸ್ಕತ್ತೀರಾ. ಇಲ್ವಾ, ಏನೋ ಮನೇಲಿ ಯಾರಿಗೋ ಆಕ್ಸಿಡೆಂಟ್ ಆಗೋಯ್ತು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗು, ಸ್ಟಿಚ್ ಹಾಕ್ಸ್ಕೊ, ಅದಾಕ್ಸ್ಕೊ ಇದಾಕ್ಸ್ಕೊ. ಯಾರೋ ಸಡನ್ ಆಗಿ ಅವರು ತುಂಬ ಕ್ಲೋಸ್ ಫ್ರೆಂಡು, ತಂಗಿ ಮದುವೆ, ಅಕ್ಕನ ಮದುವೆ, ಇವನ ಹತ್ರ ಇಟ್ಕೊಂಡು ಹೆಂಗೆ ಕೊಡಲ್ಲ ಅಂತಾನೆ. ಆಮೇಲೆ ಕೊಡ್ತೀನಿ ಕೊಡೋ ಮಗ ಅಂತ ಅಂದ್ಬಿಟ್ಟು ಏನೋ ಇಸ್ಕೊಂಡು ಒಟ್ಟಿನಲ್ಲಿ ಅವನು ಖಾಲಿ ಆಗ್ಬಿಡ್ತದೆ. ಅದು ಇರಕ್ಕೆ ಸಾಧ್ಯವೇ ಇಲ್ಲ. ದುಡ್ಡು ನೀವೇನೇ ಮಾಡಿದ್ರು ಇರಲ್ಲ. ಅದಕ್ಕೋಸ್ಕರ ಸಡನ್ ಜಂಪ್ ಅವಶ್ಯಕತೆ ಇಲ್ಲ. ಹಂತವಾಗಿ ನಾವು ಬೆಳೆಯೋದನ್ನು ಕಲ್ತ್ಕೊಳ್ಬೇಕು. 1ರಿಂದ 100 ಸಂಖ್ಯೆ, ಅಂದರೆ 1ರಿಂದ 1, 2, 3, 10, 10ರಿಂದ ಮತ್ತೆ 20, 30, 40, 50, 100. ಇದರಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಮಿಸ್ ಆದರೂ ಕೂಡ 100 ಅಂತ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. 99 ಅಂತಂದ್ರೆ 100 ಬರಲೇ ಇಲ್ಲ. 1 ರೂಪಾಯಿ ಮಿಸ್ ಆಗ್ಬಿಟ್ಟಿದೆ, ಅದು ಯಾವತ್ತೂ 100 ಆಗಲ್ಲ, ಅದು 99 ರೂಪಾಯಲ್ಲೇ ಇರ್ತದೆ. 13 ಇಲ್ಲ 100 ಒಳಗಡೆ, 13 ಇಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗಲ್ಲ. 14 ಇಲ್ಲ, 24 ಇಲ್ಲ, 37 ಇಲ್ಲ, 46 ಇಲ್ಲ. ಇದನ್ನ ಹೆಂಗೆ ಇದು ಕಂಪ್ಲೀಟ್ ಅಂತ ಬರ್ತದೆ? ಇದೆಲ್ಲ ಡಿಜಿಟ್ಸ್ ಅಂತ ಇಟ್ಕೊಳ್ಳಿ, ಪಾಸ್ವರ್ಡ್ಗಳು. ಅದಷ್ಟು ಪಾಸ್ವರ್ಡ್ ಇದ್ರೆ ಮಾತ್ರ ನಿಮ್ಗೆ ಓಪನ್ ಆಗ್ತದೆ. ಅದರಲ್ಲಿ ಒಂದು ಪಾಸ್ವರ್ಡ್ ಮಿಸ್ ಆದ್ರೆ ಓಪನ್ ಆಗಲ್ಲ. ಅಂದ್ರೆ ನಾವು ಇಲ್ಲೆಲ್ಲವನ್ನ ಬಹಳ ಅತ್ಯದ್ಭುತವಾಗಿ ಗ್ರಾಫ್ ಮಾಡ್ಕೊಳ್ತಾ ಹೋಗ್ಬೇಕು. ಯಾವಾಗ ಹಿಂಗಾಗುತ್ತೆ ಅದು ಅಲ್ಲಿ ಅತ್ಯದ್ಭುತವಾದ ಫಲಿತಾಂಶ ನಮಗೆ ಸಿಗುತ್ತೆ. ಈ ಮೈಂಡ್ ಸೆಟ್ಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಉಚಿತ, ಕಡಿಮೆ ಬೆಲೆ, ನಿಗದಿತ ಬೆಲೆ, ಹೆಚ್ಚು ಬೆಲೆ, ದುಬಾರಿ ಬೆಲೆ, ಇದನ್ನ ಬೆಲೆನೇ ಕಟ್ಟಕ್ಕಾಗಲ್ಲ ಅಂತ ಅತ್ಯದ್ಭುತ ಬ್ರ್ಯಾಂಡೆಡ್ ಬಟ್ಟೆಗಳು, ಬ್ರ್ಯಾಂಡೆಡ್ ಕಾರ್ಗಳು, ಎಲ್ಲ ಬ್ರ್ಯಾಂಡೆಡ್ ವಸ್ತುಗಳನ್ನು ನಾವು ನೋಡ್ಕೊಳ್ಬೋದು. ಸೊ ಈಗ ಈ ತಪ್ಪುಗಳು ಎಲ್ಲೆಲ್ಲಿ ನಡೀತವೆ, ಸೊ ಹೇಗೆ ನಡೆಯುತ್ತೆ ಅಂದರೆ ಸಡನ್ ಜಂಪ್ ಹಾಕೋರ್ ಗತಿ ಏನಾಗುತ್ತೆ, ಇದನ್ನೆಲ್ಲ ನೀವು ನೋಡ್ಕೊಂಡಿರಬಹುದು. ಈಗ ಇನ್ನೊಂದಷ್ಟು ಸಾಮಾನ್ಯವಾದ ದೃಷ್ಟಿಕೋನವನ್ನು ಎಲ್ಲ ಕಡೆ ಬೀರೋಣ. ಯಾವನೋ ಒಬ್ಬ ಶ್ರೀಮಂತ, ಅವ್ರ ಅಪ್ಪನ ಹತ್ರ ಒಂದು 5-6 ಕೋಟಿ ಬೇಜಾನ್ ಆಸ್ತಿ ಇದೆ. ತಿಂಗಳಿಗೆ ಒಂದು 5 ಲಕ್ಷ 10 ಲಕ್ಷ ಬಾಡಿಗೆ ಬರ್ತದೆ. ಇವನು ಸುಮ್ಮನೆ ಕೂತ್ಕೊಂಡು ಉಂಡಾಡಿ ಗುಂಡನ್ ಥರ ಕೂತ್ಕೊಂಡಿದ್ದಾನೆ. ಇವನಿಗೆ ಏನೋ ಖರ್ಚಿಗೆ ಏನೋ ಪಾಕೆಟ್ ಮನಿ ಅಂತ ಕೊಡ್ತಾರೆ, ತಿಂಗಳಿಗೆ ಒಂದು 50,000 1 ಲಕ್ಷ ಕೊಡ್ತಾನೆ. ಅದರಲ್ಲಿ ಉಂಡಾಡಿ ಗುಂಡನ್ ಥರ ಸುಮ್ಮನೆ ಕೂತ್ಕೊಂಡು ಸುತ್ತಾಡ್ಕೊಂಡು ಇರ್ತಾನೆ. ಇವನೇನು ಮಾಡಲ್ಲ. ಇವನು ಒಂಥರ ಬಡವನೇ. ಈ ಬಡವ್ರ ಮೈಂಡ್ ಸೆಟ್ ಹಿಂಗೆ, ಇವನು ಬಡವನೇ. ಯಾಕೆಂದ್ರೆ ಅವ್ನು ದುಡ್ದಿದ್ದಲ್ಲ, ಅದು ಅವ್ರ ಅಪ್ಪಂದದು. ಅದಕ್ಕೋಸ್ಕರ ಅವನು ಅದೇ ಒಂದು ಸರ್ಕಲ್
ಸರ್ಕಲ್ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಯಾರ್ಯಾರು ಸರ್ಕಲ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ನೀವು ಬಾವಿಲಿದ್ದೀರಾ ಅಂತ ಅರ್ಥ ಮಾಡ್ಕೊಂಬಿಡಿ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಇದರ ಅರ್ಥ ಒಬ್ಬನ ಕರೆಕ್ಟಾಗಿ ಅರ್ಥ ಆಗ್ಬಿಟ್ರೆ ಅವನು ಒಂದ್ ಕಡೆ ಸರ್ಕಲ್ ಮಾಡ್ಕೊಳ್ಳೋದೇ ಇಲ್ಲ. ಸರ್ಕಲ್ ಮಾಡ್ಕೊಂಬೇಡಿ ಅಂತ ಹೇಳ್ತಾ ಇಲ್ಲ, ಅಥವಾ ಯಾರ್ಯಾರನಿದಾರೆ ಎಲ್ಲ ಒದ್ದು ತಳ್ಬಿಡಿ ಅಂತ ಹೇಳ್ತಾ ಇಲ್ಲ. ಮೊದಲು ಆ ಸರ್ಕಲ್ ಅನ್ನು ಬಿಟ್ಬಿಡಿ. ಇದನ್ನೇನು ಅಂದ್ರೆ ಆಟೋ ಪೈಲಟ್ ಮೋಡ್ ಅಂತ ಕರೀತಾರೆ. ನಿಮ್ಗೆ ಅರಿವಿಲ್ದಾನೆ ಅಲ್ಲಿಗೆ ಹೋಗ್ಬಿಟ್ಟಿರ್ತೀರ, ಅರಿವಿಲ್ದಾನೆ ಅಂಗಡಿಗೆ ಹೋಗ್ಬಿಟ್ಟಿರ್ತೀರ, ಅರಿವಿಲ್ದಾನೆ ಅವನನ್ನ ಮೀಟ್ ಮಾಡ್ಬಿಟ್ಟಿರ್ತೀರ. ನಿಮ್ಗೆ ಅರಿವಿಲ್ದಾನೆ ಎಲ್ಲವೂ ಕೂಡ ನಡೀತಾ ಇರ್ತದೆ. ಈಗ ಡ್ರೈವಿಂಗ್ ಕಲ್ತ್ಕೊಂಡ್ಬಿಟ್ಟು ಅವ್ನು ಮಾಡ್ತಾವನೆ, ಯಾರೋ ಫೋನ್ ಮಾಡ್ತಾವ್ರೆ, ಮಾತಾಡ್ತಾವನೆ, ಇಲ್ಲ ಆನ್ಸರ್ ಕೊಡ್ತಾವನೆ. ಈಗ ಡ್ರೈವಿಂಗ್ ಮಾಡ್ತಾವನ, ಆನ್ಸರ್ ಕೊಡ್ತಾವನೆ, ಎರಡೂ ಮಾಡ್ತಾವನೆ. ಹೆಂಗೆ ಎರಡೂ ಮಾಡ್ತಾವನೆ? ಡ್ರೈವಿಂಗ್ ಚೆನ್ನಾಗಿ ಆರ್ದು ಕುಡಿದ್ಬಿಟ್ಟು ಅವನು ಅದಕ್ಕೋಸ್ಕರ ಅವ್ನು ಲೆಫ್ಟ್ ತಗೋತಾನೆ, ರೈಟ್ ತಗೋತಾನೆ, ಗೇರ್ ಚೇಂಜ್ ಮಾಡ್ತಾನೆ, ಕೈ ತೋರಿಸ್ತಾನೆ, ಇಂಡಿಕೇಟರ್ ಹಾಕ್ತಾನೆ. ಡ್ರೈವಿಂಗಲ್ಲಿ ಏನು ಮಿಸ್ ಇಲ್ಲ. ಆದರೆ ಇಲ್ಲಿ ಎರಡರಲ್ಲಿ ಮಲ್ಟಿ ಟಾಸ್ಕ್ ಮಾಡ್ತಾವನೆ, ಆದರೆ ಗಮನ ಕೊಡೋಕ್ಕಾಗೋದು ಒಂದೇನೆ. ಒಂದು ಎಲ್ಲಿ ಕೊಡ್ತಾವನೆ, ಎಲ್ಲಿ ಕೊಡ್ತಾ ಇಲ್ಲ. ಕೊಡ್ತಾ ಇರೋ ಕಡೆ ಗಮನನ ಅದು ಅಲ್ಲೋಗ್ಬಿಡ್ತು. ಕೊಡದೇ ಇರೋ ಕಡೆ ಏನಾಗುತ್ತೆ ಅಂದ್ರೆ ಇದು ಆಟೋ ಪೈಲಟ್ ಮೋಡಲ್ಲಿ ಓಡ್ತಾ ಇದೆ. ಅವ್ನು ಡ್ರೈವಿಂಗ್ ಮಾಡ್ತಾ ಇರೋದು ಏನು ಅಂದ್ರೆ ಕಾನ್ಶಿಯಸ್ ಇಲ್ಲ, ಅವನಿಗೆ ಏಕಾಗ್ರತೆ ಇಲ್ಲ, ಅವನಿಗೆ ಫೋಕಸ್ ಆಗಿಲ್ಲ. ಅವನಿಗೆ ಗೊತ್ತಿದೆ ಅದು ಡ್ರೈವಿಂಗ್ ಮಾಡೋದು, ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿಲ್ಲ. ಅಲ್ಲಿ ಮಾತು ಕಡೆ ಗಮನ ಕೊಡ್ತಾವ. ಒಂದೇ ಕಡೆ ಕೊಡೋಕ್ಕಾಗೋದು ಏಕಾಗ್ರತೆಯನ್ನು, ಒಂದೇ ಕಡೆ ಹರ್ಸಕ್ಕಾಗೋದು, ಎರಡೆರಡು ಕಡೆ ಹರ್ಸಕ್ಕಾಗೋದಿಲ್ಲ. ಸೊ ಹಂಗಾಗಿ ಅಲ್ಲಿ ಕೊಡ್ತಾನೆ, ಇಲ್ಲ ಆರಾಮಾಗಿ ಹೋಗ್ತಾನೆ, ಮಾತಾಡ್ಕೊಂಡು ಹೋಗ್ತಾನೆ. ಅದೇ ರೀತಿನೇ ನಿಮ್ಗೆ ಅರಿವಿಲ್ದಂಗೆ ಆ ಸರ್ಕಲಲ್ಲಿ ಇಲ್ಲಿರ್ತೀರಾ, ಇಲ್ಲ ಇಲ್ಲಿರ್ತೀರಾ, ಇಲ್ಲ ಇಲ್ಲಿರ್ತೀರಾ, ಅಷ್ಟೇ. ಮೂರೇ ಕಡೆ, ಇಲ್ಲಿ ಇಲ್ಲಿ ಇಲ್ಲಿ. ಅಲ್ಲಿದ್ದವ್ರು ಏನ್ ಮಾಡ್ತಾರೆ? ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಇವ್ರಿಗೆ ಯಾವುದೇ ರೀತಿ ಅಭಿವೃದ್ಧಿನೂ ಹೊಂದಲ್ಲ, ಸಮೃದ್ಧಿನೂ ಹೊಂದಲ್ಲ. 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ಈ ಹಂತದಲ್ಲೇ ಇರ್ತಾರೆ, ಈ ಸರ್ಕಲ್ ಅಲ್ಲೇ ಇರ್ತಾರೆ. ಇಲ್ಲಿರು ಇಲ್ಲಿರು ಇಲ್ಲಿರು, ನಾನು ಇಲ್ಲಿರ್ತೀನಿ ಇಲ್ಲಿರ್ತೀನಿ ಇಲ್ಲಿರ್ತೀನಿ, ಇಲ್ಲಿ ಬಿಟ್ಟು ಬೇರೆ ಎಲ್ಲೂ ಇರೋದಿಲ್ಲ. ಸೊ ಹೋಗ್ಬೇಕು. ಯಾತಕ್ಕೋಸ್ಕರ ಹಿಂಗೆ ಮಾಡ್ತಾರೆ? ಈ ಮೈಂಡ್ ಸೆಟ್ ಯಾಕೆ ಬರುತ್ತೆ ಅಂತಂದ್ರೆ ಭಯ, ಹೆದರಿಕೆ. ಬಡವರು ಬಡವರಾಗಿ ಯಾಕೆ ಉಳಿತಾರೆ ಅಂತಂದ್ರೆ ಮೊದಲನೇದು ಅಹಂಕಾರ. ಇವರಲ್ಲಿ ಬಡವರಲ್ಲಿ ಅಹಂಕಾರ ಇರುತ್ತೆ, ಅದಕ್ಕೋಸ್ಕರ ಇವರು ನೆಕ್ಸ್ಟ್ ಹಂತಕ್ಕೆ ಹೋಗೋದಿಲ್ಲ. ಎರಡನೇದು ಇವ್ರಿಗೆ ಕಲಿಯೋದಕ್ಕೆ ಇವ್ರು ಹೋಗೋದಿಲ್ಲ. ಕಲಿಯೋದು ಅಂತಂದ್ರೆ ಅಲರ್ಜಿ ಇವ್ರಿಗೆ. ಯಾರ್ಯಾರು ಕಲಿಯೋದಿಲ್ವೋ, ತಿಳ್ಕೊಳ್ಳೋದಿಲ್ವೋ, ಇಂಥವ್ರು ಖಂಡಿತವಾಗ್ಲೂ ಬೆಳೆಯೋದಿಲ್ಲ. ಮೂರನೇದು ಇವ್ರು ಯಾರು ಇನ್ವೆಸ್ಟ್ ಮಾಡಕ್ ರೆಡಿ ಇಲ್ಲ, ಅಂದ್ರೆ ಖರ್ಚು ಮಾಡಕ್ ರೆಡಿ ಇಲ್ಲ. ಖರ್ಚು ಮಾಡ್ದೇನೆ, ಏನು ದೊಡ್ಡ ಶ್ರೀಮಂತ ಖರ್ಚು ಮಾಡ್ದೇನೆ ಅವನು ಅಲ್ಲಿ ಹೋಗ್ಬಿಡೋದಕ್ಕೆ ಸಾಧ್ಯ ಇಲ್ಲ. ಪಪ್ಪ ಬರೆಯ, ನೀನು ಪಾದ ಪೂಜೆ ಮಾಡಿ ನಾನು ನಿನಗೆ ದುಡ್ಡು ಕೊಟ್ಬಿಟ್ಟು ಕೆಲಸ ಕೊಡ್ತೀನಿ ಅಂತ ಯಾರೂ ಇಲ್ಲಿಲ್ಲ. ಆ ಕೆಲಸನ ಕಷ್ಟಪಟ್ಟು ಅದನ್ನ ಬೆವರು ಸುರಿಸಿ, ರಕ್ತ ಬಸ್ತಿ, ದೇಹವನ್ನು ಕೂಡ ಮಾರ್ಕೊಂಡು ಎಷ್ಟೋ ಜನ ಆ ಹಂತಕ್ಕೆ ಹೋಗೋರು. ಅದು ಬೇರೆ ಬೇರೆ ಹಾದಿ, ಅವ್ರಿಗೆ ಇಷ್ಟ ಬಂದಿದ್ದ ಹಾದಿಯಲ್ಲಿ ಹಿಡ್ಕೊಳ್ತಾರೆ. ನಾನು ಅದ್ರ ಬಗ್ಗೆ ಮಾತಾಡಲ್ಲ, ಬಟ್ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ, ವ್ಯಕ್ತಪಡಿಸ್ತಾ ಇದ್ದೀನಿ, ನನ್ನ ಅನುಭವಗಳನ್ನು ಹಂಚ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಇವರಲ್ಲೇನು ಅಹಂಕಾರ, ಮೂಲವಾಗಿ ಅದನ್ನ ಅಹಂಕಾರನ ಒಂದು ಲೇಬಲ್ ಸೀಲ್ ಹೊಡಿತಾರೆ, ಸ್ವಾಭಿಮಾನಿ ನಾನು ಅಂತ. ಅದು ಸ್ವಾಭಿಮಾನ ಇಲ್ಲ, ಅಹಂಕಾರ. ಒಂದು ಅಜ್ಞಾನ ತುಂಬಿರುತ್ತೆ ಇವರಲ್ಲಿ. ಇನ್ವೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ, ಅಂದ್ರೆ ಖರ್ಚು ಮಾಡಲ್ಲ ಇವರು, ಅದಕ್ಕೋಸ್ಕರ ಅಲ್ಲೇ ಇರ್ತಾರೆ. ಮೂರನೇದು ಇನ್ನೊಂದು ಪಾಯಿಂಟ್ ಏನು, ಇವರಲ್ಲಿ ಮೂಲವಾಗಿ ಕಲಿಕೆ ಅನ್ನೋದನ್ನು ಮರ್ತ್ಬಿಟ್ಟಿರ್ತಾರೆ, ನಿಲ್ಲಿಸ್ಬಿಟ್ಟಿರ್ತಾರೆ, ಬಿಟ್ಬಿಟ್ಟಿರ್ತಾರೆ, ಅದಕ್ಕೋಸ್ಕರ ಇವರು ಹಂಗಿರ್ತಾರೆ. ಇನ್ನು ಇವರು ತದ್ವಿರುದ್ಧವಾಗಿ ಶ್ರೀಮಂತರು, ಆಗರ್ಭ ಶ್ರೀಮಂತರನ್ನು ನೋಡ್ಕೊಳ್ಳಿ. ಇವರು ಕಲಿಯೋದಕ್ಕೆ ಉತ್ಸಾಹಿತರಾಗಿರ್ತಾರೆ, ಕಲಿತಾನೇ ಇರ್ತಾರೆ, ಕಲಿತಾನೇ ಇರ್ತಾರೆ, ಕಲಿತಾನೇ ಇರ್ತಾರೆ. ನೆಕ್ಸ್ಟ್ ಏನ್, ನೆಕ್ಸ್ಟ್ ಏನ್, ನೆಕ್ಸ್ಟ್ ಏನ್, ಇದು ಕಲಿಬೇಕು, ಅದು ಕಲಿಬೇಕು, ಡ್ರೈವಿಂಗ್ ಕಲಿಬೇಕು, ಗಾಲ್ಫ್ ಕಲಿಬೇಕು. ಗಾಲ್ಫ್ ಏನೋ ಅದು ಹೊಟ್ಟೆ ಊಟ ಕೊಡಲ್ಲ, ಬಟ್ ಕಲಿಬೇಕು. ಲಯನ್ಸ್ ಕ್ಲಬ್ಗೆ ಹೋಗ್ತಾನೆ, ಮೆಂಬರ್ ಆಗ್ತಾನೆ, ರೋಟರಿ ಕ್ಲಬ್ಗೆ ಹೋಗ್ತಾನೆ, ಸಮಾಜ ಸೇವೆ ಮಾಡ್ತಾನೆ. ಇದೆಲ್ಲ ಬೇಕಾಗಿಲ್ಲ ಅವನಿಗೆ. ಬಟ್ ಈ ಬಡವನಿಗೆ ಹೇಗೆ ಅಜ್ಞಾನ ಇದೆ, ಖರ್ಚು ಮಾಡೋದಿಲ್ಲ, ಕಲಿಯೋದಿಲ್ಲ, ಅಹಂಕಾರ ಇದೆ, ಇದೆಲ್ಲ ಇವನ ಆಸ್ತಿ. ಆದರೆ ಶ್ರೀಮಂತರ ಆಸ್ತಿ ಏನು? ಕಲಿಬೇಕು. ನಾನು ಗಾಲ್ಫ್ಗೆ ಹೋಗ್ಬೇಕು, ಮೆಂಬರ್ಶಿಪ್ ತಗೊಳ್ಬೇಕು, ಜಿಮ್ಗೆ ಹೋಗ್ಬೇಕು, ಸೊ ನಾನು ಆ ಕೋರ್ಸ್ ಮಾಡಬೇಕು, ನಾನು ಈ ಕೋರ್ಸ್ ಮಾಡಬೇಕು, ನಾನು ಇದನ್ನ ಏನದು ಎಕ್ಸೆಲ್ನ ಕಲಿಬೇಕು, ಸೊ ವರ್ಡನ್ನು ಕಲಿಬೇಕು, ಫೋಟೋಶಾಪ್ ಕಲಿಬೇಕು, ಕೊರೆಲ್ಡ್ರಾ ಕಲಿಬೇಕು, ಕೋರ್ಸ್ ಮಾಡಬೇಕು. ಇವರು ಕಲಿಯೋದಕ್ಕೆ ಜಾಸ್ತಿ ಉತ್ಸಾಹಿರಾಗಿರ್ತಾರೆ, ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇರ್ತಾರೆ, ಖರ್ಚು ಮಾಡೋದಕ್ಕೆ ರೆಡಿ ಇರ್ತಾರೆ. ಅದಕ್ಕೋಸ್ಕರ ಇವರು ಮತ್ತೆ 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 ನೆಕ್ಸ್ಟ್ ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗ್ತಾ ಇರ್ತಾರೆ. ಇಲ್ಲಿ ಮೂಲವಾಗಿ ಏನು ಅಂತಂದ್ರೆ ಬಡವರ ಆಸ್ತಿ ಏನು ಅಂದ್ರೆ ಅಜ್ಞಾನ, ಶ್ರೀಮಂತರ ಆಸ್ತಿ ಏನು ಅಂದ್ರೆ ಜ್ಞಾನ. ಬಡವರ ಆಸ್ತಿ ಏನು ಅಂತಂದ್ರೆ ಇವ್ರಿಗೆ ಉಪಾಯಗಳ ಅವಶ್ಯಕತೆನೇ ಇಲ್ಲ, ಐಡಿಯಾಗಳು ಇವ್ರಿಗೆ ಹುಟ್ಟಲ್ಲ, ಹುಟ್ಟುತ್ತವೆ, ಸತ್ತೋಗ್ಬಿಡ್ತವೆ. ಬೆಳಿಗ್ಗೆ ಹುಟ್ಟಿತು, ಮಧ್ಯಾಹ್ನ ಬದುಕಿತ್ತು, ಸಂಜೆ ಅಥವಾ ರಾತ್ರಿ ಸತ್ತೋಯ್ತು, ನೆಗದ್ ಬಿದ್ದೋಯ್ತು, ತಗೊಂಡೋಗಿ ಗುಳಿಗೆ ಹಾಕ್ಬಿಟ್ಟ, ಅಷ್ಟೇ. ಗುಳಿ ಅಂದ್ರೆ ಇಲ್ಲಿ ಅದು ಸ್ಮಶಾನದ ಗುಳಿ ಅಲ್ಲ, ಸೀದಾ ಹೋದ,
ಟಾಯ್ಲೆಟಿಗೆ ಹುಚ್ಚೊಯ್ದ, ಕಕ್ಕ ಮಾಡ್ದ, ಫ್ಲೆಶ್ ಮಾಡ್ದ, ಎಲ್ಲ ಹೋಗ್ಬಿಡ್ತ ಅಷ್ಟೇ. ಐಡಿಯಾಗಳು ಉತ್ಪತ್ತಿ ಆಯ್ತವೆ, ಬಟ್ ಸಾಯಿಸ್ಬಿಡ್ತಾನೆ. ಶ್ರೀಮಂತರಿಗೆ ಏನು ಮಾಡ್ತಾರೆ, ಅವ್ರು ಬರೋ ಐಡಿಯಾಗಳನ್ನೆಲ್ಲ ಎನ್ಕ್ಯಾಶ್ ಮಾಡ್ತಾರೆ, ಅದನ್ನು ಚೆನ್ನಾಗಿ ಬೆಳೆಸ್ತಾರೆ. ಆ ಐಡಿಯಾಗಳನ್ನು ಮಕ್ಕಳ ರೂಪದಲ್ಲಿ ಬೆಳೆಸ್ತಾರೆ. ಅವರ ಒಂದು ಸಿರಿ ಸಂಪತ್ತು, ಐಶ್ವರ್ಯ, ಜ್ಞಾನ, ಅವರು ಉಪಾಯ ಐಡಿಯಾಗಳನ್ನು ಬೆಳೆಸ್ತಾರೆ. ಇವ್ರೇನು ಮಾಡ್ತಾರೆ, ಸಾಯಿಸ್ಬಿಡ್ತಾರೆ. ಬೆಳಿಗ್ಗೆ ಹುಟ್ಟಿದ ಮಧ್ಯಾಹ್ನ ಸಾಯಿಸುತ್ತೆ, ಸಂಜೆ ಇಲ್ಲಾಂದ್ರೆ ರಾತ್ರಿ ಸಾಯಿಸ್ಬಿಡ್ತಾರೆ, ಇಲ್ಲ ಮಾರನೇ ದಿವಸನಾದರೂ ಸಾಯಿಸ್ಬಿಡ್ತಾರೆ. ಇವರಲ್ಲಿ ಐಡಿಯಾಗಳು ಬದುಕೋದಕ್ಕೆ ಬಿಡೋದಿಲ್ಲ ಇವರು. ಸೊ ಅದಕ್ಕೋಸ್ಕರ ಇಲ್ಲಿರ್ತಾರೆ. ಇವ್ರಿಗೆ ಮಾರ್ಗದರ್ಶನದ ಮಹತ್ವ ಗೊತ್ತಿಲ್ಲ, ಮಾರ್ಗದರ್ಶನ ತಗೊಳ್ಳಲ್ಲ ಇವರು. ನನ್ನ ಮಗನ ಹತ್ರ ನಾನೇ ಕೇಳಬೇಕು, ಏನವನು ಲಾಯರ್ ಓದಿದ ತಕ್ಷಣನೇ ಅವ್ನು ಲಾಯರ್ ಆಗ್ಬಿಡ್ತಾನೆ, ಅವ್ನು ಹೇಳಿದ ತಕ್ಷಣ ನಾನು ಶ್ರೀಮಂತನ ಆಗ್ಬಿಡ್ತೀನ? ಲಾಯರ್ ಹತ್ರನೂ ಹೋಗಲ್ಲ, ಡಾಕ್ಟರ್ ಹತ್ರನೂ ಹೋಗಲ್ಲ, ಎಲ್ಲರಿಗೂ ದ್ವೇಷಿಸ್ತಾ ಇರ್ತಾನೆ. ಶ್ರೀಮಂತರು ಅನ್ಕೊಂಡ್ರೆ ದ್ವೇಷಿಸ್ತಾ ಇರ್ತಾನೆ. ಅವನಾದರೂ ದ್ವೇಷಿಸ್ತಾನೆ, ಅವ್ರ ಅಪ್ಪ ಅಮ್ಮನಾದರೂ ಹೇಳ್ಕೊಟ್ಬಿಟ್ಟಿರ್ತಾರೆ, ನನ್ನ ಮಕ್ಕಳೆಲ್ಲ ತಲೆ ಹೊಡೆದು ಸಂಪಾದನೆ ಮಾಡ್ತಾರೆ ಹಾಗೆ ಹೀಗೆ ಅಂತ. ಎಲ್ಲಿ ದ್ವೇಷ ಇರುತ್ತೋ ಅದು ನಿಮಗೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಏನನ್ನೇ ದ್ವೇಷಿಸಿ ಅದು ನಿಮಗೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಆ ರೀತಿ ಇಲ್ಲಿ ದ್ವೇಷ ತುಂಬಿಕೊಂಡಿರೋದ್ರಿಂದ ಇವರು ಯಾವತ್ತೂ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಇವರ ಮೂಲ ಆಸ್ತಿಗಳಿವೆಲ್ಲ. ಹೆಚ್ಚಾಗಿ ಇವರು ಆಸ್ತಿ ಮಾಡೋದೇನು ಅಂತಂದ್ರೆ ಇದು. ಶ್ರೀಮಂತರು ಯಾಕೆ ಬೆಳೀತಾರೆ, ಅವರು ಅತ್ಯದ್ಭುತವಾಗಿ ನಿಯಮಗಳನ್ನ, ಡಿಸಿಪ್ಲಿನ್, ನಿಯಮ ಅನ್ನೋದ್ರಿಂದ ಡಿಸಿಪ್ಲಿನ್ ಅನ್ನ ಮಾಡ್ಕೊಳ್ತಾರೆ. ಮೋಟಿವೇಶನ್ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕೇ ಬೇಕು. ಅದು ಫಸ್ಟ್ ಗೇರ್ ಇದ್ದಂಗೆ. ಫಸ್ಟ್ ಗೇರ್ ಮೂವ್ ಮಾಡಿದ್ಮೇಲೆ ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು, ಟಾಪ್ ಗೇರಲ್ಲಿ ಆಮೇಲೆ ಹೋಗ್ಬೋದು. ಟಾಪ್ ಗೇರ್ ಶ್ರೀಮಂತಿಕೆ. ಫಸ್ಟ್ ಗೇರ್ ಮೋಟಿವೇಶನ್. ಅವರು ಮೋಟಿವೇಶನ್ ಅನ್ನು ಓನ್ಲಿ 20 to 30% ಮಾತ್ರ ಇಟ್ಕೊಳ್ತಾರೆ. 70 to 80% ಡಿಸಿಪ್ಲಿನ್ ಅನ್ನು ಮಾಡ್ಕೊಳ್ತಾರೆ. ನಿಯಮಗಳನ್ನ, ವಿಧಿವಿಧಾನಗಳನ್ನ, ರೀತಿ ನೀತಿಗಳನ್ನ ಮಾಡ್ಕೊಂಡಿರ್ತಾರೆ. ಇಷ್ಟು ಗಂಟೆಗೆ ಎದ್ದೇಳ್ಬೇಕು, ಇಷ್ಟು ಗಂಟೆಗೆ. ಇವನು ಬಡವನಾಗೇ ಇರೋದಕ್ಕೆ ನಿಯಮಗಳು ಮಾಡ್ಕೊಂಡಿರ್ತಾನೆ. ಇವನಿಗೆ ಶ್ರೀಮಂತಿಕೆ ಬೇಕಾಗಿಲ್ಲ, ನೆಕ್ಸ್ಟ್ ಹಂತಕ್ಕೆ ಬೇಕಾಗಿಲ್ಲ, ಏನೇನೋ ರೂಲ್ಸ್ಗಳು. ನಾನು ಟೈಮಿಂಗ್ಸ್ ಫಾಲೋ ಮಾಡ್ತೀನಿ, ಟೈಮ್ಸ್ ಅಂದರೆ ನಾನು ಬಹಳ ಇಷ್ಟ. ಇಷ್ಟು ಗಂಟೆಗೆ ಹೋಗ್ತೀನಿ, ಇಷ್ಟು ಗಂಟೆಗೆ ಬರ್ತೀನಿ, ಇಷ್ಟು ಗಂಟೆಗೆ ಮಲಗ್ತೀನಿ, ಇಷ್ಟು ಗಂಟೆಗೆ ಮಕ್ಕಳ ಹತ್ರ ಮಾತಾಡ್ತೀನಿ, ಇಷ್ಟು ಗಂಟೆಗೆ ಆಟ ಆಡಬೇಕು, ಇಷ್ಟು ಗಂಟೆಗೆ ಟಿ ವಿ ನೋಡಬೇಕು, ಇಷ್ಟು ಗಂಟೆಗೆ ನಾನು ಬರೀಬೇಕು. ಇದೆಲ್ಲವೂ ಕೂಡ ನಿಯಮಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ ಬಡವರು. ಈ ನಿಯಮಗಳು ಇವ್ರನ್ನ ಖಂಡಿತವಾಗ್ಲೂ ಬೆಳೆಸೋದಿಲ್ಲ. ರೀಸನ್ ಏನು ಅಂತಂದ್ರೆ, ಒಂದು ಉದಾಹರಣೆ, ಬಡವ, ಊಟ ಇಲ್ಲ, ಎಲ್ಲ ಹೋಟ್ಲ್ಗಳು ಮುಚ್ಚಿಬಿಟ್ಟವೆ. ಲಾಕ್ಡೌನ್ ಪೀರಿಯಡ್ ಅಂತ ಅನ್ಕೊಳ್ಳಿ, ಎಲ್ಲರಿಗೂ ಅನುಭವ ಆಗ್ಬಿಟ್ಟಿದೆ. ಎಲ್ಲ ಹೋಗ್ಬಿಟ್ಟು ಅಣ್ಣ ಸ್ವಲ್ಪ ಊಟ ಕೊಡ್ಸೋಣ. ಕೇಳೋದು ಹಿಂಗೆ, ಅಣ್ಣ ಊಟ ಮಾಡಿಲ್ಲ ಅಣ್ಣ, ಎಲ್ಲೂ ಸಿಕ್ಕಿಲ್ಲ ಹೋಟ್ಲಲ್ಲಿ. ಎಂಥವ್ರಿಗಾದ್ರೂ ಕರುಣೆ ಬರ್ತದೆ, ಬರ ಇಲ್ಲಿ ತಗೋ ಊಟ ತಗೋ, ಮನೇಲಿ ಎಷ್ಟು ಜನ ಇದ್ದಾರೆ, 4 ಜನ, ತಗೋ 4 ಜನಕ್ಕೂ ತಗೊಂಡು ಹೋಗು. ನಿನಗೇನಾದರೂ ನಾಳೆ ಊಟ ಇಲ್ಲ ಅಂದ್ರೆ ಎಲ್ಲೂ ಕೇಳಕ್ ಹೋಗ್ಬೇಡ, ಸೀದಾ ಇಲ್ವಾ ಕೊಡ್ತೀನಿ. ಅವನು ಒಂದು ಊಟ ಕೇಳಿದ್ರೆ 4 ಊಟ ಕೊಟ್ಟು ಕಳಿಸಿ, ಊಟಕ್ಕೆ ಬೇಕಾದ್ರೆ ನೀನ್ ಇಲ್ಲೇ ಬಾ ನಾನು ಕೊಡ್ತೀನಿ ಅಂತ ಹೇಳಿ ಕಳ್ಸಿದ್ರು. ಯಾಕೆ ಅಂತಂದ್ರೆ ಅವ್ನು ಕೇಳದಂತ ರೀತಿ. ಬಾಗಿಲದ, ಏಯ್ ಏನಯ್ಯ, ನೀವು ಊಟ ಮಾಡ್ಕೊಂಡ್ ಮಜಾ ಮಾಡ್ಬಿಟ್ರೆ ನಮ್ಮಂತವ್ರ ಗತಿ ಏನು, ತಿಗಾಮಜಂಗ್ ಕೊಡು, ಊಟ ಕೊಡು, ಒಂದು 5 ಊಟ ಪಾರ್ಸಲ್ ಮಾಡು. ಹಿಂಗ್ ಮಾಡಿದ್ರೆ ಯಾರಾದ್ರೂ ನಿಮ್ಗೆ ಊಟ ಕೊಡ್ತಾರ? ಯಾರಿಗಾದ್ರೂ ಕೊಡಕ್ ಮನ್ಸು ಬರ್ತದ? ಇದ್ರೂ ಕೊಡ್ತಾರ ಅವರು? ಇಲ್ಲ, ಎಲ್ಲ ದೊಣ್ಣೆ ಹುಡುಕ್ತಾರೆ. 4 ತೆಗೆದ್ಮೇಲೆ ವಾಡದ್ ಕಳಿಸ್ತಾರ, ನನ್ನ ಮಗನೇ ನಾಯಿ ಬಿಟ್ಬಿಡ್ತಾರೆ. ಚೂ 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 ಅಂತ ಅನ್ಬಿಟ್ಟು ನಾಯಿ. ಎಷ್ಟು ಗಾಂಚಲಿ ಲೇ, ನಿನ್ ಕೆಲ್ಸ ಏನೋ, ಏನಕ್ಕೆ ಬಂದಿರೋದು ನೀನು ನಿಯಮಗಳು ಮಾಡ್ತೀಯ. ಕೆಲ್ಸಕ್ಕೆ ಹೋಗ್ತಾವನೆ, ಕೆಲಸ ಇಲ್ಲ 3-4 ತಿಂಗಳಿಂದ. ಕೆಲಸ ಸಿಕ್ಕಿದೆ, ನಾನೇ ಅವ್ರಿಗೆ ರೆಕಮೆಂಡ್ ಮಾಡಿದೆ, ನೋಡಪ್ಪ ಅವ್ನು ಕೆಲಸ ಕೊಡೆಯ ನಮ್ಮ ಹುಡುಗ ಅಂತ. ಅವ್ನು ಅಲ್ಲಿ ಕೆಲಸದ ಮಾಲೀಕನ್ಗೆ ಹೋಗಿ ರೂಲ್ಸ್ ಹೇಳ್ತಾವ್, ನಾನು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆನೇ ಬರೋದು, ಇದ್ರ ಮೇಲೆ ನನ್ನ ಕೈಯಲ್ಲಿ ಬರೋಕ್ಕಾಗಲ್ಲ, ನಂದೇನೋ ಪರ್ಸ್ನಲ್ ಕೆಲಸಗಳಿದೆ, ಇಲ್ಲಿ ಬಂದು ಗುರುಗಳೇ ನನಗೆ ಕೆಲಸನೇ ಇಲ್ಲ, ದಯವಿಟ್ಟು ಏನಾದರೂ ಹೆಲ್ಪ್ ಮಾಡಿ, ಸಹಾಯ ಮಾಡಿ, ಹಿಂಗೆ ರೆಕಮೆಂಡ್ ಮಾಡಿ ಕಳ್ಸಿದ್ರೆ, ಮಾಲೀಕರು ಕೆಲಸಗಾರರಿಗೆ ರೂಲ್ಸ್ ಹಾಕ್ಬೇಕು, ಇಂತಿಂಥ ರೂಲ್ಸ್ಗಳಿದೆಯಪ್ಪ, ಇದಕ್ಕೆ ನೀನು ಒಪ್ಕೊಳ್ಳಂಗಿದ್ರೆ ಎಷ್ಟು ಸಂಬಳ ಕೊಡ್ತೀನಿ, ಹಿಂಗೆ ಮಾಡ್ತೀನಿ, ಆಯ್ತಾಯ್ತು. ಇವನು ಮಾಲೀಕನಿಗೆ ರೂಲ್ಸ್ ಹಾಕ್ತಾವನೆ, ಬಾಸ್ಗೆ ಹಿಂಗೆ ಇಷ್ಟು ಗಂಟೆಯಿಂದ ಬರ್ತೀನಿ, ಇಷ್ಟು. ಯಾವ ನನ್ನ ಮಗ ಕೆಲಸ ಕೊಡ್ತಾನೆ? ಅಂದ್ರೆ ಇವ್ರಿಗೆ ಅಹಂಕಾರ, ಅಜ್ಞಾನ ಇವರ ಪರಮ ಆಸ್ತಿ, ಇವ್ರ ಮೂಲ ಆಸ್ತಿ. ಬಡವರಾಗೆ ಯಾಕೆ ಕೊಂಡ್ಕೊಳ್ತಾರೆ ಅಂತಂದ್ರೆ ನಿಯಮಗಳು. ಈ ನಿಯಮಗಳು ಹಾಕ್ಕೊಂಡು ನನಗೆ ಬಿರಿಯಾನಿನೇ ಬೇಕು ಊಟಕ್ಕೆ, ನನಗೆ ಮುದ್ದೆನೇ ಬೇಕು, ನನಗೆ ಇತಕದ ಬೇಳೆ ಸಾರೇ ಬೇಕು, ನನಗೆ ಮೊಳಕೆ ಕಟ್ಟಿದ ಸಾರೇ ಬೇಕು, ತುಪ್ಪ ಕೊಟ್ರೆ ಮಾತ್ರ ಈಸ್ಕತ್ತೀನಿ ಭಿಕ್ಷೆನ, ಇಲ್ಲಾಂದ್ರೆ ಭಿಕ್ಷೆ ಈಸ್ಕೊಳ್ಳಲ್ಲ ಅಂತಂದ್ರೆ ಯಾರು ಕೊಡ್ತಾರೆ? ಖಂಡಿತವಾಗ್ಲೂ ಯಾರು ಕೊಡೋದಿಲ್ಲ. ಸಾಕಷ್ಟು ಜನ ಈ ಬಡವರು ಏನ್ ಮಾಡ್ತಾರೆ, ನಿಯಮಗಳು ಹಾಕೊಂಡ್ಬಿಟ್ಟಿರ್ತಾರೆ. ನಾನು ಸೀರೆನೇ ಉಟ್ಕೊಳ್ಳೋದು, ನಾನು ಚೂಡಿದಾರನ್ನೇ ಹಾಕೊಳ್ಳೋದು. ಒಂದು ಮಹಿಳೆ, ಆಕೆ ಏನೋ ಗಂಡ ಹೆಂಡತಿ ಜಗಳ, ಇಲ್ಲೋ ಪಾಪ, ಅಂದ್ರೆ ಗಂಡ ಇದ್ದಾನೆ,
ಬಟ್ ಜೊತೆಲಿಲ್ಲ. ಅವಳು ಸೀರೆ ಉಟ್ಕೊಳ್ತಾಳೆ. ಗಂಡ ಬಿಟ್ಬಿಟ್ಟು ಅದಕ್ಕೋಸ್ಕರ ಚೂಡಿದಾರ್ ಹಾಕತ್ತೆ. ಯಾವುದೋ ಒಂದು ಕಡೆ ಕಂಪ್ನಿಲಿ ಕೆಲಸ ಸಿಕ್ತು. ಆ ಕೆಲಸ ಸೀರೆ ಉಟ್ಕೊಳ್ಬಮ್ಮ, ಇದ್ರ ನಿಯಮ. ಇದು ಉಳಿಸ್ಕೊಂಡ್ರೆ ಒಂದು 30,000 ರೂಪಾಯಿ ಸಂಬಳ ಕೊಡ್ತೀನಿ ಅಂತ. ಇಲ್ಲ ಇಲ್ಲ, ನಾನು ಸೀರೆ ಉಡಲ್ಲ, ನನ್ನ ಗಂಡಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ, ಚಾಲೆಂಜ್ ನಾನು ಕಟ್ಟಲ್ಲ. ಅವನು ಜೊತೆಲಿಲ್ಲ ಗಂಡ. ಚಾಲೆಂಜ್ ಕಟ್ಕೊಂಡು ಏನ್ ಮಾಡ್ತೀಯ? ಮಕ್ಕಳನ್ನ ಹೆಂಗ್ ಸಾಕ್ತಿ ಈಗ? ಇಲ್ಲ, ಸಾಕೋದಿಲ್ಲ, ಒಟ್ನಲ್ಲಿ ಸೀರೆ ಉಡಲ್ಲ. ನಾನು ಬೇಕಾದ್ರೆ ವ್ಯಭಿಚಾರ ಮಾಡಕ್ ರೆಡಿ ಇದ್ದೀನಿ, ಇನ್ನೊಬ್ರಿಗೆ ಹೋಗಿ ಹಾಸಿಗೆ ಬೇಕಾದ್ರೆ ಹಂಚ್ಕೊಳ್ತೀನಿ ಹೊರತು ನಾನು ಮಾತ್ರ ಸೀರೆ ಉಡಲ್ಲ. ಅವಳ ಮೈಂಡ್ ಸೆಟ್ ಹೆಂಗಿದೆ, ಸೀರೆ ಉಡಲ್ಲ. ಸೊ ಈ ಬಡವರು ಕೆಲವೊಂದು ನಿಯಮಗಳು ಮಾಡ್ಕೊಂಡಿರ್ತಾರೆ. ಅದು ಏನಕ್ಕೆ ಅಂದ್ರೆ ಆ ಬಡಸ್ತನದಿಂದ ಅವ್ರನ್ನ ಆಚೆ ಬಿಡದೇ ಇಲ್ಲ. ಈ ಜೈಲುಗಳಲ್ಲಿ ದೊಡ್ಡ ಗೋಡೆ ಕಟ್ಟಿಬಿಟ್ಟಿರ್ತಾರೆ. ಯಾಕೆಂದ್ರೆ ಆರ್ಬಿಟ್ಟು ಹೋಗ್ಬಿಡ್ತಾರೆ. 5 ಅಡಿ 6 ಅಡಿ 7 ಅಡಿ ಇದ್ರೆ ಒಂದು 30 ಅಡಿ ಗೋಡೆ ಕಟ್ಟಿರ್ತಾನೆ. ಆರು ಇವಾಗ ನೋಡ ಹೆಂಗಾಡ್ತೀಯ ಅಂತ. ಅದೇ ರೀತಿ ಬಡವರು ಏನ್ ಮಾಡ್ತಾರೆ, ಗೋಡೆ ಕಟ್ಕೊಂಡ್ಬಿಟ್ಟಿರ್ತಾರೆ. ಹೆಚ್ಚಾಗಿ ಗೋಡೆ, ಅಜ್ಞಾನ ಅನ್ನೋ ಗೋಡೆ. ಸೊ ಕಲಿಯೋದೇ ಇಲ್ಲ ಅಂತ ಶಪಥ ಪ್ರತಿಜ್ಞೆ ಅನ್ನೋ ಗೋಡೆ, ಕಲಿಯಲ್ಲ ನಾನು ಅನ್ನೋ ಪ್ರತಿಜ್ಞೆ ಅನ್ನೋ ಗೋಡೆ. ನಿಯಮಗಳ ಗೋಡೆಗಳು, ಇಷ್ಟು ಗಂಟೆಗೆ ಎದ್ದೇಳ್ತೀನಿ, ಹಿಂಗೆ ಮಾಡ್ತೀನಿ, ನಾನು ಇದನ್ನೇ ತಿಂತೀನಿ, ಹಿಂಗೆ ಮಾಡಲ್ಲ, ಹಿಂಗೆ ಮಾಡಲ್ಲ, ಆ ಥರ ಗೋಡೆಗಳು ಕಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಇವ್ರಿಗೆ ಮಾರ್ಗದರ್ಶನ ಬೇಡ ನನಗೆ ಅನ್ನೋದು ಗೋಡೆಗಳನ್ನು ಕಟ್ಕೊಂಡ್ಬಿಟ್ಟಿರ್ತಾರೆ. ಇವ್ರು ತಿಳ್ಕೊಳ್ಳಲ್ಲ, ಮಾರ್ಗದರ್ಶನ ಇವ್ರಿಗೆ ಅವಶ್ಯಕತೆ ಇಲ್ಲ, ಕಟ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಆ ಗೋಡೆನ ಇವ್ರು ಯಾವತ್ತೂ ಹಾರು ಹೋಗೋದಕ್ಕೆ ಸಾಧ್ಯವಿಲ್ಲ. ಗೋಡೆ ತಂತಾನಾಗಿ ಬಿದ್ದೋಗೋಕ್ಕೂ ಸಾಧ್ಯವಿಲ್ಲ. ಬಿದ್ದೋಗ್ಬೋದು, ಏನೋ ಸುನಾಮಿ ಗಿನಾಮಿ ಬಂದು. ಅದು ಬಿದ್ದೋಗೋದು ಅಂದ್ರೆ ಏನು, ಸುನಾಮಿ ಬಿದ್ದು ಸತ್ತ, ನೀರು ತುಂಬಿಕೊಳ್ತು, ಸ್ಲಮ್ಮಲ್ಲಿ ಎಲ್ಲ ಹೋದ್ರು. ಒಂದಷ್ಟು ಜನ ರೈಟ್ ಹೇಳ್ಬಿಟ್ರು, ಎಲ್ಲೋ ಟ್ರಿಪ್ಗೆ ಹೋಗಿದ್ರು, ಕುಸಿದ್ ಬಿದ್ದೋಯ್ತು, ಭೂ ಕುಸಿತ ಆಗೋಯ್ತು, ಅದಕ್ಕೋಸ್ಕರ ಎಲ್ಲ ಸತ್ರು. ಈ ರೀತಿ ಸಾಕಷ್ಟು ಜನ ಅವರವರು ಕೇವಲ ಬಡವರ ಬಗ್ಗೆ ಮಾತಾಡ್ತಾ ಇಲ್ಲ. ಮಧ್ಯಮ ವರ್ಗದವರು ಕಾಂಪೌಂಡ್ಗಳು ಕಟ್ಕೊಂಡಿರ್ತಾರೆ ದೊಡ್ಡ ದೊಡ್ಡದಾಗಿ. ಮೇಲ್ಮಧ್ಯಮ ವರ್ಗದವರು ಕಟ್ಕೊಂಡ್ಬಿಟ್ಟಿರ್ತಾರೆ. ಶ್ರೀಮಂತರು ಕಟ್ಕೊಂಡಿರೋರು ನೋಡಿದೀನಿ. ಆಗರ್ಭ ಶ್ರೀಮಂತರಿಗೆ ಯಾವುದೇ ಗೋಡೆಗಳಿಲ್ಲ. ಅವರು ಬೆಳೆಯೋದಕ್ಕೆ ಏನೇನ್ ಬೇಕು ಆ ಗೋಡೆಗಳಿದ್ರು ಕೂಡ ಅದನ್ನ ನೆಲಸಮ ಮಾಡ್ತಾ ಇರ್ತಾರೆ. ಪೂರ್ತಿ ಎಲ್ಲ ಒಡೆದಾಕ್ತಾ ಇರ್ತಾರೆ. ಅದಕ್ಕೊಂದು ಸಣ್ಣದು ಮುಳ್ಳು ಸಿಕ್ಕಿದ್ರೆ ಸಾಕು, ಬೈಲಿ ತೆಗಿಯೋದು ಮುಳ್ಳು. ಅವ್ನು ಕಿತ್ತಕ್ ಹೋಗ್ಬೇಡ, ಮಿಷಿನ್ ತಗೊಂಬ ಸರ್ರ ಅಂತ ಅಮುಕ್ಬಿಡು, ಅದು ಪುಡಿ ಆಗಿ ಹೋಗ್ಬಿಡ್ಬೇಕು. ಇನ್ನೊಂದ್ಸಲ ಮುಳ್ಳೆ ಬೆಳಿಬಾರ್ದು, ಬುಡದ ಸಮೇತ ಕಿತ್ತಾಕ್ಬಿಡ್ತಾರೆ. ಅವ್ರಿಗೆ ಗೋಡೆಗಳಿಲ್ಲ. ಗೋಡೆಗಳು ಇಲ್ಲದೇನೆ ಏರ್ಪೋರ್ಟ್ ಇದ್ದಂಗೆ ಪೂರ್ತಿ ಮೈದಾನ ಖಾಲಿ ಇದೆ. ಅವ್ರು ಸ್ಕೇಟಿಂಗ್ ಬೇಕಾದ್ರೆ ಆಡ್ಬೋದು, ಮಲಗ್ಬೋದು. ಏರ್ಪೋರ್ಟ್ಗೆ ಹೋಗಿ ನೋಡಿ, ಒಳಗಡೆ ಏರೋಪ್ಲೇನ್ ಹೋಗೋ ಜಾಗ ಹೇಗಿರ್ತದೆ. ಅನ್ನ ಸಾರು ಕಲ್ಸ್ಕೊಂಡು ತಿನ್ಬೋದು, ಅಷ್ಟು ನೀಟಾಗಿರುತ್ತೆ. ಒಂದು ಕಲ್ಲುಗಳಿರಲ್ಲ, ಒಂದು ಚೂರು ಧೂಳಿರಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿರ್ತಾರೆ ಹೈವೇನ. ಸೊ ಶ್ರೀಮಂತರ ಬದುಕು ಕೂಡ ಹಂಗೆ ಇರ್ತದೆ, ಜೀವನ ಬದುಕಲ್ಲ. ಮೈಂಡ್ ಸೆಟ್ ಕೂಡ ಹಾಗೆ ಇರುತ್ತೆ, ಕ್ಲೀನ್ ಏರ್ಪೋರ್ಟ್ ತರ. ಅವರು ಅದು ನಿಯಮಗಳು ಇಟ್ಕೊಂಡಿರ್ತಾರೆ. ಏನಕ್ಕೆ ಅಂದ್ರೆ ಬೆಳೆಯೋದಕ್ಕೋಸ್ಕರ, ಸಮೃದ್ಧಿ ಹೊಂದೋದಕ್ಕೋಸ್ಕರ. ಅವರು 100 ಕೋಟಿ ಇರೋದನ್ನ 1000 ಕೋಟಿ ಮಾಡೋದಕ್ಕೋಸ್ಕರ ನಿಯಮಗಳು ಹಾಕೊಂಡಿರ್ತಾರೆ. ಬಡವರು ಏನ್ ಮಾಡ್ತಾರೆ, ಮಧ್ಯಮ ವರ್ಗದವ್ರು ಏನ್ ಮಾಡ್ತಾರೆ, ಅವರು ಬಡವರಾಗೆ ಉಳ್ಕೊಳ್ಳೋದಕ್ಕೆ ನಿಯಮಗಳು ಹಾಕೊಂಡಿರ್ತಾರೆ, ಮಧ್ಯಮ ವರ್ಗದಲ್ಲೇ ಉಳಿಯೋದಕ್ಕೆ ನಿಯಮಗಳು ಹಾಕೊಂಡಿರ್ತಾರೆ. ಸೊ ಈ ರೀತಿ ನಿಯಮಗಳನ್ನು ಹಾಕೊಂಡಿರ್ತಾರೆ. ಅದಕ್ಕೋಸ್ಕರ ಇವ್ರು ಯಾವುದೇ ಕಾರಣಕ್ಕೂ ಬೆಳೆಯೋದಿಲ್ಲ. ಇವ್ರ ಮೈಂಡ್ ಸೆಟ್ ಫುಲ್ ಸ್ಟಾಪ್ ಮಾಡ್ಬಿಟ್ಟಿರ್ತಾರೆ. ಸ್ಟಾಪ್, ಇಲ್ಲಿಂದ ಆಚೆ ಹೋಗಲ್ಲ ನಾನು. ನನಗೆ ಇದಕ್ಕೆ ನೆನಪಿಗೆ ಬರೋದು ಏನಂದ್ರೆ, ಕೆಲವೊಂದು ನಾಯಿಗಳು ಬೀದಿಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಅದು ಓಡಿಸ್ಕೊಬತ್ತದ ಹೊಡುತ್ತೆ. ಎಲ್ಲಿವರೆಗೂ ಓಡಿಸ್ಕೊಬರ್ತದೆ ಅಂದ್ರೆ, ನೀವು ಹೋಗಿ ಅದ್ರದ್ದೊಂದು ಪರಿಧಿ ಇರ್ತದೆ, ಒಂದು 15 ಅಡಿ 20 ಅಡಿ 25 ಅಡಿ ಮೇಲೆ ಹೋಗಲ್ಲ ಅದು. ಅಲ್ಲಿಗೆ ಡೆಡ್ ಹ್ಯಾಂಡ್ ಅದು. ಅಲ್ಲಿ ಕುತ್ಕೊಬಿಡ್ತದೆ. ಕುತ್ಕೊಂಡು ಅಲ್ಲಿಂದ ಆಚೆಗೆ ನೀವು ಏನೇ ಮಾಡಿದ್ರು ಮುಂದೆ ಹೋಗಲ್ಲ ಅದು. ಯಾಕೆ ಮುಂದೆ ಹೋಗಲ್ಲ, ಅಲ್ಲಿವರೆಗೂ ಬಗಳು ನಿಂತ್ಕೊಂಡ್ಬಿಡುತ್ತೆ. ಅಲ್ಲಿಂದನೇ ನಿಂತ್ಕೊಂಡೇ ಬೊಗಳ್ತಾ ಇರ್ತದೆ. ಇವ್ರದ್ದು ಅದು ಪೊಲೀಸ್ ಸ್ಟಾಪ್, ಇಲ್ಲಿ ಮೇಲೆ ನಾನು ಕಲಿಯಲ್ಲ, ಇದ್ರ ಮೇಲೆ ನಾನು ಹೋಗಲ್ಲ, ಇದ್ರ ಮೇಲೆ ನನಗೆ ಮಾರ್ಗದರ್ಶನ ಬೇಡ, ನನಗೆ ಸಹಾಯ ಬೇಡ, ಇದೆಲ್ಲ. ಸೊ ಇದು ಸಮಾಜದಲ್ಲಿ ನಡೀತಾ ಇರುವಂತಹ ಎಲ್ಲ ಘಟನೆಗಳು. ನಾನು ಬಹಳ ವೇಗವಾಗಿ ಪಾಯಿಂಟ್ ವೈಸಲ್ಲಿ ಹೇಳಿದ್ದೀನಿ ಸಾರಾಂಶಗಳನ್ನ. ಬಿಡಿಸಿ ಹೇಳಿದ್ರೆ ಬೇಕಾದ್ರೆ ನಾನು ಇದನ್ನು 100 ಎಪಿಸೋಡ್ ಮಾಡ್ಬೋದು. ಸೊ ಅಂದ್ರೆ 100 ಗಂಟೆಗಳನ್ನ ಬೇಕಾದ್ರೂ ಬಿಡಿಸಿ ಹೇಳ್ಬೋದು. ಇದರಲ್ಲಿ ಮೂಲವಾಗಿ ಏನಾಗುತ್ತೆ, ನಮಗೆ ಮೂಲವಾಗಿ ಇನ್ನೊಂದು ವಿಚಾರ, ಬ್ರಹ್ಮರಹಸ್ಯನ ತಿಳಿಸ್ತೀನಿ. ಬುದ್ಧ ಪರಮಾತ್ಮ ಹೇಳಿದ್ದಾನೆ, ಬುದ್ಧ ಭಗವಂತ, ದುಃಖಕ್ಕೆ ಕಾರಣ, ದುಃಖದ ನಿವಾರಣೆ. ಅಂದ್ರೆ ಸಮಸ್ಯೆಗಳಿಗೆ ಕಾರಣ, ಸಮಸ್ಯೆಯ ನಿವಾರಣೆ ಅಂದ್ರೆ ಪರಿಹಾರ. ಇದು ಸಮಸ್ಯೆಗಳನ್ನೋದು ಬ್ರಹ್ಮ ಇದ್ದಂಗೆ, ಇದು ಪರಿಹಾರ ಅನ್ನೋದು ಮಹೇಶ್ವರ ಇದ್ದಂಗೆ. ಇದು ಎರಡನ್ನ ಮಿಲನ ಮಾಡಿಸೋದು ಇದೆಯಲ್ಲ, ಇದು ವಿಷ್ಣು. ಇದೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬ್ರಹ್ಮನಿಗೆ ಕೆಪಾಸಿಟಿ ಎಷ್ಟು ಅಂದ್ರೆ ಓನ್ಲಿ 1%.
ಬ್ರಹ್ಮನ ಕೆಪಾಸಿಟಿನೇ ಅಷ್ಟು 1%. ಮಹೇಶ್ವರ ಇವನ್ ಸಮಸ್ಯೆ, ಮಹೇಶ್ವರ ಪರಿಹಾರ 1%. ಇನ್ನು ಮಿಕ್ಕಿದ ಎಲ್ಲ ಆಟಗಳು ಇಲ್ಲಿ 98% ಇಲ್ಲಿದೆ, ಅಂದ್ರೆ ವಿಷ್ಣು ತತ್ವದಲ್ಲಿದೆ. ಇದನ್ನ ಗುರುತತ್ವ ಅಂತ ಕರೀತಾರೆ. ಹರಮುನಿದರು ಗುರು ಕಾಯುವ ಅಂತಂದ್ರೆ ಇದು ಗುರುತತ್ವ. ಈ ತತ್ವದಲ್ಲಿ 98% ಅಡಕವಾಗಿದೆ. ಇದನ್ನೆಲ್ಲ ತಿಳ್ಕೊಳ್ಬೇಕು. ಒಬ್ಬ ದುಡ್ಡು ಹೆಂಗೋ ಅಡ್ಜಸ್ಟ್ ಆಯ್ತು, ಸೈಟ್ ತಗೊಳ್ಬೇಕು ಅಂತ ಅನ್ಕಂಡ, ಅದು ಬ್ರಹ್ಮ. ಸೈಟ್ ತಗೊಂಡಾಯ್ತು, ಅಥವಾ ಕಟ್ಟಿರೋ ಮನೆನೇ ತಗೊಳ್ಬೇಕು ಅಂತ ಅನ್ಕಂಡ, ಅಥವಾ ಮನೆ ಕಟ್ಟಿಸ್ತಾ ಅಂತ ಇಟ್ಕೊಳ್ಳಿ. ಸೈಟ್ ತಗೊಂಡು ರಿಜಿಸ್ಟರ್ ಮಾಡಿ ಮನೆ ಕಟ್ಟಿ ಗೃಹ ಪ್ರವೇಶಕ್ಕೆ ಹೋಗಿ ಅಲ್ಲಿ ಹೋಗಿ ಅವ್ರು ವಾಸ ಮಾಡ್ತಾರಲ್ಲ, ಮೊದಲನೇ ದಿವಸ ಮಲ್ಕೊಳ್ತಾರಲ್ಲ, ಅಲ್ಲಿ ಮಹೇಶ್ವರ ಬಂದ. ಬ್ರಹ್ಮ ಎಲ್ಲಿಂದ ಬಂದ? ಸೈಟ್ ತಗೊಂಡಾಗ, ರಿಜಿಸ್ಟರ್ ಆದಾಗ್ಲಿಂದಾನೇ ಅನ್ಕೊಳ್ಳಿ. ಅಲ್ಲಿಂದ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿ ವಾಸ ಮಾಡಕ್ ಬರ್ತಾರಲ್ಲ, ಅಲ್ಲಿ ಮಹೇಶ್ವರ ಬಂದ. ಅಲ್ಲಿವರೆಗೂ ಈ ಮಧ್ಯಾಂತರ ಸ್ಥಿತಿ ಏನಿದೆ ಇದೆಲ್ಲವೂ ಕೂಡ ವಿಷ್ಣು. ಇಲ್ಲಿ ಮೂಲವಾದ ಆಟ ಇರೋದು, ಇದು ಮುಖ್ಯವಾದ ಆಟ. ಈ ಕಡೆ 1%, ಈ ಕಡೆ 1%, 98% ಆಟ ಇರೋದು ಇಲ್ಲಿ. ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಅರ್ಥ ಮಾಡ್ಕೊಳ್ಳೋದವ್ರು ಏನ್ ಮಾಡ್ತಾರೆ, ಎಲ್ಲ ಹಿಂಗೆ ಅಲಿತಾ ಇರ್ತಾರೆ. ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷವಾದಂತಹ ಅಪರಿಮಿತವಾದ ಒಂದು ಕಲೆ, ಒಂದು ವಿದ್ಯೆ, ಒಂದು ರಹಸ್ಯಗಳು, ಸೂತ್ರಗಳು, ತಂತ್ರಗಳು, ಯುಕ್ತಿಗಳ ಅಡಕವಾಗಿರ್ತದೆ. ಒಂದೊಂದು ವಿಶೇಷತೆ ಇರ್ತದೆ. ಆ ವಿಶೇಷತೆಯನ್ನ ಐಡೆಂಟಿಫೈ ಮಾಡಿ ಅವನು ಅನ್ಲಿಮಿಟ್ ದುಡಿಬೋದು. ಅನ್ಲಿಮಿಟ್ ಬಿಟ್ಬಿಡಿ, ಇನ್ಫನೈಟ್ ಲೆವೆಲ್ ದುಡಿಬೋದು. ಯಾವಾಗ? ಈ ಗೋಡೆಗಳನ್ನೆಲ್ಲ ಕಟ್ ಮಾಡಿದಾಗ, ಅಜ್ಞಾನ ಅನ್ನೋ ಗೋಡೆ ಕಟ್ ಮಾಡಿದಾಗ, ಕಲಿಯಲ್ಲ ಅನ್ನೋ ಪ್ರಾಮಿಸನ್ನ ಅವನು ಒಡೆದಾಕ್ದಾಗ, ಸುಟ್ಟಾಕ್ದಾಗ, ನಾನು ಮಾರ್ಗದರ್ಶನ ತಗೊಳ್ತೀನಿ ಅಂತ ಅವನು ಧೈರ್ಯ ಮಾಡಿದಾಗ, ಸೊ ಯಾವಾಗ ನಾನು ಖರ್ಚು ಮಾಡ್ತೀನಿ, ಇನ್ವೆಸ್ಟ್ ಮಾಡ್ತೀನಿ ಅಂತ ಮುಂದೆ ಬಂದಾಗ, ಸೊ ಇವ್ರು ಮಾಡ್ತಾರೆ. ಶ್ರೀಮಂತರು ಏನು ಮಾಡ್ತಾರೆ? ಹಂಚ್ತಾರೆ. ಬಡವ್ರು ಏನು ಮಾಡ್ತಾರೆ? ಹಂಚಲ್ಲ, ಅವ್ರು ಬೇಡ್ತಾರೆ. ಅವ್ರು ಕೊಡ್ತಾರೆ, ಇವ್ರು ಈಸ್ಕೊತಾರೆ. ಬಡವ್ರು ಶ್ರೀಮಂತರು ಏನು ಮಾಡ್ತಾರೆ? ಕೊಡ್ತಾರೆ. ಬಡವ್ರು ಏನು ಮಾಡ್ತಾರೆ? ಈಸ್ಕೊಳ್ತಾರೆ. ಅದಕ್ಕೆ ಬೇಡುವವನು ಕೊಡುವವನು. ಸೊ ನೌಕರ ಮಾಲೀಕ. ಸೊ ಹಸಿವು ಊಟ. ಈಗ ಊಟ ಐತೆ, ಬೇಕಲ್ಲ, ಹಸು ಹತ್ರ ಬರ್ಬೇಕಲ್ಲ. ಎಲ್ಲಾ ಪ್ರಕ್ರಿಯೆಗಳನ್ನು ನೋಡ್ಕೊಳ್ಳಿ. ಮಗ ವಯಸ್ಸಿಗೆ ಬಂದ, ಅವನಿಗೆ ಮದುವೆ ಮಾಡಬೇಕು ಅಂತ ಒಂದು ಆಲೋಚನೆ ಬಂತು. ಅಪ್ಪ ಅಮ್ಮನಿಗೆ ಬರ್ಬೋದು, ಹುಡುಗನಿಗೆ ಬರ್ಬೋದು. ಅದು ಬ್ರಹ್ಮ ಹುಟ್ಟದ ಅಲ್ಲಿ 1%. ಹುಡುಗಿ ಎಲ್ಲೋ ಇದ್ದಾಳೆ, ಇನ್ನೂ ಸಿಕ್ಕಿಲ್ಲ, ಎಲ್ಲೋ ಇದ್ದಾಳೆ. ಯಾವತ್ತು ಇನ್ನೊಂದು ವರ್ಷಕ್ಕೋ 2 ವರ್ಷಕ್ಕೋ 3 ವರ್ಷಕ್ಕೋ ಮದುವೆ ಆಗುತ್ತೆ. ಅಂದ್ರೆ ಪರಿಹಾರ ಮಹೇಶ್ವರ ಇದೆ, ಅಲ್ಲಿದ್ದಾನೆ. ಅದನ್ನ ಯಾರಿಗೋ ರಿಲೇಷನ್ ಮೂಲಕ, ಫ್ರೆಂಡ್ಸ್ ಮೂಲಕ, ವಾಟ್ಸಪ್ ಮೂಲಕ, ಅದು ಮ್ಯಾಟ್ರಿಮೋನಿ ಮೂಲಕ, ಎಲ್ಲೆಲ್ಲೋ ಯಾರಿಗೂ ಹೇಳಿ, ಯಾರನ್ನೋ ಬ್ರೋಕರ್ ಹಿಡಿದು ಕೊನೆಗೆ ಮಾತುಕತೆ ಆಗಿ ಬಂದು ಒಪ್ಕೊಳ್ತಾರೆ. ಮಾತುಕತೆ ಆಗುತ್ತೆ, ಹುಡುಗನಿಗೂ ಇಚ್ಛೆ ಆಗುತ್ತೆ, ಹುಡುಗಿಗೂ ಓಕೆ ಅಂತ ಅನ್ಸುತ್ತೆ. ಕೊಡೋದು ತಗೊಳ್ಳೋದೆಲ್ಲ ಮಾತಾಡಿ ಮದುವೆ ಫಿಕ್ಸ್ ಮಾಡ್ತಾರೆ. ಮದುವೆ ಆಗಿ ಅವ್ರಿಗೆ ಮೊದಲ ರಾತ್ರಿ ನಡೆಯುತ್ತೆ, ಫಸ್ಟ್ ನೈಟ್. ಆಗ ಈ ಬ್ರಹ್ಮ ಮತ್ತೆ ಮಹೇಶ್ವರ ಇವರ ನಡುವಿನ ಅಂತರ ಅಲ್ಲಿಗೆ ಮುಗೀತು. ಈ ಪ್ರಕ್ರಿಯೆ ಲಾಂಗ್ ಜರ್ನಿ. ಮದುವೆ ಆಗಬೇಕು ಅಂತ ಅನ್ಕೊಂಡದಾಗ್ಲಿಂದ ಫಸ್ಟ್ ನೈಟ್ ನಡೆಯೋವರೆಗೂ ಈ ಮಧ್ಯಾಂತರ ಸ್ಥಿತಿ ಏನಿದೆಯಲ್ಲ, ಇದು ವಿಷ್ಣು. ಇದನ್ನು ಕೃಷ್ಣ ಪರಮಾತ್ಮ ಅಂತ ಕರೀತಾರೆ. ಸೊ ಯಾರ್ಯಾರಿಗೆಲ್ಲ, ನನ್ನ ಪ್ರಕಾರ ವೈಯಕ್ತಿಕವಾಗಿ ಪ್ರತಿಯೊಬ್ಬ ಮನುಷ್ಯನು ಅರ್ಜುನನೇ. ಆ ಅರ್ಜುನನಿಗೆ ಒಬ್ಬ ಸಾರಥಿ ಬೇಕು, ಕೃಷ್ಣ ಪರಮಾತ್ಮ ಅನ್ನೋ ಸಾರಥಿ. ಅವನಿಗೊಂದಷ್ಟು ಜ್ಞಾನೋದಯವನ್ನು ನೀಡಬೇಕು, ಅವನಿಗೊಂದಷ್ಟು ಉಪದೇಶ ಮಾಡಬೇಕು, ಅವನಿಗೊಂದಷ್ಟು ಬೋಧನೆ ಮಾಡಬೇಕು, ಅವನಿಗೊಂದಷ್ಟು ಕಲೆ ವಿದ್ಯೆಗಳನ್ನು ಕಲಿಸ್ಕೊಡ್ಬೇಕು. ಯಾವುದು ಸರಿಯಾದದ್ದು, ಯಾವುದು ತಪ್ಪು, ಯಾವುದು ಧರ್ಮ, ಯಾವುದು ಅಧರ್ಮ, ಏನು ಮಾಡಿದ್ರೆ ನಿನಗೆ ಸಿಗುತ್ತೆ, ಏನು ಮಾಡಲಿಲ್ಲ ಅಂದ್ರೆ ಅಂದ್ರೆ ಏನು ಮಾಡಬೇಕು, ಏನನ್ನು ಮಾಡಬಾರ್ದು, ಹೇಗೆ ಮಾಡಬೇಕು, ಈ ತ್ರಿಶಕ್ತಿಗಳನ್ನೆಲ್ಲ ತೋರಿಸ್ಕೊಡುವಂಥವ್ರು ಮಾರ್ಗದರ್ಶಕರು. ಕೃಷ್ಣ ಒಂದೇ ಜಗದ್ಗುರು ಅಂತಾರೆ. ಅಂದ್ರೆ ಕೃಷ್ಣನ ಯಾಕೆ ಜಗದ್ಗುರು ಅಂತಂದ್ರೆ ಇದೆಲ್ಲ ಕೃಷ್ಣನ ಒಂದು ಮೂಲ. ಇಲ್ಲಿ ಆಟ ಇರೋದು 1%, ಇಲ್ಲಿ 1%. ಇನ್ನು ಮಿಕ್ಕಿದ ಎಲ್ಲ ಆಟಗಳು 99%. ಹುಟ್ಟದ 1%, ಸತ್ತ 1%. ಇನ್ನು ಮಿಕ್ಕಿದ ಒಂದು ಏನಿದೆ ಬದುಕು ಜೀವನ, ಇದು 98%. ಸೊ ಮೂಲವಾಗಿ ಇಲ್ಲಿ ಯಾರು ಈ ಒಂದು ಮಧ್ಯಾಂತರ ಸ್ಥಿತಿಗೆ ಹೆಚ್ಚಿನ ಒಂದು ದೃಷ್ಟಿಯನ್ನ ಬೀರ್ತಾರೆ, ಅವರು ಬೆಳೆಯೋದಕ್ಕೆ ಅತ್ಯದ್ಭುತವಾಗಿ ಸಾಧ್ಯತೆಗಳಿದೆ. ಯಾರು ಇದಕ್ಕೆ ಮಾನ್ಯತೆ ಆದ್ಯತೆ ಕೊಡಲ್ಲ, ಅವ್ರು ನಿಯಮಗಳು ಮಾಡ್ಕೊಂಡು ಅವರವರ ಒಂದು ಕಾಂಪೌಂಡ್ ಒಳಗಡೆ ಅವ್ರು ಇರ್ತಾರೆ. ಬಡವರು ಅನ್ನೋ ಕಾಂಪೌಂಡ್ ಒಳಗಡೆ, ಮಧ್ಯಮ ವರ್ಗದವರು ಅನ್ನೋ ಕಾಂಪೌಂಡ್ ಒಳಗಡೆ, ಮಧ್ಯಮ ವರ್ಗದವರು ಅನ್ನೋ ಕಾಂಪೌಂಡ್ ಒಳಗಡೆ, ಶ್ರೀಮಂತರು ಅನ್ನೋ ಕಾಂಪೌಂಡ್, ಅವ್ರಿಗೂ ಕಾಂಪೌಂಡ್ಗಳಿದೆ.
ಆಗರ್ಭ ಶ್ರೀಮಂತರು ಅನ್ನೋ ಕಾಂಪೌಂಡಲ್ಲಿ ಇರ್ತಾರೆ. ಆಗರ್ಭ ಶ್ರೀಮಂತರು ಅಂದ್ರೆ ಆಕಾಶ ತತ್ವ, ಅದೇನು ಕಾಂಪೌಂಡ್ ಗಿಂಪೌಂಡ್ ಇಲ್ಲ, ಎಲ್ಲ ನಿಂದೆ. ಹೋಗಿ ಯಾರ್ಕ ಹೋಗಿ, ಎಲ್ಲಿ ಬೇಕಾದ್ರೆ ಸಮುದ್ರ ಎಲ್ಲ ನಿಂದೆ. ಒಂದು ದೊಡ್ಡ ಯಾಶ್ ತಗೋ, ಹೋಗಿ ಎಲ್ಲಿ ಹೋಗ್ತೇವೆ ಹೋಗಿ ಪರ್ಮಿಷನ್ ಕೊಡ್ತಾರೆ, ಮಾಡ್ಕೋ. ಯಾಕೆಂದ್ರೆ ಅವ್ನು ಶ್ರೀಮಂತ, ಅವನಿಗೇನು ಲಿಮಿಟ್ ಇಲ್ಲ, ಅವನು ಅನ್ಲಿಮಿಟ್. ಅವನು ಅಲ್ಲಿ ಆಗರ್ಭ ಶ್ರೀಮಂತಕ್ಕೆ ಹೋಗ್ಬಿಟ್ಟ. ಸೊ ಆದ್ರಿಂದ ಇದೆಲ್ಲ ಯಾಕೆ ಈ ತತ್ವಕ್ಕೆ ಗಮನ ಕೊಡಲ್ಲ ಅಂತಂದ್ರೆ, ಮೂಲವಾಗಿ ನಮ್ಮ ಸಂಸ್ಕಾರಗಳು ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ, ಶಾಲಾ ಕಾಲೇಜುಗಳಿಗೂ ಗೊತ್ತಿಲ್ಲ, ನಮ್ಮ ಸುತ್ತ ಯಾರ್ಯಾರು ಒಡನಾಟದಲ್ಲಿ ಇರ್ತೀರಿ ಇವ್ರಿಗೂ ಗೊತ್ತಿಲ್ಲ. ಅವ್ರವ್ರಿಗೆ ಎಷ್ಟೆಷ್ಟು ಗೊತ್ತು ಅಷ್ಟಷ್ಟು ಮಾತ್ರನೇ ಬದುಕ್ತಾ ಇರ್ತಾರೆ. ಇದಕ್ಕಿಂತ ಹೆಚ್ಚಾಗಿ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಒಂದು ಲಿಮಿಟ್ ಸರ್ಕಲ್ ಮಾಡ್ಬಿಟ್ಟಿರ್ತಾರೆ, ಬಾವಿಲಿರೋ ಕಪ್ಪೆ ಥರ. ಅದೇ ಊಟ, ಅದೇ ಬಟ್ಟೆ, ಅದೇ ದೇವಸ್ಥಾನ, ಅದೇ ಮಾತುಗಳು. ಸಿನಿಮಾ ನೋಡ್ತಾರೆ. ನಾನು ಸಾಕಷ್ಟು ಈ ಸ್ಟಡಿ ಮಾಡೋದ್ರಲ್ಲಿ ಡೀಪ್ ಇನ್ ಡೆಪ್ತ್ ನಾಲೆಡ್ಜ್ ನನಗೆ ಬೇಕು. ಅಧ್ಯಯನ ಮಾಡೋದ್ರಲ್ಲಿ ಉತ್ಖನನಕಾರರು ಅಂತ ಕರೀತಾರೆ ಅವ್ರಿಗೆ, ಅಂದ್ರೆ ಆರ್ಕಿಯಾಲಜಿಸ್ಟ್ ಅಂತ. ನಾನು ಆ ರೀತಿ ವಿಚಾರಗಳನ್ನ ಈ ಬೂತ್ ಗ್ಲಾಸ್ ಹಿಡ್ಕೊಂಡು ನೋಡ್ತಾನೇ ಇರ್ತೀನಿ. ಅವನು ಏನ್ ಮಾಡ್ತಾನೆ ನೋಡಿ. ಯಾರೋ ಒಂದು ಫ್ರೆಂಡ್ ಸರ್ಕಲ್ ಹೋಗಿ ಎಣ್ಣೆ ಹೊಡಿತಾರೆ, ತೃಪ್ತಿ ಆಗೋರ್ಗೆ ಎಣ್ಣೆ ಹೊಡಿತಾರೆ, ಮಾನಸ ಬಂದು ಬಿದ್ಕತ್ತಾರೆ. ಯಾಕೆಂದ್ರೆ ಸಂಡೇ ಇರ್ತದೆ, ಬಿದ್ಕತ್ತಾರೆ. 12 ಗಂಟೆಗೆ ಎದ್ದೇಳ್ತಾರೆ, 1 ಗಂಟೆ ಎದ್ದು ಸ್ನಾನ ಗೀನ ಮಾಡ್ಕೊಂಡು ಫ್ರೆಶ್ ಆಗಿ ಸೆಂಟಿಗೆಂಟ್ ಹೊಡ್ಕೊಂಡು, ಏನೋ ಲವರ್ ಇದ್ರೆ ಹೋಗಿ ಒಂದು ರೌಂಡ್ ಎಲ್ಲ ದೇವಸ್ಥಾನ ಇಲ್ಲ ಪಿಕ್ಚರ್ ಗಿಚ್ಚರ್ ನೋಡ್ಕೊಂಡು ಬಂದು, ಅಥವಾ ಮೊಬೈಲಲ್ಲಿ ಏನೋ ಟಿವಿ ಗಿವಿ ನೋಡ್ಕೊಂಡು ಒಂದಷ್ಟು ಹುಡುಗರ ಹತ್ರ ಆಟೆ ಹೊಡೆದು ಬಂದು ಮಲ್ಕತ್ತಾರೆ. ಮುಗ್ದೋಯ್ತು. ಇಷ್ಟೇ ಜೀವನ, ಇನ್ನೇನಿಲ್ಲ. ಇದ್ರ ಮೇಲೆ ಏನು ಜೀವನನೇ ಇಲ್ಲ. ಅವ್ರದ್ದೊಂದು ಬೌಂಡ್ರಿ ಹಾಕೊಂಡ್ಬಿಟ್ಟಿರ್ತಾರೆ. ಆ ಬೌಂಡ್ರಿ ಒಳಗಡೆನೇ ಇರ್ತಾರೆ. ಏನೇ ಕಷ್ಟಗಳು ಬರಲಿ, ಸಮಸ್ಯೆಗಳು ಬರಲಿ, ಎಲ್ಲ ಅವರೇ ಪರಿಹಾರ ನೋಡ್ಕೊಳ್ತಾರೆ. ಯಾರ್ಯಾರು ಬೆಳೆಯುವಂತಹ ಮೈಂಡ್ ಸೆಟ್ಗಳಿರ್ತದೆ, ಅವ್ರು ಏನೋ ಒಂದು ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತಾರೆ. ಇಲ್ಲಿ ನನ್ನ ಅನುಭವದಲ್ಲಿ 5 ಥರ ಜನಗಳು ಬರ್ತಾರೆ. ಅದನ್ನು ಹೇಳ್ತೇನೆ. ಮೊದಲನೇದು 50% ಜನಗಳು. 50%, 100ರಲ್ಲಿ 50 ಜನ ಒಳ್ಳೆ ಗುರುಭಕ್ತಿ ಇದೆ, ಅವ್ರಿಗೆ ಶ್ರದ್ಧೆ ಇದೆ, ನಂಬಿಕೆ ವಿಶ್ವಾಸ ಇದೆ. ಗುರು ಅಂದರೆ ಬಹಳ ಬಹಳ ಅವ್ರಿಗೆ ಆಧಾರ. ಸೊ ಅವರು ಯಾವ ರೀತಿ ಆಧಾರ ಅಂತಂದರೆ, ಮದುವೆ ಮಾಡ್ಕೊಂಡಿರ್ತಾರೆ ಆದರೆ ಫಸ್ಟ್ ನೈಟ್ ಮಾಡಿರಲ್ಲ. ಕಾರ್ ತಗೊಂಡಿರ್ತಾರೆ, ಇಟ್ಕೊಂಡು ದಿನ ಭಾನುವಾರ ಎಲ್ಲ ತೊಳೆದು ಗಿಳಿದು ಪೂಜೆ ಗೀಜೆ ಮಾಡ್ತಾರೆ. ವರ್ಷಕ್ಕೊಂದ್ಸಲ ಆಯ್ತು ಪೂಜೆ ಮಾಡ್ತಾರೆ. ಒಂದು ದಿವಸಕ್ಕೂ ಕಾರ್ ತಗೊಂಬಂದು ನಿಂತ್ಕೊಳ್ಳಂಗಿಂದ ಇವತ್ತವರೆಗೂ ಓಡಿಸಿಲ್ಲ. ಇವ್ರಿಗೆ ಗುರುಭಕ್ತಿ ಇದೆ, ಆದರೆ ಯಾವ ಥರ ಭಕ್ತಿ? ಅದು ಉಪಯೋಗಕ್ಕೆ ಸತ್ವ ಇಲ್ದಿರೋಂಥ ಭಕ್ತಿ, ನಪುಂಸಕತೆ ಅಂತ ಕರೀತಾರೆ. ಇವರಲ್ಲಿ ಸುಮಾರು ಜನ, ಉದಾಹರಣೆಗೆ ವರ್ಷಕ್ಕೊಂದ್ಸಲ ಯುಗಾದಿ ಹಬ್ಬ ಬಂದಾಗ ಮಾತ್ರ ಬರ್ತಾರೆ. ಏನಕ್ಕೆ ಅಂದರೆ ಹಬ್ಬ ವಿಶ್ ಮಾಡೋಕ್ಕೆ. ಸೊ ಮಾರನೇ ದಿವಸ ಅದೇನೋ ಹೊಸ್ತಡಕ್ಕಿರ್ತದೆ, ಮಟನ್ ಗಿಟನ್ ಬಿರಿಯಾನಿ ತಿಂದು ಸ್ವಲ್ಪ ಇಸ್ಪಿಟ್ ಆಡಿ ಹೋಗ್ಬಿಡ್ತಾರೆ. ಮತ್ತೆ ಯಾವಾಗ ಬರ್ತಾರೆ ಅಂತಂದರೆ ಗುರುಗಳ ಹತ್ರ, ಯುಗಾದಿ ಹಬ್ಬ ಬರ್ಬೇಕು, ಇನ್ನೊಂದು ಯುಗಾದಿ ಹಬ್ಬ. ಮತ್ತೆ ಕೆಲವರು ವರ್ಷಕ್ಕೆ 2 ಸಲ ಬರ್ತಾರೆ, ಉತ್ತರಾಯಣ ದಕ್ಷಿಣಾಯನ. ಈಗ ಉತ್ತರಾಯಣ ಸ್ಟಾರ್ಟ್ ಆಗ್ತದೆ ಸಂಕ್ರಾಂತಿ ಹಬ್ಬಕ್ಕೆ, ಅವಾಗ ಬರ್ತಾರೆ. ನೆಕ್ಸ್ಟ್ ದಕ್ಷಿಣಾಯನ ಜೂನ್ ಜುಲೈಗೆ ಬರ್ತಾರೆ. ಹಾಯ್ ಹಲೋ ಹವರ್ ಯು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಮತ್ತೆ ಕೆಲವರು ಋತುಮಾನ ಬಂದಾಗ ಬರ್ತಾರೆ. ಚಳಿಗಾಲಕ್ಕೆ ಒಂದ್ಸಲ, ಮಳೆಗಾಲಕ್ಕೆ ಒಂದ್ಸಲ, ಬೇಸಿಗೆಗಾಲಕ್ಕೆ ಒಂದ್ಸಲ ಬರ್ತಾರೆ, ಅಷ್ಟೇ. ಸೊ ಗುರುಭಕ್ತಿ ಅಲ್ಲೇ ಇರೋರು, ದೂರದಲ್ಲಿರೋರು ಅಷ್ಟೇ, ಅವ್ರೊಂದ್ ಕಡೆ. ಈ 3 ಜನ ವರ್ಷಕ್ಕೆ ಬರೋರು, ವರ್ಷಕ್ಕೆ 2 ಸಲ, ವರ್ಷಕ್ಕೆ 3 ಸಲ ಬರೋರು ಒಂದ್ ಕಡೆ. ಇದು ನಯಾ ಪೈಸಕ್ಕೆ ಉಪಯೋಗ ಇಲ್ಲ. ಉದಾಹರಣೆಗೆ ಜಿಮ್ಗೆ ಹೋಗಿ ವರ್ಷಕ್ಕೆ ಒಂದು ದಿವಸ ಪೂರ್ತಿ 3 ಅವರ್ ಜಿಮ್ಮಲ್ಲಿ ಅಲ್ಲಾಡಿಸಿ, ಸಖತ್ತಾಗಿ ಬಂದಿದೆ, ಸೂಪರ್. ನೆಕ್ಸ್ಟ್ ಯಾವಾಗ ಬರ್ತೀರಾ? ಇನ್ನು ಮುಂದಿನ ವರ್ಷಕ್ಕೆ ಬನ್ನಿ. ಮುಂದಿನ ವರ್ಷಕ್ಕೆ ಒಬ್ಬ ಜಿಮ್ಮರ್ ಆಗಬೇಕು ಅಂದರೆ ಒಂದು 3ರಿಂದ 5 ವರ್ಷ ಬೇಕು. ಆ 3 ವರ್ಷದಲ್ಲಿ ಇವನೇನ್ ಮಾಡ್ತಾನೆ? ಯುಗಾದಿ ಹಬ್ಬಕ್ಕೆ ಬಂದವನೇ ಮತ್ತೆ ಯಾವಾಗ ಬರ್ತಾನೆ ಅಂದ್ರೆ ಮುಂದಿನ ಯುಗಾದಿಗೆ ಬರ್ತಾನೆ. ಆ ಮುಂದಿನ ಯುಗಾದಿಗೆ ಬಂದಾಗ 2ನೇ ದಿವಸ, 1 ವರ್ಷಕ್ಕೆ 365 ದಿವಸ, 3 ವರ್ಷಕ್ಕೆ 1000 ದಿವಸ, 5 ವರ್ಷಕ್ಕೆ 1,500 ದಿವಸ ಅಂತ ಇಟ್ಕೊಳ್ಳಿ. 1,500 ದಿನಾನ ಇವನು ವರ್ಷಕ್ಕೆ ಒಂದ್ಸಲ ಬಂದ್ರೆ ಎಷ್ಟು ವರ್ಷಕ್ಕೆ ಇವನಿಗೆ ಜನ್ಮನೇ ಮುಗ್ದೋಗ್ಬಿಡ್ತದೆ. ಇಲ್ಲ ಗುರುಜಿ, ನಾನು ಅವ್ರ ತರ ಎಲ್ಲ ಮಾಡಲ್ಲ, ನಾನು 2 ಸಲ ಬರ್ತೀನಿ ವರ್ಷಕ್ಕೆ. ಉತ್ತರಾಯಣಕ್ಕೊಂದ್ಸಲ, ದಕ್ಷಿಣ, ಹಂಗೂ ಸಾಲಲ್ಲ. 3 ಸಲ ಬರ್ತೀನಿ, ಸಾಲಲ್ಲ. ಸೊ ಈ ರೀತಿ ಬರೋರು ಒಂದಷ್ಟು ಜನ. ಮತ್ತೆ ಕೆಲವರು ಇವ್ರದ್ರಲ್ಲಿ ಅಪನಂಬಿಕೆ, ನಂಬಿಕೆ ಇಲ್ಲ, ಸುಮ್ಮನೆ ಏನೋ ಕಾಟಾಚಾರಕ್ಕೆ ಬರ್ತಾರೆ, ಹೋಗ್ತಾರೆ. ಇವರೊಂದು 15% ಜನ. ಯಾರೋ ಬಲವಂತಕ್ಕೋಸ್ಕರ ಬರ್ತಾರೆ, ತಿಳ್ಕೊಳ್ತಾರೆ, ಅಥವಾ ಕುತೂಹಲಕ್ಕೋಸ್ಕರ ಬರ್ತಾರೆ, ಮಾಡ್ತಾರೆ. ಹೇಳಿದ್ದನ್ನು ಯಾವುದು ಚಾಚು ತಪ್ಪದೆ ಫಾಲೋ ಮಾಡೋದಿಲ್ಲ, ಬಿಟ್ಬಿಡ್ತಾರೆ. ಇದು ಕೇವಲ ನನ್ನ ಕತೆ ಹೇಳ್ತಲ್ಲ, ಇಡೀ ಸಮಾಜದಲ್ಲಿ 5 ವರ್ಗದವರು ಇರ್ತಾರೆ. ಇದ್ರ ಜೊತೆಗೆ 3ನೇವರು, ಅವರು ಒಂದು 15% ಜನ. ಏನು ಅಂದರೆ ಚರ್ಮ ಸುಲಿಯೋರು ಇವರು. ಯಾರು ಎದುರುಗಡೆ ಇರ್ತಾರೆ ಇವ್ರಿಗೆ ಚರ್ಮ ಸುಲಿಯೋದು. ಉದಾಹರಣೆ, ಚರ್ಮ ಸುಲಿಯೋದು, ರಕ್ತ ಕುಡಿಯೋದು ಇವ್ರದ್ದು ಹವ್ಯಾಸ. ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಯಾರೋ ಗುಲ್ಬರ್ಗದಿಂದ ಒಬ್ಬ ಗುರುಜಿ
ನಿಮ್ಮ ವಿಡಿಯೋಗಳೆಲ್ಲ ನೋಡಿದೆ, ಬಹಳ ಜ್ಞಾನ ಇದೆ, ನನಗೂ ಮಾರ್ಗದರ್ಶನ ಕೊಡಿ. ಆಯ್ತವ ಬಾರಯ್ಯ. ಅಲ್ಲಿ ಬಿಡಬೇಕಾದ್ರೆ ಫೋನ್ ಮಾಡಿದೆ, ಗುರುಜಿ ನಾನು ಬಿಡ್ತಾ ಇದ್ದೀನಿ, ಇಷ್ಟು ಗಂಟೆಗೆ ಬಸ್ ಇದೆ, ಅಷ್ಟು ಗಂಟೆಗೆ ಬೆಳಿಗ್ಗೆ ಬಂದುಬಿಡ್ತೀನಿ, ಹಿಂಗೆ. ಆಯ್ತಪ್ಪ ಬಾರಯ್ಯ, ಅಡ್ರೆಸ್ ಕಳಿಸಿದ್ದೀನಿ, ಲೊಕೇಶನ್ ಕಳಿಸಿದ್ದೀನಿ. ರಾತ್ರಿ 10 ಗಂಟೆಲಿ ಒಂದು ಸಲ ಫೋನ್ ಮಾಡಿದೆ, ಎತ್ತದೆ. ಅವನಿಗೆಲ್ಲ ಹೇಳಿದೆ ಗೈಡೆನ್ಸ್, ಹಿಂಗೆ ಬಾ ದೇವನಹಳ್ಳಿಗೆ ಬಸ್ ಹತ್ತು ಇಲ್ಲತ್ತು ಅಂತ. ಬಸ್ ನಂಬರ್ ಏನು ಅದೆಲ್ಲ ನಂಗೆ ಗೊತ್ತಿಲ್ಲ, ಯಾವ ಬಸ್ ನಂಬರ್ ಎಲ್ಲ. ಬಾರಯ್ಯ ನೀನು ಅಲ್ಲಿ ಕಳಿಸಿದ್ದೀನಿ ನೋಡಿ, ಕಂಡಕ್ಟರ್ ಕೇಳಿ ಹೇಳ್ತಾನೆ. ಸೊ ಅಲ್ಲಿಂದೆಲ್ಲ ಬಂದ. ಮಧ್ಯರಾತ್ರಿಲಿ ಒಂದು ಸಲ ಫೋನ್ ಮಾಡಿದೆ, ಸೈಲೆಂಟ್ ಇಟ್ಟಿದ್ದೆ, ಗೊತ್ತಾಗಲಿಲ್ಲ. ಬೆಳಿಗ್ಗೆಯಿಂದ ಒಂದು 10-15 ಫೋನ್ ಮಾಡೋನು, ಎತ್ತದ. ಗುರುಜಿ ನಾನು ಮೆಜೆಸ್ಟಿಕ್ಕಲ್ಲಿದ್ದೀನಿ, ಹೆಂಗೆ ಬರಬೇಕು, ಎಲ್ಲೋಗ್ಬೇಕು, ಎಲ್ಲ ಹೋಗಿ ಕೇಳಯ್ಯ, ಅಡ್ರೆಸ್ ಕೊಟ್ಟಿದ್ದೀನಿ ಅದನ್ನು ಕೇಳು ಅಂತ. ಗುರುಜಿ ನಾನು ಬಸ್ ಹತ್ತಿದ್ದೀನಿ, ಇನ್ನೇನು ಬಂದ್ಬಿಡ್ತೀನಿ. ಕಂಡಕ್ಟರ್ ಕೇಳಿದೆ, 1 ಗಂಟೆಲಿ ಬಿಡ್ತಾನಂತೆ. ಇಲ್ಲಿ ಬಂದ. ಗುರುಜಿ ಇಲ್ಲಿ ಬಸ್ ಸ್ಟಾಪ್ ಹತ್ರ ಇಳಿದಿದ್ದೀನಿ, ಎಲ್ಲಿ ಬರಬೇಕು. ಅಲ್ಲಪ್ಪ ಅಡ್ರೆಸ್ ಕಳಿಸಿದ್ದೀನಿ ನೋಡಯ್ಯ. ಇಲ್ಲ ಗುರುಜಿ ಹೇಳಿ. ಇವನಿಗೆ ಆಲ್ರೆಡಿ ನಾನು 16 ಕಾಲ್ ಅಟೆಂಡ್ ಮಾಡಿದ್ದೀನಿ. ನಿನ್ನೆ ರಾತ್ರಿಯಿಂದ ಒಂದು, ಬೆಳಿಗ್ಗೆ 15 ಕಾಲ್ ಅಟೆಂಡ್ ಮಾಡಿದ್ದೀನಿ. ನಂದು ಎನರ್ಜಿ ಎಲ್ಲ ಇಲ್ಲೇ ಹೋಗ್ಬಿಡ್ತು. ಇನ್ನು ಅವನಿಗೆ ಏನು ಅಡ್ವೈಸ್ ಮಾಡಲಿ. ಇಲ್ಲಿ ಹೇಳ್ದೀನಿ. ನೀವು ಹೇಳಿದ್ರು ದೇವಸ್ಥಾನದ ಹತ್ರ ಇದ್ದೀನಿ ಗುರುಜಿ. ದೇವಸ್ಥಾನದ ಮುಂದ್ಗಡೆ 3 ಕಾಣಿಸ್ತು ಗುರುಜಿ, ಎಲ್ಲಿ ಬರ್ಬೇಕು ಗುರುಜಿ. ಹೆಜ್ಜೆ ಹೆಜ್ಜೆಗೂ ಅಂದ್ರೆ ಇವರು ಪ್ರತಿ ಒಂದನ್ನು ಡಿಪೆಂಡ್ ಆಗ್ಬಿಡ್ತಾರೆ. ಈ ಡಿಪೆಂಡ್ ಆದರೆ ಖಂಡಿತವಾಗಿ ಸಾಧ್ಯ. ಗುರುಜಿ ಆಶೀರ್ವಾದ ಮಾಡಿ, ನಾನು ಉಚ್ಚಯ್ಯಕ್ಕೆ ಹೋಗ್ತಾ ಇದ್ದೀನಿ. ಓಕೆ ತಥಾಸ್ತು, ಚೆನ್ನಾಗಿ ಒಯ್ಯಪ್ಪ, ಚೆನ್ನಾಗಿ ಒಯ್ಯ. ಓಕೆ ಅಲ್ಲಿ ಗುರುಜಿ ನಾನು ಕಕ್ಕ ಮಾಡ್ತಾ ಇದ್ದೀನಿ, ಗುರುಜಿ ನಾನು ಬೆಡ್ಶೀಟ್ ಹೊತ್ಕೋತಾ ಇದ್ದೀನಿ, ಗುರುಜಿ ನಾನು ಬಟ್ಟೆ ಹಾಕೋತಾ ಇದ್ದೀನಿ. ಅದನ್ನೆಲ್ಲ ಯಾಕಲ ಹೇಳ್ತೀಯ? ಇಂಪಾರ್ಟೆಂಟ್ ಏನಾದರೂ ಇದ್ರೆ ಹೇಳೋ. ಇಲ್ಲ A to Z ಹೇಳ್ತೀನಿ, ಕೇಳಿ. ಇವರೆಲ್ಲ ಯಾರು ಅಂದರೆ ಚರ್ಮ ಸುಲಿಯೋರು, ರಕ್ತ ಬಸಿಯೋರು ಇವರೆಲ್ಲ. ಸೊ ಇವ್ರಿಗೆ 100% ಡಿಪೆಂಡ್ ಆಗ್ಬಿಡೋದು ಎಲ್ಲದಕ್ಕೂ. ಇಂಥವ್ರಿಗೂ ಒಂದು 15%. ಇನ್ನು ಕೆಲವರು ಕೃಷ್ಣ ಪರಮಾತ್ಮನಂತೆ ಸಂಪೂರ್ಣವಾಗಿ ಸಾರಥ್ಯದಲ್ಲಿ ಇರ್ತಾರೆ. ಅಂದರೆ ಒಂದು 5-10% ಅವರು ಮಾರ್ಗದರ್ಶನ ತಗೊಂಡು ಖಂಡಿತವಾಗ್ಲೂ ಬೆಳೆದು ಹೋಗ್ತಾರೆ. ಅದ್ಭುತವಾಗಿ ಅಭಿವೃದ್ಧಿನೂ ಹೊಂದುತ್ತಾರೆ, ಸಮೃದ್ಧಿನೂ ಹೊಂದುತ್ತಾರೆ. ಓನ್ಲಿ 10%, 5 to 10%. ಇನ್ನೂ ಒಂದು 10% ಇರ್ತಾರೆ. ಇವರೇನು ಅಂತಂದ್ರೆ ಯುದ್ಧ ಗೆದ್ದ ನಂತರ ಶ್ರೀಕೃಷ್ಣ ಗಾರಡಿ ಅನ್ನೋ ಕತೆ ಇದೆ, ಅದನ್ನು ನೀವು ಕೇಳ್ಬೋದು. ಶ್ರೀಕೃಷ್ಣ ಗಾರಡಿ ಅದೇನು ಅಂದ್ರೆ ಮಹಾಭಾರತ ಯುದ್ಧ ನಡೆದ ನಂತರದ ಒಂದು ಕತೆ. ಅದಕ್ಕೆ ಸಿನಿಮಾ ತೆಗೆದಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವಂಥದ್ದು. ಸೊ ಬೇರೆಯವರೆಲ್ಲ ಏನದು ಶ್ರೀಕೃಷ್ಣ ಗಾರುಡಿ ಅಂತೇಳಿ ಗುರುರಾಜ್ ನಾಯ್ಡು ಅವರು ಹರಿಕತೆ ಇದೆ, ಸೀರಿಯಲ್ಗಳಿದೆ, ಸುಮಾರಿದೆ. ಅದು ಯುದ್ಧ ಸೋತ ನಂತರ, ಅಂದ್ರೆ ಯುದ್ಧವನ್ನು ಗೆದ್ದ ನಂತರದ ಬದುಕು. ಅದೇನೋ ಅಹಂಕಾರ ಬರ್ತದೆ. ಅಂದ್ರೆ ಇದೆಲ್ಲ ಮಾಡಿ 5% 10%ವರೆಗೂ ಮಾರ್ಗದರ್ಶನನೂ ತಗೊಳ್ತಾರೆ. ಶ್ರೀಕೃಷ್ಣ ಪರಮಾತ್ಮ ತರ ಪೂಜೆನೂ ಮಾಡ್ತಾರೆ. ಅದರಲ್ಲಿ ಇನ್ನೂ ಒಂದು 5-10% ಜನ ಏನ್ ಮಾಡ್ತಾರೆ, ಕೊಂಬು ಬಂದ ಮೇಲೆ ಅಥವಾ ಮೀಸೆ ಚಿಗುರದ ಮೇಲೆ ಬಿಟ್ಬಿಡ್ತಾರೆ. ನಾನು ನಿನ್ನನ್ನು ಕರೆದಿದ್ದು ಕೇವಲ ಒಂದು ಯುದ್ಧ ಮಾತ್ರ ಗೆಲ್ಲಕ್ಕಷ್ಟೇ. ಒಂದು ಯುದ್ಧ ಗೆದ್ದಾಯ್ತು, ರೈಟ್ ಹೇಳು. ಅಂದ್ರೆ ಒಂದು ಯುದ್ಧ ಗೆದ್ದ, ಇನ್ನ ಕೃಷ್ಣ ಪರಮಾತ್ಮನ ಅವಶ್ಯಕತೆ ರೈಟ್ ಹೇಳ ಮಗನೇ, ಸಾಕು, ಒಂದು ಯುದ್ಧ ಗೆದ್ದಲ್ಲ. ಅಂದ್ರೆ ಅವ್ರದ್ದು ಏನೋ ಒಂದು ಪ್ರಾಜೆಕ್ಟ್ ಇರ್ತದೆ, 1, 2, 3 ಅಷ್ಟು ತಗೊಂಡು ಬಿಟ್ಬಿಡ್ತಾರೆ. ಸೊ ಬಿಟ್ಬಿಡೋರು ಈ ರೀತಿ 5 ರೀತಿಯ ಮೈಂಡ್ ಸೆಟ್ ಉಳ್ಳವರು ಇಲ್ಲಿಗೆ ಬರ್ತಾರೆ ನನ್ನ ಹತ್ರ. ನಂತರ ಇನ್ನೂ ಸಾಕಷ್ಟು ಜನ, ಮರಕ್ಕಿಂತ ಮರ ದೊಡ್ಡದಿರುತ್ತೆ, ಸಾಕಷ್ಟು ಜನ ಗುರುಗಳಿರ್ತಾರೆ, ಮಾರ್ಗದರ್ಶನ ಕೊಡೋರು ಇರ್ತಾರೆ, ಬೆಳೆಸೋರು ಇರ್ತಾರೆ, ಐಡೆಂಟಿಫೈ ಮಾಡೋರು ಇರ್ತಾರೆ. ಇದೆಲ್ಲವೂ. ಆದರೆ ನಾನು ನಿಮಗೆ ಓವರಾಲ್ ಆಗಿ ಹೇಳೋದೇನು ಅಂತಂದರೆ, ಬಡವರಿಂದ ಶ್ರೀಮಂತರಾಗುವ ಒಂದು ಹಾದಿ ಏನಿದೆಯಲ್ಲ, ಇದಕ್ಕೆ ಮೂಲ ಸತ್ವ ಏನು ಅಂತಂದರೆ, ಇದು ಕೇವಲ ಬಡವ ಅನ್ನೋದು 1%, ಶ್ರೀಮಂತ ಅನ್ನೋದು 1%. ಆ ಜರ್ನಿ ಇದೆಯಲ್ಲ, ಇದು ಬಹಳ ಬಹಳ ಮುಖ್ಯ. ಇದು ಗುರು ತತ್ವ, ವಿಷ್ಣು ತತ್ವ. ಈ ತತ್ವದಲ್ಲಿ 98% ಅಡಕವಾಗಿದೆ. ಇದಕ್ಕೆ ನೀವು ಹೇರಳವಾಗಿ ಗಮನ ಕೊಡಬೇಕು. ಶಾಲಾ ಕಾಲೇಜುಗಳಲ್ಲಿ ಇದನ್ನು ಹೇಳ್ಕೊಡ್ಬೇಕು. ಅಲ್ಲಿ ಹೇಳ್ಕೊಡ್ಲಿಲ್ಲ ಅಂದ್ರೆ ಮಣ್ಣಂಗಟ್ಟಿ ಸುಟ್ಟಾಗ್ಲಿ, ಅದು ಪರವಾಗಿಲ್ಲ. ಬಟ್ ಬೇರೆ ನಾವಾದರೂ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು. ಬಟ್ ಯಾರು ತಿಳ್ಕೊಳ್ಳಲ್ಲ. ಅದನ್ನ ಕೇವಲ ಇಲ್ಲೇ ಇದ್ದು ಅದನ್ನೇ ಬಳಸ್ಕೊಳ್ತಾರೆ ಹೊರತು ಖಂಡಿತವಾಗಿ ಬಳಸ್ಕೊಳ್ಳೋದಿಲ್ಲ. ಸೊ ಮ್ಯಾಕ್ಸಿಮಮ್ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಬಳಸಿ. ಸೊ ಈಗ ಮೂಲವಾಗಿ ನನ್ನ ಬಳಿ ಒಂದು 3, ಈಗ ಜನವರಿಯಿಂದ ಹೊಸ ಒಂದು ಆಯೋಜನೆ ಮಾಡ್ಕೊಂಡಿದ್ದೀನಿ. ಆಸಕ್ತಿ ಇರೋರು ಬರಬಹುದು. ಮಾರ್ಗದರ್ಶನಕ್ಕೆ ಯಾವುದೇ ರೀತಿ ನಿಮಗೆ ನಾನಿಲ್ಲಿ ನಿಗದಿತಪಡಿಸಿರೋ ಶುಲ್ಕ ಆಗಲಿ, ಸಂಭಾವನೆ ಆಗಲಿ ಮಾಡೋದಿಲ್ಲ. ಮಾರ್ಗದರ್ಶನ ನಿಮಗೆ ಎಷ್ಟೋ ನಿಮ್ಮ ಕೈಯಲ್ಲಿ ಆದಷ್ಟು ಗುರುದಕ್ಷಿಣೆಯನ್ನು ಕೊಡ್ಬೋದು. ಗುರುದಕ್ಷಿಣೆ ಅಂದರೆ ಎಷ್ಟು ಕೊಡಬೇಕು ಅದಲ್ಲ, ನಿಮ್ಮಿಷ್ಟ, ಎಷ್ಟಾದರೂ ಕೊಡಿ. ಗುರು ಕಾಣಿಕೆ ಅಥವಾ ಗುರುದಕ್ಷಿಣೆ ಇಷ್ಟ ಬಂದಷ್ಟು ಕೊಡಿ. ಒಂದು 108 ದಿವಸ ನನ್ನ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ನಿಮ್ಮ ಒಂದು ಹಂತದಿಂದ ನೆಕ್ಸ್ಟ್ ಹಂತಕ್ಕೆ ಹೇಗೆ ನೀವು ಹೋಗ್ಬೋದು, ಜಂಪ್ ಆಗ್ಬೋದು, ಇದು ನಾನು ರೆಡಿ ಇದ್ದೀನಿ. ಮುಂದಿನ ವರ್ಷ 2025 ಜನವರಿಯಿಂದ ಒಂದು ಗ್ರೂಪ್ ಮಾಡ್ತಾ ಇದ್ದೀನಿ. ಸೊ 108 ಡೇಸ್ ಚಾಲೆಂಜಿಂಗ್ ಕ್ಲಬ್.
ಈ ಕ್ಲಬ್ಬಲ್ಲಿ ಯಾರ್ಯಾರು ಮೆಂಬರ್ ಆಗಕ್ಕೆ ಇಷ್ಟಪಡ್ತೀರಾ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಅದರಲ್ಲಿ ಆಕ್ಟಿವಿಟೀಸನ್ನು ಹೇಳ್ತಾ ಇರ್ತೀನಿ. ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ಅಂದರೆ ಒಬ್ಬರಿಗೆ ಫೋನ್ ಮಾಡಿ ಕೇಳ್ಕೊಂಡು ಅರ್ಥ ಆಗಲ್ಲ. ಅವ್ನಿಗೆ ಏನು ಹೇಳ್ತಾ ಇದ್ದೀನಿ ಇಲ್ಲಿ ಹಾಕ್ಬಿಟ್ರೆ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಸೊ ನೇರವಾಗಿ ಬಂದು ಭೇಟಿ ಮಾಡಿ. ಸೊ ನಿಮ್ಮ ಅಗೈನ್ ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲರೂ ಮಾಡೋ ತಪ್ಪನ್ನು ದಯವಿಟ್ಟು ಮಾಡಬೇಡಿ. ಸಮಸ್ಯೆ ಇದೆ, ಪರಿಹಾರ ನನ್ನ ಹತ್ರ ಇದೆ. ಸಮಸ್ಯೆಗೆ ಕಾರಣ, ಸಮಸ್ಯೆಯ ನಿವಾರಣೆ ಅಂದರೆ ಸಮಸ್ಯೆಗೆ ಪರಿಹಾರ. ಇದು 3 ಹಂತಗಳು. ಇದು 1%, ಇದು 1%. ಸಮಸ್ಯೆಗೆ ಕಾರಣ ಏನಿದೆಯಲ್ಲ ಇದು 98%. ಫೋನ್ ಮಾಡಿ, ಗುರುಜಿ ನನಗೆ ಹಿಂಗೆ ಮದುವೆ ಆಗಿಲ್ಲ, ಏನು ಮಾಡೋದು ಗುರುಜಿ, ಮಕ್ಕಳಾಗಿಲ್ಲ, ಏನು ಗುರುಜಿ, ಪರಿಹಾರ ಕೊಡಿ. ಕಾರಣನೇ ಗೊತ್ತಿಲ್ಲ, ಡೈರೆಕ್ಟ್ ಇಲ್ಲಿಗೆ ಜಂಪ್. ಇದು 98% ಸುಟ್ಟಾಕ್ಬಿಟ್ಟ, ಬರ್ನ್ ಮಾಡ್ಬಿಟ್ಟ, ಅದಕ್ಕೆ ಹುಚ್ಚೊಯ್ದ್ಬಿಟ್ಟ. ಡೈರೆಕ್ಟ್ ಇಲ್ಲಿಂದ ಹಿಂಗೆ ಜಂಪ್ ಆಗ್ಬಿಡ್ಬೇಕು. ಹೇಗೆ ಸಾಧ್ಯ? ಫೋನ್ ಮಾಡಿ, ಡಾಕ್ಟ್ರೇ ನನಗೆ ಕ್ಯಾನ್ಸರ್ ಇದೆ, ಬ್ಲಡ್ ಕ್ಯಾನ್ಸರು, ನನಗೆ ಟ್ರೀಟ್ಮೆಂಟ್ ಶುರು ಮಾಡಿ. ಅವನು ಹಾಸ್ಪಿಟ್ಲಿಗೆ ಬಂದಿಲ್ಲ, ಮೀಟ್ ಮಾಡಿಲ್ಲ, ಅವ್ನಿಗೆ ಯಾವ ಥರ ಕ್ಯಾನ್ಸರ್ ಇದೆ ಗೊತ್ತಿಲ್ಲ, ಏನೂ ಚೆಕಪ್ ಮಾಡಿಸಿಲ್ಲ, ಡೈರೆಕ್ಟಾಗಿ ನನಗೆ ವಾಸಿ ಮಾಡ್ಬಿಡಿ. ನಂದು ಹಿಂಗೇನೋ ಒಂದು ಕೇಸ್ ಇದೆ ಗುರುಗಳೇ, ನಂದು ಕೋರ್ಟಲ್ಲಿ ಕೇಸ್ ಸಿಗಾಕೊಂಡ್ಬಿಟ್ಟೈತೆ, ಒಂದು 10 ಎಕರೆ, ಅದಕ್ಕೆ ಪರಿಹಾರ ಕೊಡಿ. ಬರೋಕ್ಕೆಲ್ಲ ಟೈಮ್ ಇಲ್ಲ, ಹಂಗೆ ಪರಿಹಾರ ಕೊಡಿ. ನಿಮ್ಗೊಂದಷ್ಟು 50% ಶೇರ್ ಕೊಟ್ಬಿಡ್ತೀನಿ. ನೀನು 50% ತಗೊಂಡು ನೀನೇ ತಿಕ್ಕಿಟ್ಗ ಮಗನೇ ನೀನು. ಸಮಸ್ಯೆ ಇದೆ, ಅದಕ್ಕೆ ಸಮಸ್ಯೆಗೆ ಕಾರಣ ಹುಡುಕ್ದೇನೆ ಪರಿಹಾರ ಕೊಡಕ್ಕೆ ಸಾಧ್ಯವಿಲ್ಲ. ಡೈರೆಕ್ಟು ಪರಿಹಾರ, ಡೈರೆಕ್ಟ್ ಇಲ್ಲಿಂದ 1%ಇಂದ ಮತ್ತೆ 1%. ಯಾರೋ A to Z ಗೊತ್ತಿಲ್ಲದೆ ಇರೋ ಕೆಲವರು ಕಾಮಿಡಿಗೆ ವಿಡಿಯೋಗಳು ಮಾಡ್ತಾರೆ. A to Z ಹೇಳು, A to Z 1ರಿಂದ 100 ಮಗ್ಗಿ ಹೇಳು, 1 ಮತ್ತೆ 100. ಇನ್ನು 99 ಎಸ್ಕೇಪ್ ಮಾಡ್ಬಿಟ್ಟ. ಆಯ್ತಲ್ಲ, ನೀವೇ ತಾನೇ ಹೇಳಿದ್ದು 1 to 100 ಹೇಳು ಅಂತ. ಹೇಳ್ದೆ 1 to 100, ಮುಗಿದೋಯ್ತು. ಅದು ಕಾಮಿಡಿಯಾಗೆ ತಗೊಳ್ಳೋಣ. ಬಟ್ ಇದು ಸೀರಿಯಸ್. ಇದು ಕಾಮಿಡಿನೇ, ಬಟ್ ಅವ್ರು ತಿಳ್ಕೊಳ್ತಾರ ಸೀರಿಯಸ್. ಗುರುಗಳಿಗೆ ಫೋನ್ ಮಾಡಿದ ತಕ್ಷಣ ಪಟಕ್ ಅಂತ ಕೊಟ್ಬಿಡ್ತಾರೆ. ಸೊ ಹಂಗಾಗೋದಕ್ಕೆ ಸಾಧ್ಯವಿಲ್ಲ. ಸೊ ಎರಡನೇದು, ಈ ಮೊದಲನೇದು 108 ದಿವಸದಲ್ಲಿ ನೀವು ಕೇವಲ ಗುರುದಕ್ಷಿಣೆಯನ್ನು ಕೊಟ್ಟು ನಿಮ್ಮ ನನ್ನ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಬಹುದು. ಕೆಲವೊಂದು ಸಮಸ್ಯೆಗಳಿರ್ತವೆ, ಅದಕ್ಕೆ ಶುಲ್ಕ ಅಂತ ಪಡ್ಕೊಳ್ತೀನಿ. ಅದಾದ ಕೆಲಸ ಆದ ನಂತರ ಒಂದಷ್ಟು ನಾನು ಹೇಳಿದ್ದ ಶುಲ್ಕವನ್ನು ನೀಡಬೇಕಾಗುತ್ತೆ. ಇದು 2ನೇ ಹಂತದಲ್ಲಿ. 3ನೇ ಹಂತದಲ್ಲಿ ಸಂಭಾವನೆ. ಸೊ ಅದು ಕೆಲವೊಂದಕ್ಕೆ ಸಂಭಾವನೆ ಪಡ್ಕೊಳ್ಳೇಬೇಕು. ಪಡೆದೇ ಹೋದರೆ ನಿಮಗೂ ಅದು ಶ್ರೇಯಸ್ಸಲ್ಲ, ನಾನು ಕಲ್ತಿರೋದಕ್ಕೂ ಉಪಯೋಗ ಇಲ್ಲ, ಅದು ಕೆಲಸ ಆಗೋದೇ ಇಲ್ಲ. ಕೆಲವೊಂದಕ್ಕೆ ಶುಲ್ಕ ಮತ್ತು ಕೆಲವೊಂದಕ್ಕೆ ಗುರುದಕ್ಷಿಣೆ. ಆದ್ದರಿಂದ ಈ 3 ಹಂತಗಳಲ್ಲಿ ಕೆಲವರೆಲ್ಲ ಮಾಡ್ತಾರೆ, ಸಾಕಷ್ಟು ಜನ ಮಾಡ್ತಾರೆ. ನನ್ನ ಹತ್ರನೇ ಅಂತಲ್ಲ, ನಿಮ್ಮ ಅನುಕೂಲ ಎಲ್ಲೆಲ್ಲಿದೆ ಅಲ್ಲಲ್ಲಿ ನಿಮಗೆ ಎಲ್ಲಿ ಯಾರ ಮೇಲೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಭಕ್ತಿ ಇದೆ, ಶ್ರದ್ಧೆ ಇದೆ, ಅದನ್ನು ನೀವು ಪಡ್ಕೊಂಡು ಈ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಜಂಪ್ ಆಗಿ, ಮತ್ತೆ ಹೇಳ್ತಾ ಇದ್ದೀನಿ, ಪಟಕ್ಕಂತ 2ನೇದು ಮಿಸ್ ಆಗಿ 3ನೇದಕ್ಕೋ 4ನೇದಕ್ಕೋ 5ನೇದಕ್ಕೋ ಹೋದರೆ ಜೀವನೇ ಕಳ್ಕೊಳ್ತೀರಾ. ಹಂಗೆ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಒಂದೊಂದೇ ಹಂತಗಳನ್ನು ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಇದೇ ನಿಯಮ. ಪ್ರಾಕೃತಿಕವಾದಂಥ ಅಂದರೆ ವಾಸ್ತವತೆ, ನೈಸರ್ಗಿಕವಾಗಿ ನಾವು ಬೆಳಿಬೇಕಾಗಿರೋಂಥ ಹಂತ. ಬೀಜ ಭೂಮಿಗೆ ಹಾಕಿದ್ರಿ, ನೀರು ಹಾಕಿದ್ರಿ, ಗೊಬ್ಬರ ಹಾಕಿದ್ರಿ, ಮೊಳಕೆ ಹೊಡಿತು, 2 ಚಿಗುರೆಲೆ ಅಂತಾರೆ, 2 ಎಲೆ ಅಥವಾ 1 ಬರ್ತದೆ, ಸಸಿ ಆಗುತ್ತೆ. ಸಣ್ಣ ಸಸಿ, ದೊಡ್ಡ ಸಸಿ, ಗಿಡ, ಸಣ್ಣ ಗಿಡ, ದೊಡ್ಡ ಗಿಡ, ಮರ, ದೊಡ್ಡ ಮರ, ಅದಕ್ಕೂ ಮೇಲ್ಪಟ್ಟದ್ದು ಹೆಮ್ಮರ ಅಥವಾ ಬೃಹದಾಕಾರವಾಗಿರುವಂಥ ಕಲ್ಪವೃಕ್ಷ ಅಂತ ಬೇಕಾದ್ರೆ ತಿಳ್ಕೊಳ್ಬಹುದು. ಸೊ ಈ ಪ್ರೋಸೆಸ್ಸಲ್ಲೇ ಹೋಗ್ಬೇಕು. ಬೀಜ ಹಾಕಿ ಏನು ಫಲಾನೇ ಬಂದಿಲ್ಲ, ಗುರುಗಳು ಹೇಳಿದ್ರು ಬೀಜ ಹಾಕ್ಬಿಡಪ್ಪ ನಾಳೆ ಬಾಳೆಹಣ್ಣು ಬಂದ್ಬಿಡ್ತದೆ ಅಂತ. ಬರಕ್ಕೆ ಸಾಧ್ಯವಿಲ್ಲ. ಹೇಗೆ ಬೀಜ ಹಾಕಿ ನಾಳೆ ಬಾಳೆಹಣ್ಣು ಬರಲು, ಅದೇ ಥರ ನಿಮ್ಮ ಸಮಸ್ಯೆಗಳು ಅಷ್ಟೇ ಕೆಲವೊಂದು ದೊಡ್ಡದಾಗಿರ್ತದೆ. ಅದು ಇವತ್ತು ಸಮಸ್ಯೆ ಆಗಿ ಪಟಕ್ಕಂತ ಸಾಲ ಆಗೋದಿಲ್ಲ. 1 ಕೋಟಿ ಇದೆ ಸಾಲ, ಗುರುಗಳ ಹತ್ರ ಹೋದೆ, ಅವ್ರು 1 ತಿಂಗಳಲ್ಲೆಲ್ಲ ತೀರಿಸ್ಬಿಟ್ರು. ಭ್ರಮೆ ಇಟ್ಕೊಂಬರ್ತಾರೆ, ನಿನ್ನೆ ಬೀಜ ಹಾಕ್ಬಿಟ್ಟು ಇವತ್ತು ರಾತ್ರಿ ಫಲ ಬೇಕು ಅಂತ. ಖಂಡಿತವಾಗ್ಲೂ ಆಗೋದಿಲ್ಲ. ಆ ಸಮಸ್ಯೆಗೆ ಪರಿಹಾರ ಇದೆ, ಅದಕ್ಕೆ ನೀವೊಂದಷ್ಟು ನಿಯಮಗಳನ್ನು ಫಾಲೋ ಮಾಡಬೇಕು, ನಾನೊಂದಷ್ಟು ನಿಯಮಗಳನ್ನು ಫಾಲೋ ಮಾಡಬೇಕು. ಅದು 2 ಕೂಡಿದ್ರೆ ಮಾತ್ರ ಸೇರಿಸುವಂಥದ್ದು ನಡೆಯುತ್ತೆ. ಗಾಡಿ ಕೆಟ್ಟೋಗಿದೆ, ಮೆಕ್ಯಾನಿಕ್ ಹತ್ರ ತೊಗೊಂಡೋಗ್ಬಿಡಿ, ಅವನು ಅದನ್ನೆಲ್ಲ ಐಡೆಂಟಿಫೈ ಮಾಡ್ತಾನೆ, ಹುಡುಕ್ತಾನೆ, ಎಲ್ಲೆಲ್ಲಿ ಲೂಪ್ ಹೋಲ್ಗಳಿದೆ ಎಲ್ಲವನ್ನು ಹುಡುಕಿ ರೆಡಿ ಮಾಡ್ಕೊಡ್ತಾನೆ. ಫೋನ್ ಮಾಡ್ತಾನೆ, ಸರ್ ಆಗಿದೆ ಬನ್ನಿ ಅಂತ. ಸೊ ಗಾಡಿ ತಗೊಳ್ಳಯ್ಯ, ಎಷ್ಟೊತ್ತು ಮಾಡೋದು, ಆಗಿಲ್ಲ, ಇನ್ನು 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು. 10 ನಿಮಿಷಕ್ಕೆಲ್ಲ ಮಾಡೋವಂಥದ್ದಲ್ಲ. ಪಂಚರ್ ಹಾಕು, ಟೈಮ್ ಆಯ್ತು, ನನಗೆ ಏರೋಪ್ಲೇನ್ ಮಿಸ್ ಆಗ್ಬಿಡ್ತದೆ,
ನಿನ್ನ ಏರೋಪ್ಲೇನ್ ಮಿಸ್ ಆಗ್ಬಿಡ್ತದೆ, ಇವನ್ ಪಂಚರ್ ನೀನು ಅರ್ಧ ಗಂಟೆ ಹಾಕನ್ನ ಪಟಕ್ ಅಂತ 1 ನಿಮಿಷದಲ್ಲಿ ಹಾಕ್ಬಿಡಕ್ ಸಾಧ್ಯವಾಗುತ್ತೆ. ಅದಕ್ಕೊಂದಷ್ಟು ಸಮಯ ಬೇಕೇ ಬೇಕು, ತಗೊಳ್ತದೆ. ಸೊ ಪ್ರತಿಯೊಬ್ರು ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ದು ಏನೇ ಕೆಲಸ ಇರಲಿ, ಮದುವೆ ಆಗಿಲ್ಲ, ಅದು ನಿಮ್ಮ ಸಮಸ್ಯೆ, ಅದಕ್ಕೆ ಪರಿಹಾರ ಇದೆ. ಶಿವ ಅನ್ನೋ ಪರಿಹಾರ ಇದೆ. ಎಲ್ಲಿದೆ? ಅಗೋಚರವಾಗಿದೆ, ಅವ್ಯಕ್ತವಾಗಿದೆ, ಗೊತ್ತಿಲ್ಲ ಎಲ್ಲಿದೆ. ಈಗ ಆ ಪರಿಹಾರ ಬೇಕು ಅಂದ್ರೆ ನಿಮಗೆ ವಿಷ್ಣುವಿನ ಸಹಾಯವಿಲ್ಲದೇನೆ ನೀವು ಪರಿಹಾರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಕೆಲವರಿಗೆಲ್ಲ 100ಕ್ಕೆ ಇಲ್ಲಿ 80 ಜನದಷ್ಟು ಏನ್ ಮಾಡ್ತಾರೆ ಅಂದ್ರೆ, ನಿಮಗೆ ತಬಲಾ ನುಡ್ಸಕ್ ಬರಲ್ಲ, ನನಗೆ ಬರ್ತದೆ, ನನ್ನ ಹತ್ರ ಬನ್ನಿ ಕಲಿಸ್ಕೊಡ್ತೀನಿ. ಇದಕ್ಕೆ ಅವ್ರವ್ರ ಟ್ಯಾಲೆಂಟ್ ಮೇಲೆ 1 ವರ್ಷಕ್ಕೋ 2 ವರ್ಷಕ್ಕೋ 3 ವರ್ಷಕ್ಕೋ ಕಲಿತಾರೆ. ಮತ್ತೆ ಕೆಲವರು ಕೇವಲ ಯೂಟ್ಯೂಬಲ್ಲಿ ವಿಡಿಯೋ ಯಾವುದೋ ಒಂದು ಪುಸ್ತಕ ಇಟ್ಕೊಂಡು ಅಭ್ಯಾಸ ಮಾಡ್ತಾರೆ. ಇವರು ನಾನು ಕಲಿಸ್ಕೊಡೋದಕ್ಕಿಂತ ಒಂದು 2ರಷ್ಟು 3ರಷ್ಟು ಟೈಮ್ ತಗೊಳುತ್ತೆ. ಮತ್ತೆ ಕೆಲವ್ರು ಏನ್ ಮಾಡ್ತಾರೆ, ಬೈ ಬರ್ತ್ ಯಾರ ಹತ್ರನೂ ಕಲಿಯಕ್ ಹೋಗಲ್ಲ, ಬುದ್ಧ ಇದ್ದಂಗೆ ಸ್ವಯಂಕೃತವಾಗಿ ಎಲ್ಲೂ ಪುಸ್ತಕನೂ ಓದಲ್ಲ, ಯಾವ ಟಿವಿನೂ ನೋಡಲ್ಲ, ಯಾವ ಗುರುಗಳ ಹತ್ರನೂ ಹೋಗಲ್ಲ, ಅವರೇ ತಬಲಾ ತಗೊಂಬಂದು ಪ್ರಾಕ್ಟೀಸ್ ಮಾಡಿ 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 ಕಲಿತಾರೆ. ಈ 3 ಜನಗಳು ಇರ್ತಾರೆ. ಈ 3ನೇ ವರ್ಗದವ್ರು ಇರ್ತಾರೆ, ಅವ್ರು ಕಲಿಯೋದು. ಇದು ಪರ್ಸೆಂಟೇಜ್ ಎಷ್ಟು ಅಂತಂದ್ರೆ, 100 ರೂಪಾಯಲ್ಲಿ 1 ಪೈಸದಷ್ಟು ಮಾತ್ರ. ಒಂದೇ 1 ಪೈಸಾ, 1 ರೂಪಾಯಿ ಅಂತ ಹೇಳ್ತಲ್ಲ, ನಾಟ್ 1%, 1 ಪೈಸಾ, 10 ಪೈಸಾ, 20 ಪೈಸಾ, ಆ ಥರ 100 ಪೈಸೆಗಳು ಹಾಕಿದ್ರೆ 1 ರೂಪಾಯಿ ಆಗುತ್ತೆ. ಅದಕ್ಕೆ 1 ಪೈಸದಷ್ಟು ಮಾತ್ರ ಈ ಥರದವ್ರು ಇರ್ತಾರೆ, 3ನೇ ವ್ಯಕ್ತಿ. ಇನ್ನು ಮಿಕ್ಕದವರು 20% ಇರ್ತಾರೆ, ಸ್ವಲ್ಪ ಎಲ್ಲೋ ನೋಡ್ಕೊಂಡು ಎಲ್ಲೋ ಪ್ರಯತ್ನ ಪಟ್ಟು ಅಭ್ಯಾಸ ಮಾಡಿ ಕಲ್ತ್ಕೊಳ್ಳುವಂಥವ್ರು. ಬಟ್ 80%ಗೆ ನಿಮಗೆ ಗುರುಗಳ ಅವಶ್ಯಕತೆ ಇದೆ. ಯಾವುದೇ ಕಲೆಗಳನ್ನು, ವಿದ್ಯೆಗಳನ್ನು ಕಲಿಬೇಕಾದ್ರೆ ಆ ಮೂಲಕ ಹೋದ್ರೆ ನಿಮಗೆ ಅತ್ಯದ್ಭುತವಾಗಿ ಆಗುತ್ತೆ. ಅದೇ ರೀತಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಂದ್ರೂ ಕೂಡ ಆ ರೀತಿ ಕಲಿಸ್ಕೊಡುವಂತಹ ಗುರುಗಳು ಬೇಕೇ ಬೇಕು. ಅವ್ರು ಇಲ್ದೇನೆ ನೀವು ಇದು ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಏನೇ ತಿಪ್ಪುರ್ಲಾಗ ಹೊಡೀರಿ, ಲೆಫ್ಟ್ ಹೋಗಿ, ರೈಟ್ ಹೋಗಿ, ಮೇಲಿಂದ ಬೀಳಿ, ಕೆಳಗಿಂದ ಬೀಳಿ, ಬಾಯಿ ಬಡ್ಕಳಿ, ತಲೆ ಚೆಚ್ಕಳಿ, ತಲೆ ಎಲ್ಲ ಕೆದರ್ಕಳಿ, ಏನೇ ಮಾಡಿದ್ರು ನಿಮಗೆ ಪರಿಹಾರ ಸಿಗಲ್ಲ. ಪರಿಹಾರ ಸಿಗದೆ ವಿಷ್ಣುವಿನ ಮೂಲಕ. ವಿಷ್ಣು ಇಲ್ಲ, ನಿಮಗೆ ಪರಿಹಾರ ಇಲ್ಲವೇ ಇಲ್ಲ. ನೀವು ಏನು ತಿಪ್ಪುರ್ಲಾಗ ಹೊಡೆದ್ರು ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಮೊದಲು ಕಲಿಕೆಯನ್ನು ನಿಲ್ಲಿಸ್ಬೇಡಿ, ಇನ್ವೆಸ್ಟ್ ಮಾಡಿ, ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಾಡಿ. ಅದನ್ನ ನಾವು ನೆಕ್ಸ್ಟ್ ಹಂತಕ್ಕೆ ಹೋಗ್ಬೇಕು ಅಂದ್ರೆ ಹಂಚೋದು ಕಲಿಬೇಕು. ಯಾರೋ ಒಬ್ಬ ಬಂದ, ಒಳ್ಳೆ ಸ್ಕಿಲ್ಫುಲ್ ಪರ್ಸನ್, ಬಡವ, ಬಟ್ ಏನೋ ಅಪ್ಪಿತಪ್ಪಿ ಆ ಒಂದು ಬಡವರ ಹೊಟ್ಟೆಲಿ ಹುಟ್ಟುಬಿಟ್ಟವನೆ. ಬಟ್ ಅವ್ನ ಸ್ಕಿಲ್ ಹೆಂಗಿದೆ ಅಂತಂದ್ರೆ ಎಲಾನ್ ಮಸ್ಕ್ ತರ ಸ್ಕಿಲ್ ಇದೆ, ಬಟ್ ಬಡವನ ಹೊಟ್ಟೆಲಿ ಇಟ್ಬಿಟ್ಟವನೆ. ಬಂದು ಕೇಳ್ದ, ಹಿಂಗಾಗುತ್ತೆ, ಹಿಂಗ ಏನ್ ಮಾಡೋದು ಗುರುಜಿ, ಒಳ್ಳೆ ಅವಕಾಶ ಬಂದಿದೆ, ಹೋಗ್ಲಾ? ನಿನಗೆ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂದ್ರೆ ಪಂಚಪಾಂಡವ್ರ ತರ ಇರಲೇಬೇಕು. ಧರ್ಮರಾಯನ್ ತರ ಇಟ್ಕೊಳ್ಳಿ, ಯಾರಾದ್ರೂ ಅಕೌಂಟೆನ್ಸ್ ಇರಲಿ, ಫೈನಾನ್ಸ್ ಮೇಂಟೈನ್ ಮಾಡೋ ಧರ್ಮರಾಯ, ಪಕ್ಕಾ ಲೆಕ್ಕಾಚಾರ. ಭೀಮನ್ ತರ HR ಇಟ್ಕೊಳ್ಳಿ, ಅವನು ಏನೇನ್ ಮಾಡ್ಬೇಕು ಎಲ್ಲ ಅವನು ಗೊತ್ತು, ಸೂಪರ್ ಆಗಿ ಮಾಡ್ತಾನೆ. ಅರ್ಜುನನ್ ತರ ಟಾರ್ಗೆಟ್, ಮಾರ್ಕೆಟಿಂಗ್ ಮಾಡೋ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅರ್ಜುನನ್ ತರ ಇರ್ಬೇಕು. ನಕುಲ ಸಹದೇವ, ಒಬ್ಬ ಪಾಸ್ಟು, ಇನ್ನೊಬ್ಬ ಫ್ಯೂಚರ್. ಅವ್ರಿಗೆ ಹಿಂದಕ್ಕೂ ಗೊತ್ತು, ಹಿಂದೆ ಏನಾಗಿತ್ತು ಮಿಸ್ಟೇಕು ಅದನ್ನೆಲ್ಲ ತಿಳಿಸ್ತಾರೆ, ಮುಂದೆ ಏನಾಗ್ತದೆ ಅದು ಕೂಡ ಭವಿಷ್ಯನೂ ಗೊತ್ತು. ಹಂಗಾಗಿ 5 ಜನ ಟೀಮ್ ರೆಡಿ ಮಾಡ್ಕೊ ಬರ್ತದೆ. ನನ್ನ ಹತ್ರ ಟೀಮ್ ರೆಡಿ ಮಾಡಕ್ ದುಡ್ಡಿಲ್ಲ, ಈ 5ರಲ್ಲಿ ನೀನೇ ಒಂದಾಗು. ಈ 5 ನಿನ್ನ ಹತ್ರ ದುಡ್ಡಿಲ್ಲ ತಾನೆ, ಇದು ಮುಂದೆ ಬಿಸ್ನೆಸ್ಗೆ. ಬಟ್ ಈ 5ರಲ್ಲಿ ನೀನ್ ಯಾವ್ದಾಗ್ತೀಯ? ನೀನೇನು ಧರ್ಮರಾಯನ, ಭೀಮನ, ಅರ್ಜುನನ, ನಕುಲನ, ಸಹದೇವನ? ನಾನು ಅರ್ಜುನ ಗುರುಜಿ. ಹೋಗ್ ಕಂಪ್ನಿಗೆ ಹೋಗು. ಕಂಪ್ನಿಲಿ ಹೋದ್ರೆ ಕೆಲಸ ಕೊಡಲ್ಲ ಗುರುಜಿ. ಕೆಲಸ ಕೊಡ್ಬೇಕು ತಾನೆ, ಬಾಯ್ಲಿ ಹೇಳ್ಕೊಡ್ತೀನಿ. ಹೋಗ್ ಅವ್ನಿಗೋಗಿ ಹೇಳು, ಸರ್ ನಾನು 3 ತಿಂಗಳು ಫ್ರೀ ಮಾಡ್ತೀನಿ, ನನ್ನ ಕೆಲಸ ಇಷ್ಟ ಆದ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ನನ್ನನ್ನು ತೆಗೆದಾಕ್ಬಿಡಿ. ಸೊ ನಾನು ನನ್ನ ಸಂಪೂರ್ಣವಾಗಿ ಡೆಡಿಕೇಟೆಡ್ ಆಗಿ ನಿಮ್ಮ ಕಂಪ್ನಿನ ಬೆಳೆಯೋದಕ್ಕೆ, ಅದನ್ನ ನಾನು ಇನ್ನೊಂದು ಸ್ವಲ್ಪ ಕಲ್ತ್ಕೊಂಡು ಅದ್ಭುತವಾಗಿ ಮಾಡ್ತೀನಿ. ಇವಾಗ ಯಾರು ಕೊಡಲ್ಲ ಕೆಲಸ? ಕೊಡ್ತಾರೆ, 100% ಕೊಡ್ತಾರೆ. ಸೊ ಈ ರೀತಿ ಮಾಡು. 108 ದಾರಿಗಳು ಅಂದ್ರೆ, ಇಲ್ಲಿ ನನಗೆ ಹೆಂಗೆ ಐಡಿಯಾಗಳು ಬರ್ತವೆ ಅಂದ್ರೆ, ನಾನು ಪುಸ್ತಕ ಓದಿನಿ, 3000 ಪುಸ್ತಕಗಳು ಓದಿನಿ, 21 ವರ್ಷದ ಅನುಭವ, ಭಾರತವನ್ನು 3 ಸಲ ಪ್ರದಕ್ಷಿಣೆ ಹಾಕಿದ್ದೀನಿ. ಸೊ ಇದುವರೆಗೂ ಒಂದು 365 ಕೋರ್ಸ್ಗಳನ್ನ ಮಾಡಿದ್ದೀನಿ. ಅದು ಐಡಿಯಾಗಳು ಹಿಂಗೆ ಹುಟ್ಟತಾನೆ ಇರ್ತವೆ, ಪಟ 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 ಅಂತ ಹುಟ್ಟತಾನೆ ಇರ್ತದೆ, ಅತ್ಯದ್ಭುತವಾಗಿ ಮೂಡ್ತಾ ಇರ್ತದೆ. ಯಾರೋ ಒಬ್ಬ ಸ್ಕೂಲ್ನವ್ನು ಬಂದು, ಸ್ಕೂಲ್ಗೆ ಪೇರೆಂಟ್ಸ್ ಮೀಟಿಂಗ್ ಬರ್ತಾ ಇಲ್ಲ ಗುರುಜಿ, ಏನ್ ಮಾಡಬೇಕು? ಸೊ ಫೀಸ್ ಸರಿ ಕಟ್ತಾ ಇಲ್ಲ, 1 ತಿಂಗಳು ಕಟ್ತಾರೆ, 1 ತಿಂಗಳು ಕಟ್ಟಲ್ಲ, ಏನ್ ಮಾಡಬೇಕು? ನಾನೊಂದು ಹೇಳ್ತೀನಿ, ಒಂದು ಐಡಿಯಾ ಮಾಡ್ಯಾ, ಇವತ್ತು ಪಾಠ ಮಾಡಿಸ್ಬಿಟ್ಟು ಎಲ್ಲರಿಗೂ ಒಂದು ಜೆರಾಕ್ಸ್ ಪೇಪರಲ್ಲಿ ಇಟ್ಕೊಟ್ಬಿಡು, ಹೇಳಿ ಗುರುಜಿ.
ತಾಜ್ ಮಹಲ್ ಎಲ್ಲಿದೆ ಅಂತಂದ್ರೆ ಸಕಲೇಶ್ವರದಲ್ಲಿದೆ, ಬರೆದ್ಬಿಡಿ ಆನ್ಸರ್. ಎಲ್ಲ ಪೇರೆಂಟ್ಸ್ ಮೀಟಿಂಗ್ ಶನಿವಾರ ಫುಲ್ ಹಾಜರ್. ಏನ್ರಿ ಮಕ್ಳಿಗೆ ಏನ್ ಕಲ್ಸ್ಕೊಡ್ತಾ ಇದೀರ? ಸಕಲೇಶ್ವರದಲ್ಲಿ ಐತ ತಾಜ್ ಮಹಲ್. ಯಾಕೆ ಅಂತಂದ್ರೆ ಮಿಸ್ಟೇಕ್ ಮಾಡಿದ್ರೆ ಬರ್ತಾರೆ, ಮಿಸ್ಟೇಕ್ ಮಾಡಿದ್ರೆ ಖಂಡಿತವಾಗ್ಲೂ ಬರ್ತಾರೆ. ಸೊ ಬಂದು ಕೇಳಿದ್ರು, ಅವಾಗ ಕೇಳಿದ್ರು ಯಾಕೆ ನೀವು ಮೀಟಿಂಗ್ ಬರಲ್ಲ? ಪೇರೆಂಟ್ಸ್ ಮೀಟಿಂಗ್ ಬರಬೇಕು, ಫೀಸ್ ಯಾಕೆ ಕಟ್ಟಿಲ್ಲ? ಕಟ್ಟಿ ಸರಿಯಾಗಿ ಹೇಳ್ಕೊಡ್ತೀವಿ. ಸೊ ಆಮೇಲೆ ಬಂದ್ಮೇಲೆ ಯಾವ ರೀತಿ ಕನ್ವಿನ್ಸ್ ಮಾಡ್ಬೇಕು ಅದನ್ನೆಲ್ಲ ಹೇಳ್ಕೊಟ್ಬಿಟ್ರು. ಅವತ್ತಿಂದ ಕರೆಕ್ಟಾಗಿ ಬರ್ತಾವ್ರೆ. ಅಂದ್ರೆ ಏನೋ ಒಂದು ಸಮಸ್ಯೆ, ಆ ಸಮಸ್ಯೆಗೆ ಪರಿಹಾರ ಇದೆ. ಆ ಪರಿಹಾರ ಯಾರಿಂದ ಸಿಕ್ತು? ವಿಷ್ಣುವಿನ ರೂಪದಿಂದ ಸಿಕ್ತು. ಇವನಿಗೆ ವಿಷ್ಣು ಸ್ವರೂಪ ಅಂತಾರೆ. ಪರಿಹಾರ ಅಂದ್ರೆ ನಾನು ಅಂತ ತಿಳ್ಕೊಂಬೇಡಿ. ಯಾರ್ಯಾರು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಅದು ನೀವೇ ಮಾಡ್ಕೊಳ್ತೀರಾ? ಅಪ್ಪ ಮಾಡ್ತಾನ, ಅಮ್ಮ ಮಾಡ್ತಾಳ, ಅಣ್ಣ ತಮ್ಮಂದಿರೋ, ಸ್ನೇಹಿತರು, ಯಾರೋ ಒಬ್ರು ಮಾಡ್ತಾರಲ್ಲ, ಆ ಪರಿಹಾರ ಮಾಡುವಂಥವ್ರೆ ವಿಷ್ಣು ತತ್ವದವರು. ನೆಗಡಿ ಇದೆ, ಜ್ವರ ಬಂತು, ಕೆಮ್ಮಿದೆ, ಆಸ್ಪತ್ರೆಗೆ ಹೋದ್ರಿ, ಅವ್ರು ಚೆಕ್ ಮಾಡಿದ್ರು, ಇಂಜೆಕ್ಷನ್ ಕೊಟ್ಟರು, ಮೆಡಿಕಲ್ಗೆ ಹೋದ್ರಿ, ಮಾತ್ರೆ ತಗೊಂಡ್ರಿ, 2 ದಿವಸದಲ್ಲಿ ವಾಸಿ ಆಯಿತು. ಜ್ವರ ಇತ್ತು, ಇವತ್ತು ಪರಿಹಾರ ಆಗಿದೆ 2 ದಿವಸದಲ್ಲಿ. ಇದು 1%, ಇದು 1%. ಆ ಮಧ್ಯದಲ್ಲಿ ನಡೀತಲ್ಲ ಪ್ರಕ್ರಿಯೆ, ಆ ಡಾಕ್ಟರ್ ಇರ್ಬೋದು, ಮೆಡಿಕಲ್ ಸ್ಟೋರ್ ಅವನು ಇರ್ಬೋದು, ಕಾಂಪೌಂಡ್ರ್ ಇಂಜೆಕ್ಷನ್ ಕೊಟ್ಟ ತಿಕ್ ಅವನಿರ್ಬೋದು, ಇದೆಲ್ಲವೂ ಕೂಡ ವಿಷ್ಣು ತತ್ವನೇ. ಮನೆಗೆ ಬಂದ್ಮೇಲೆ ನೀನು ಹೆಂಡ್ತಿನೋ, ಅಮ್ಮನೋ, ಮಗಳೋ ಯಾರೋ ಆರೈಕೆ ಮಾಡಿದ್ರು, ನಿನಗೆ ಬಿಸಿನೀರು ಕಾಯಿಸ್ಕೊಟ್ರು, ಸೊ ಅವಾಗವಾಗ ತಣ್ಣೀರು ಬಟ್ಟೆ ಎಲ್ಲ ಇಡ್ತಾವ್ರೆ, ಚೆಕ್ ಮಾಡ್ತಾವೆ, ಆರೈಕೆ ಕಾಳಜಿ, ಅದು ಕೂಡ ವಿಷ್ಣು ತತ್ವನೇ. ಇದೆಲ್ಲವೂ ಕೂಡ ವಿಷ್ಣು ತತ್ವ. ನಿಮಗೆ ಇಡೀ ಜೀವನದ ರಹಸ್ಯ ಅಡಕವಾಗಿರೋದೆ, ಬಡಸ್ತನದಿಂದ ಶ್ರೀಮಂತಿಕೆ ರಹಸ್ಯ ಅಡಕವಾಗಿರೋದು ಈ ವಿಷ್ಣು ತತ್ವದಲ್ಲಿ. ಇದನ್ನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ, ಗಟ್ಟಿಗೆ ಹಿಡ್ಕೊಳ್ಳಿ. ನಾನು ಹೇಳಿದ್ದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ. 1% ಆಟ, ಸಮಸ್ಯೆ ಪರಿಹಾರ 1%. ಅದನ್ನ 2 ಮಿಲನ ಮಾಡ್ತಾ ಪರಿಹಾರನ ಸಮಸ್ಯೆ ಹತ್ರ ತರಬಹುದು, ಅಥವಾ ಸಮಸ್ಯೆನೇ ಪರಿಹಾರ ಹತ್ರ ತಗೊಂಡು ಹೋಗ್ಬೋದು. 2ರಲ್ಲಿ ಹೆಂಗ್ ಬೇಕಾದ್ರೆ ಆಗ್ಬೋದು. ತಗೊಂಡೋಗೋನ್ ಬೇಕಲ್ಲ. ಸಂಜೀವಿನಿ ತಗೊಂಡ್ ಬಾ, ಬೆಟ್ಟನೇ ಕಿತ್ಕೊಂಬಂದ್ಬಿಟ್ಟ, ಕಿತ್ಕೊಂಬರೋನ್ ಬೇಕಲ್ಲ. ಹನುಮಂತ ಬೇಕಲ್ಲ. ಹನುಮಂತ ಇಲ್ಲದ್ರೆ ಹೆಂಗಾಗ್ತದೆ? ರಾಮಾಯಣ ಎಲ್ಲಿ ನಡೀತದೆ? ಊಹಿಸ್ಕೊಳಕ್ಕಾಗಲ್ಲ. ಕೃಷ್ಣ ಇಲ್ಲದೆ ಮಹಾಭಾರತನ ಊಹಿಸ್ಕೊಳ್ಳಿ, ಸಾಧ್ಯವೇ ಇಲ್ಲ. ಅದು ಚಿತ್ರ ವಿಚಿತ್ರವಾಗಿ ಎಲ್ಲೆಲ್ಲೋ ಹೋಗ್ಬಿಡ್ತದೆ. ಅವನೊಂದು ಅಲೈನ್ಮೆಂಟ್, ಕೃಷ್ಣ ಅನ್ನೋದು ಹುಟ್ಟಿನಿಂದ ಸಾವಿನವರೆಗೂ ಲೈಫ್ನ ಒಂದು ಅತ್ಯದ್ಭುತವಾದ ರೀತಿಯಲ್ಲಿ ಸಾಗಿಸ್ತಾನೆ. ಈ ಒಂದು ಬ್ರಹ್ಮರಹಸ್ಯವನ್ನು ತಿಳ್ಕೊಂಡವರು ಅತ್ಯದ್ಭುತವಾಗಿ ಅವ್ರಿಗೆ ಬೇಕಾದಂತಹ ಸ್ಥಳದಲ್ಲಿ ಅವ್ರಿಗೆ ಬೇಕಾಗಿರುವಂತಹ ಜೀವನ ಶೈಲಿಯನ್ನ ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ಸೊ ಈಗ ನನ್ನ ಒಂದು ಅನುಭವಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಯಾರಿಗಾದ್ರೂ ಏನೋ ಪ್ರಶ್ನೆಗಳಿದ್ರೆ ಕೇಳಬಹುದು. ಅತ್ಯದ್ಭುತವಾಗಿ ನಿಮ್ಮ ಸಂದೇಹಗಳನ್ನ ಅಥವಾ ಪ್ರಶ್ನೆಗಳನ್ನ, ಇಲ್ಲ ಅಭಿಪ್ರಾಯಗಳನ್ನು ಹಂಚಿಕೊಳ್ಬಹುದು. ನಮಸ್ತೆ ಸತೀಶ್ ಕುಮಾರ್, ಹೇಳಪ್ಪ. ಹೇಳಿದೆಲ್ಲ ತುಂಬಾ ಚೆನ್ನಾಗಿತ್ತು ಗುರುಜಿ. ಸ್ವಲ್ಪ ನಮ್ಗೂ ಸಮಸ್ಯೆ ಮತ್ತೆ ಇದು ಏನು ಎತ್ತ ಅಂತ ಅರ್ಥ ಆಯ್ತು. ಓಕೆ, ನೀವು ಹೇಳಿದ್ರಲ್ಲಿ 3ನೇ ವರ್ಷದವರು ನಾವು. ವೆರಿ ಗುಡ್. ಈಗ ಏನಂತಂದ್ರೆ ಈ ವಿಷ್ಣು ತತ್ವ ಅಂತ ಹೇಳಿದ್ರೆ ಅದು ಜೀವನದಲ್ಲಿ ಅಳವಡಿಸ್ಕೊಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಜ್ಞಾನ, ಗುರು ಬೇಕಷ್ಟೇ. ಗುರು ಬೇಕು. ಮುಂದೆ ಗುರಿ, ಹಿಂದೆ ಗುರು. ಮಾರ್ಗದರ್ಶನವಿಲ್ಲದೇನೆ ನೀವು ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಸಾಧ್ಯವಿಲ್ಲ. ಸಮಸ್ಯೆಯಿಂದ ಪರಿಹಾರ ಬೇಕು ಅಂದ್ರೆ ಗುರು ಬೇಕೇ ಬೇಕು. ಆ ಗುರು ಇಲ್ಲದೇನೆ ನಿಮಗೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಏನೂ ಸಿಗೋದಿಲ್ಲ ಪ್ರಪಂಚದಲ್ಲಿ, ಏನೂ ಸಿಗೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಮುಂದೆ ಗುರಿ, ಹಿಂದೆ ಗುರು. ನೀವು ಬೇರೆ ಏನನ್ನು ಕಲಿತೀರೋ ಬಿಡ್ತೀರೋ ಗೊತ್ತಿಲ್ಲ, ಇದೊಂದು ತಿಳ್ಕೊಳ್ಳಿ. ಮುಂದೆ ಗುರಿ, ಹಿಂದೆ ಗುರು. ಯಾರನ್ನೋ ಒಬ್ಬರನ್ನ ಹಿಡ್ಕೊಳ್ಳಿ, ಖಂಡಿತವಾಗ್ಲೂ ಅವರು ನಿಮಗೆ ರೂಪಾಂತರಣ ಮಾಡಿಸೋದಕ್ಕೆ. ಇದು ಇಲ್ಲದೆ ಇದ್ರೆ ಮಿಡ್ಲ್ ಮ್ಯಾನ್ ಅಂತಾರೆ, ಅಂದ್ರೆ ಮಧ್ಯವರ್ತಿ, ಬ್ರೋಕರ್ ಅಂತ ಕರಿಬೇಡಿ. ಇದನ್ನ ವಿಷ್ಣು ತತ್ವ ಅಂತ ಕರೀತಾರೆ. ಹಂಗಾಗಿ ಮಾರ್ಗದರ್ಶನ ಇಲ್ಲದೇನೆ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ತಿರ್ಬೋಕಿ ತಿನ್ಕೊಂಡು ಹಂಗ ಉಂಡಾಡಿ ಗುಂಡಂತರ ಅವನೇ ಬಂದ, ಕರೆಕ್ಟಾಗಿ 1 ವರ್ಷ ಫಾಲೋ ಮಾಡ್ದ ಹೇಳಿದ್ದನ್ನೆಲ್ಲ. ಈಗ ಅತ್ಯದ್ಭುತವಾಗಿ ಒಂದು ಕಂಪ್ನಿ ಮಾಡ್ಕೊಂಡು ಆರಾಮಾಗಿ ದುಡಿತಾವನೆ. ಅವನು ಬರಲಿಲ್ಲ, ಮಾರ್ಗದರ್ಶನ ಸಿಕ್ಕಲಿಲ್ಲ, ಮತ್ತೆ ತಿರ್ಗಾ ಹಾಗೇನು ಉಂಡಾಡಿ ಗುಂಡಂತರ ಹಂಗೆ ತಿರ್ಕೊಂಡು ತಿನ್ಕೊಂಡು ಆಟ ಆಡ್ಕೊಂಡು ಇರ್ತಾ ಇದ್ದ. ಸೊ ಹಂಗೆ ಏನು ಮಾಡಬೇಕು ಅಂದರೆ ಮಾರ್ಗದರ್ಶನ ಅಷ್ಟೇ. ಸೊ ಬನ್ನಿ, 108 ದಿವಸ ನಿಮಗೆ ಮಾರ್ಗದರ್ಶನ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. 108 ದಿವಸ ನಿರಂತರತೆ. ವಾಟ್ ಈಸ್ ಸಕ್ಸಸ್ ಅಂದರೆ ನಿರಂತರತೆ. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗ್ಬೇಕು ಅಂದರೆ ನಿಮಗೆ ಸಮಯ ಬೇಕು.
ಅದಕ್ಕೆ ಮಿನಿಮಮ್ 108 ದಿವಸ ಬೇಕೇ ಬೇಕು. ಆ ಹಂತನ ನೀವು ದಾಟದೇನೆ ಪಟಕ್ಕಂತ ಹೋಗ್ಬಿಡ್ತೀನಿ, ಆಗೋದಿಲ್ಲ. ಅದಕ್ಕೆ 108 ದಿವಸ ನಾನು ಹೇಳಿದ್ದೆಲ್ಲವನ್ನ ನೀವು ಫಾಲೋ ಮಾಡಿ. ಈ ಸಮಸ್ಯೆಗೆ ಪರಿಹಾರಕ್ಕೆ ಒಂದೇ ಒಂದು ನಿಯಮ, ಸತ್ಯ ಬಿಟ್ರು ಪಥ್ಯ ಬಿಡಬೇಡ. ಸತ್ಯವನ್ನ ಬಿಟ್ರು ಪಥ್ಯ ಬಿಡಬೇಡ. ಪಥ್ಯ ಅಂದ್ರೆ ನೀವೇನೋ ತಿನ್ನಬಾರದು ಅದನ್ನ ಬಗ್ಗೆ ಹೇಳೋದಿಲ್ಲ. ಕೆಲವೊಂದನ್ನೆಲ್ಲ ಪಥ್ಯ ಅಂದ್ರೆ ಏನನ್ನ ಮಾಡಬೇಕು, ಏನನ್ನ ಮಾಡಬಾರದು, ಹೇಗೆ ಮಾಡಬೇಕು, ಇದೇ ಪಥ್ಯ. ಇದನ್ನ ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ನಿಮಗೆ ಸಮಸ್ಯೆಯಿಂದ ಪರಿಹಾರಕ್ಕೆ ಜಂಪ್ ಆಗ್ಬಿಡ್ಬೋದು. ಸೊ 3 ರೀತಿ. ಒಂದು, ಬರೀ ಗುರುದಕ್ಷಿಣೆ ಕೊಟ್ಟು ಮಾರ್ಗದರ್ಶನ ಪಡ್ಕೊಳ್ಬೋದು. ಕೆಲವೊಂದು ಸಮಸ್ಯೆಗಳಿಗೆ ಶುಲ್ಕವನ್ನು ನೀಡಬೇಕಾಗುತ್ತೆ. ಕೆಲಸ ಆದ ನಂತರ ಮಿಕ್ಕಿದ ಅಮೌಂಟು. ಇನ್ನು ಸಂಭಾವನೆ ಅಂತಂದರೆ ಒಂದು ಶಾಟಲ್ಲಿ, ಉದಾಹರಣೆ ಯಾರೋ ಮಕ್ಕಳಾಗಲಿಲ್ಲ, ನೋಡಪ್ಪ ನನ್ನ ಫೀಸ್ ಇಷ್ಟು, 1,08,000, 1 ವರ್ಷದಲ್ಲಿ ಏನಾದರೂ ಮಗಳು ಮದುವೆ ಆಗಿಲ್ಲ ಅಂದರೆ ದುಡ್ಡು ಸಂಪೂರ್ಣ ವಾಪಸ್ ಕೊಟ್ಬಿಡ್ತೀನಿ. ಸೊ ಕೊಟ್ಟ, ಆಯಿತು, 7 ತಿಂಗಳಲ್ಲಿ ಮದುವೆ ಆಯಿತು. ಸೊ ನಾನು ಇದನ್ನು ಸಂಭಾವನೆ ಪಡ್ಕೊಂಡೆ. ಇನ್ನೊಬ್ಬ ಬಂದ, ಗುರುಜಿ ನನ್ನ ಹತ್ರ ದುಡ್ಡಿಲ್ಲ, ಏನು ಮಾಡ್ಬೇಕು? ಸರಿ ಮಾಡಯ್ಯ, ಇದೊಂದು ಸ್ವಲ್ಪ ನಾನು ಟೈಮಿಂಗ್ಸ್ ಗ್ಯಾರಂಟಿ ಕೊಡೋಕ್ಕಾಗಲ್ಲ, 1-1.5 ವರ್ಷ 2 ವರ್ಷ ಹಿಡಿಬೋದು. ನಾನು ಹೇಳಿದ್ದನ್ನೆಲ್ಲ ಮಾಡ್ಕೊ, ಒಂದಷ್ಟು ಶುಲ್ಕ ಕೊಡು. ಎಷ್ಟು ಕೊಡ್ಬೇಕು? ಎಷ್ಟೋ ಕೊಡೋ ಪರವಾಗಿಲ್ಲ, ಒಂದು 10,000 ರೂಪಾಯಿ ಕೊಟ್ಟ. ನಾನು ಹೇಳಿದ ನಿಯಮಗಳನ್ನೆಲ್ಲ ಫಾಲೋ ಮಾಡು. 16 ತಿಂಗಳಿಗೆ ಮದುವೆ ಆಯಿತು. ಮದುವೆ ಆದಮೇಲೆ ನನಗೊಂದಿಷ್ಟು ಕೊಟ್ಬಿಡೆ, ಇನ್ನು ಮಿಕ್ಕಿದ ಶುಲ್ಕನ ಅಂತ ಹೇಳಿ ಇಸ್ಕೊಂಡು ಕೊಟ್ಟ. ಸೊ ಗುರುದಕ್ಷಿಣೆನಾದರೂ ನೀಡಿ, ಶುಲ್ಕನಾದರೂ ಕೊಡಿ, ಇಲ್ಲ ಸಂಭಾವನಾದರೂ ಕೊಡಿ. ಅದು 3 ಹಂತಗಳಲ್ಲಿ ಎಲ್ಲರಿಗೂ ಅನುಕೂಲ. ಒಬ್ಬೊಬ್ಬರು ಒಂದೊಂದು ಸ್ಥಿತಿಗತಿಲಿ ಇರ್ತಾರೆ, ಅದಕ್ಕೋಸ್ಕರ. ಆದರೆ ಮಾರ್ಗದರ್ಶನವಿಲ್ಲದೇ ನೀವು ಇನ್ನೊಂದು ಹಂತ ಜರುಗೋದಕ್ಕೆ ಸಾಧ್ಯವಿಲ್ಲ. ಅನ್ಬಿಲಿವೇಬಲ್. ಇದು ನನ್ನ ಅನುಭವ, ಇಲ್ಲಿ 21 ವರ್ಷದ ಅನುಭವ. ಚಿತ್ರ ಯಾವ ಏರಿಯಾದಲ್ಲಿ ಬಂದು ಭೇಟಿ ಮಾಡೋದು? ಈ ನಂಬರಲ್ಲಿ ವಾಟ್ಸಪ್ ಇದೆ. ಸೊ ನನಗೆ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತ ಹಾಕು, ನಾನು ನಿನ್ಗೆ ಅಡ್ರೆಸ್ ಲೊಕೇಶನ್ ಕಳಿಸ್ತೀನಿ. ಓಕೆ ಓಕೆ. ಎಸ್, ನಮಸ್ತೆ ಗುರುಗಳೇ. ನಮಸ್ತೆ, ಹೇಳ ರವಿ. ಗುರುಗಳೇ, ಅಂದ್ರೆ ಇವತ್ತು ಮಾಡಿದ ಕ್ಲಾಸ್ ಅಲ್ಲಿ ಅಂದ್ರೆ ಪ್ರತಿಯೊಂದು ಮೈಂಡ್ ಸೆಟ್, ಗುಣ ಸ್ವಭಾವಗಳು, ಅಂದ್ರೆ ಯೂಶಲಿ ನಮ್ ಥಿಂಕಿಂಗ್ ಎಲ್ಲ ಹೆಂಗಿತ್ತಂದ್ರೆ ಒಂದೇ ಸತಿ ಜಂಪ್ ಮಾಡ್ಬಿಡ್ಬೇಕು, ಲಾಂಗ್ ಜಂಪ್ ಮಾಡ್ಬಿಡ್ಬೇಕನ್ನೋ ರೀತಿಯಾಗಿ ಇರ್ತದೆ. ಯಾವಾಗ್ಲೂ ಒಂದೇ ಸತಿ ಲಾಂಗ್ ಜಂಪ್ ಮಾಡೋಣ ಅನ್ನೋದ್ರಲ್ಲೇ ಇರ್ತದೆ. ಬಟ್ ಅದು ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ 1ರಿಂದ 100 ತನಕ ಆ ನಂಬರ್ ಮಿಸ್ ಆದ್ರೂ ಕೂಡ ಅದು ಕಂಪ್ಲೀಟ್ ಆಗಲ್ಲ. ಸೇಮ್ ಅದೇ ತರ ಉದಾಹರಣೆ ಕೊಟ್ಟು ಪ್ರತಿಯೊಂದು ಅಂದ್ರೆ ನನ್ಗೆ ಇವತ್ತು ಮಾಡಿದ ಸತ್ಸಂಗದಲ್ಲಿ ಇದೇ ಸೇಮ್ ಇಷ್ಟೇ ಇದೇ ಟಾಪಿಕ್ ಈ ತರ ಏನಾನ ಹೇಳ್ಬೇಕಂತ ಬೇರೆ ಕಡೆ ಬಿಸ್ನೆಸ್ ಕೋರ್ಸ್ ಅಂತ ಮಾಡ್ತಾರೆ. ಎಸ್, 3 hours ಬೇರೆ ಬೇರೆ ಅಟೆಂಡ್ ಮಾಡಿದ್ದೀನಿ, ಹೇಳಿದ್ದೀನಿ. ಅಲ್ಲೆಲ್ಲ ಸೇಮ್ ನೀವೀಗ ಏನ್ ಹೇಳಿದ್ರು ಇದನ್ನೇನೆ ಅದೇ. ಈಗ ನೀವು ಫಸ್ಟ್ 5 ರೀತಿ ಗುಣ ಸ್ವಭಾವಗಳು ಇರ್ತಿದ್ದಲ್ಲ ಹೇಳಿದ್ರಲ್ಲ, ಅದನ್ನೇ ಒಂದ್ ಅರ್ಧ ಗಂಟೆಯಲ್ಲಿ ಒಂದ್ ದಿವಸ ಅದನ್ನ ಮಾಡ್ತಾರೆ. ನೀವು ಇಷ್ಟನ್ನೆಲ್ಲ ರಿವಿಷನ್ ಮಾಡ್ತಾರೆ. ನೆಕ್ಸ್ಟ್ ಒಂದಷ್ಟು ಉದಾಹರಣೆಗಳು ಕೊಟ್ಟು ಯಾವ್ಯಾವ ತರ ಅಂದ್ರೆ ನೀವು ಸತ್ಸಂಗದ ರೂಪದಲ್ಲಿ ಉಚಿತವಾಗಿ ಮಾಡ್ತಾ ಇದ್ದೀರಾ. ಬಟ್ ಇದನ್ನು ಕೂಡ ಕೆಲವೊಬ್ರು ಕೋರ್ಸ್ ಮಾಡ್ತಾರೆ. ಅಂದ್ರೆ ನಮ್ಗೆ ಇಲ್ಲಿ ಉಚಿತವಾಗೂ ಸಿಕ್ತು. ಅಂದ್ರೆ ಯೂಶಲಿ ನಮ್ಮ ಮೈಂಡ್ ಸೆಟ್ ಎಲ್ಲ ಉಚಿತ, ಅಂದ್ರೆ ಇವತ್ತು ಫಿಕ್ಸ್ ಹೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ನಾವ್ ಎಲ್ಲಿದ್ದೀವಿ ಅಂತ ಗೊತ್ತಾಯ್ತು. ಅಟ್ಲೀಸ್ಟ್ ಉಚಿತವಾಗಿ ಅಥವಾ ಫಿಕ್ಸ್ಡ್ ಅಥವಾ ಅದಕ್ಕಿಂತ ಜಾಸ್ತಿನ ಅಂತ, ಅಂದ್ರೆ ನಾವು ನಮ್ಮ ಅಂತ ಎಲ್ಲಿದೆ, ಬಡತನ, ಮಧ್ಯಮ ವರ್ಗನ, ಮೇಲ್ಮಧ್ಯ ವರ್ಗನ, ಅಂದ್ರೆ ಅಟ್ಲೀಸ್ಟ್ ಒಂದು ಐಡಿಯಾನ ಬಂತು ನಾವು ಬಟ್ ಕ್ಲಾಸ್ ಮಾತ್ರ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅಂದ್ರೆ ಎಲ್ಲಾನು ಉದಾಹರಣೆ ಕೊಟ್ಟು ಸರಳವಾಗಿ ಡಿಸ್ಕಸ್ ಮಾಡಿದ್ರಲ್ಲ, ತುಂಬಾ ಇಷ್ಟ ಆಯ್ತು. ಗುರುದೇವದ ಧನ್ಯವಾದಗಳು. ಧನ್ಯವಾದಗಳು. ಎಸ್, ಧನ್ಯವಾದಗಳು. ಎಸ್, ಇನ್ಯಾರು? ನಮಸ್ತೆ, ಹೇಳಪ್ಪ ಮೋಹನ್. ಅದ್ಭುತವಾಗಿ ಹೇಳಿದ್ರೆ ಗುರುಜಿ, ಥ್ಯಾಂಕ್ ಯು. ನಾವು ಮಾಡೋ ತಪ್ಪು ನೀವು ಹೇಳಿದಾಗೆ ತಪ್ಪನ್ನ ಪದೇ ಪದೇ ಮಾಡ್ತಾ ಇದ್ವಿ. ಗೈಡೆನ್ಸ್ ಮತ್ತೆ ಮಾರ್ಗದರ್ಶನ ಇಲ್ದಲೇ ಖಂಡಿತವಾಗ್ಲು ಎಲ್ಲರಿಗೂ ಕೂಡ ಅದೇ ಮಾಡೋದು. ಅಂದರೆ ನನಗಿರೋ ಬುದ್ಧಿಯಲ್ಲಿ, ನನಗಿರೋ ಜ್ಞಾನದಲ್ಲಿ, ನನಗಿರೋ ಸ್ಕಿಲ್ ಟ್ಯಾಲೆಂಟಲ್ಲಿ ನಾನೇ ಹೋಗ್ಬಿಡ್ತೀನಿ ಅಲ್ಲಿಗೆ, ಶ್ರೀಮಂತನಾಗ್ಬಿಡ್ತೀನಿ. ಅದು ಸಾಧ್ಯವಿಲ್ಲ. ನಿಮಗೆ ಇವಾಗ ಏನು ತಲೆಯಲ್ಲಿ ಇದೆಯಲ್ಲ ನಿಮ್ಮಲ್ಲಿ, ಅಂದರೆ ನನಗೆ ಜ್ಞಾನ ಇದೆ, ಬುದ್ಧಿ ಇದೆ, ನನಗೆ ಸ್ಕಿಲ್ ಇದೆ, ಟ್ಯಾಲೆಂಟ್ ಇದೆ ಅಂತ, ಅದಕ್ಕೊಂದು ತೂಕ ಇದೆ. ಅದು ಎಷ್ಟಕ್ಕೆ ಬೆಲೆ ಬಾಳುತ್ತೆ ಅಂತಿದೆ.
ಅದ್ರ ರಿಸಲ್ಟ್ ಹೆಂಗ್ ನೋಡೋದು ಅಂದ್ರೆ ನೀವಿರೋ ಈಗಿನ ಪರಿಸ್ಥಿತಿ ಅದೇ ರಿಸಲ್ಟ್, ಬೇರೆ ಏನು ಅದಕ್ಕೆ ಆ ಊರ್ಗೋಲಿಲ್ಲ. ಅಂದ್ರೆ ಅದಕ್ಕೆ ಬೇರೆ ಅದನ್ನ ಕಂಡುಹಿಡಿಯೋದಕ್ಕೆ ಯಾವುದೇ ತಕ್ಕಡಿ ಇಲ್ಲ, ಇದೇ ತಕ್ಕಡಿ. ನೀವು ಎಲ್ಲೆಲ್ಲಿದ್ದೀರಾ ಅಲ್ಲಿ ಆ ಒಂದು ಸ್ಥಾನಮಾನ, ಅದ್ರದ್ದು ಪರಿಮಿತ ಎಷ್ಟು ಅಂತಂದ್ರೆ ಇಷ್ಟೇ. ಈಗ ಅದನ್ನ ಹೆಚ್ಚಿಸ್ಕೊಳ್ಬೇಕು ಅಂತಂದ್ರೆ ಮೊದಲು ನಿಮ್ಮ ಮೈಂಡ್ ಸೆಟ್ ಅನ್ನು ಬದಲಾಯಿಸ್ಕೊಳ್ಳಿ. ಅದು ಎಲ್ಲಿಂದ ಬರ್ತದೆ? ಕಲಿಕೆಯಿಂದ. ರಹಸ್ಯ ಅಂದ್ರೆ ಏನು ಅದನ್ನು ತಿಳ್ಕೊಳ್ಳಿ. ರಹಸ್ಯ ಅಂದ್ರೆ ವೆರಿ ಸಿಂಪಲ್, ನಮಗೆ ಗೊತ್ತಿಲ್ಲದೆ ಇರೋದು, ನಾವು ನೋಡದೇ ಇರೋದು, ನಾವು ತಿಳಿದೇ ಇರೋದು. ಅದು ವಸ್ತುಗಳಿರಬಹುದು, ವಿಚಾರಗಳಿರಬಹುದು, ವ್ಯಕ್ತಿಗಳಿರಬಹುದು, ಸ್ಥಳವೇ ಇರಬಹುದು, ಯಾವುದಾದ್ರೂ ಸರಿನೇ. ನಮ್ಗೆ ಏನೇನು ಗೊತ್ತಿಲ್ಲ, ಇದೆಲ್ಲವೂ ಕೂಡ ರಹಸ್ಯನೇ. ಅದನ್ನ ತಿಳ್ಕೊಳ್ತಾ ಹೋಗಿ. ಶ್ರೀಮಂತರ ಸೊತ್ತೆಷ್ಟು? ಅವರ ಜ್ಞಾನ, ಅವರ ಬುದ್ಧಿವಂತಿಕೆ, ಅವರ ಐಡಿಯಾಗಳು, ಅವರ ಒಂದು ಇಂಟೆಲಿಜೆನ್ಸಿ, ಬ್ರಿಲಿಯನ್ಸಿ. ಸೊ ಅವರ ಒಂದು ಅತ್ಯದ್ಭುತವಾದ ಕಲಿಕೆ, ಅವರು ಕಲಿಕೆ ಎಷ್ಟು ಆಸಕ್ತಿ ಕೊಡ್ತಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇದೆಲ್ಲ ಅವ್ರ ಆಸ್ತಿ. ಅವ್ರಿಗೆ ಅದು ಮಾಡೋಕ್ಕಾಗ್ಲಿಲ್ವಾ, ಆ ಥರ ಮಾಡೋರ್ನ ಇಟ್ಕೋತಾರೆ. ಸೊ ಇಲ್ಲಿ ಒಂದೇ ಒಂದು ಜಂಪ್, ಹಿಂಗೆ ಕರು ಜಂಪ್. ಅದೇನು ಅಂತಂದ್ರೆ ನಯವಿನಯ. ಮೊದಲು ನೀವು ಬಡಸ್ತನದಿಂದ ಇನ್ನೊಂದು ಹಂತಕ್ಕೆ ಹೋಗ್ಬೇಕು, ಮಧ್ಯಮ ವರ್ಗದಿಂದ ಇನ್ನೊಂದು ಹಂತಕ್ಕೆ ಹೋಗ್ಬೇಕಂದ್ರೆ ನೀವು ಹಾಕೊಂಡಿರೋ ನಿಯಮಗಳಿದೆಯಲ್ಲ, ಈ ಕಚಡ ನಿಯಮಗಳಿವೆಲ್ಲ, ಇದನ್ನು ಮೊದಲು ತೊರೆದು ಬಿಡಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಇದನ್ನು ತೊರೆದು ಬಿಡಿ. ಇದು ನನ್ನ ಅನುಭವ, ಸುತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ, ಓದಿರೋದ್ರಿಂದ ಹೇಳ್ತಾ ಇದ್ದೀನಿ. ಇಲ್ಲಿ ಬರುವಂಥವ್ರು ಒಂದು 20,000 ಜನ, 21,000 ಜನ ಇಂಡಿವಿಜುವಲ್ ಆಗಿ ಲೆಕ್ಕ ಹಾಕ್ಬೇಕಂದ್ರೆ ಒಂದು 21,000 ಜನ. ಅವರೆಲ್ಲ ಮೈಂಡ್ ಸೆಟ್ಗಳನ್ನು ಚೆನ್ನಾಗಿ ಸ್ಟಡಿ ಮಾಡ್ಬಿಟ್ಟಿದ್ದೀನಿ. ಹೊಸ ವೈದ್ಯನಿಗಿಂತ ಹಳೆ ರೋಗಿ ಮೇಲೂ ಅಂತಾರಲ್ಲ, ಆ ರೀತಿ ಚೆನ್ನಾಗಿ ಅವ್ರದ್ದೆಲ್ಲ ಅಧ್ಯಯನ ಮಾಡ್ಬಿಟ್ಟಿರೋದು. ಇಂತಿಂಥ ನಿಯಮಗಳು, ಹಿಂಗೆ ಇರ್ತೀನಿ, ಹಿಂಗೆ ಇರ್ತೀನಿ, ನೀನು ಹಂಗೆ ಇದು. ಒಂದು ದೊಡ್ಡ ಗೋಡೆ ಕಟ್ಕೋ, ಸೆಂಟ್ರಲ್ ಜೈಲಲ್ಲಿ ನಿನಗೆ ಅರಿವೇ ಇಲ್ಲ, ಸೆಂಟ್ರಲ್ ಜೈಲಲ್ಲಿ ಇದೆಯಾ, ನಿನಗೆ ಅರಿವಿಲ್ಲ. ಸೊ ಮೂಲವಾಗಿ ನಾನು ನಿಮಗೆ ಇನ್ನೊಂದು ಮೋಹನ್ ಹೇಳಿದ್ದಕ್ಕೆ ಉತ್ತರ ಕೊಟ್ಬಿಡ್ತೇನೆ. ಅರ್ಥ ಮಾಡ್ಕೊಳ್ಳೋದು ಇದೆಯಲ್ಲ, ಎಲ್ಲರನ್ನ ಎಲ್ಲವನ್ನ, ಇದೇ ದುಡಿಮೆ. ಮೈಂಡ್ ಇಟ್. ಇದನ್ನೆಲ್ಲಾದರೂ ನೋಟ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ಳೋಂಥದ್ದು ಎಲ್ಲವನ್ನ ಎಲ್ಲರನ್ನ, ಇದೇ ದುಡಿಮೆ. ದುಡಿಮೆ ಅಂದ್ರೇನು? ಊಟ, ಬಟ್ಟೆ, ಸೂರು. ನಾವು ದಿನನಿತ್ಯ ಖರ್ಚು ವೆಚ್ಚಗಳಿಗೆ ಎಷ್ಟು ದುಡ್ಡು ಬೇಕು, ಇದನ್ನ ದುಡಿಮೆ ಅಂತ ಕರೀತಾರೆ. ಸಂಪಾದನೆ ಏನು? ಸಂಪಾದನೆ ಅಂದ್ರೆ ಈಗ ನನಗೆ ತಿಂಗಳಿಗೆ ಒಂದು 10,000 ರೂಪಾಯಿ ಬೇಕು, ನಾನು 15,000 ದುಡಿತಾ ಇದ್ದೀನಿ, 5,000 ರೂಪಾಯಿ ಸಂಪಾದನೆ ಆಯಿತು ಅಂದ್ರೆ ಇದು ದುಡಿಮೆ. 10,000 ಹೋಯ್ತು, ಇನ್ನು 5,000 ರೂಪಾಯಿ ಸಂಪಾದನೆ. ಸಂಪಾದನೆ ಏನು ಅಂತಂದ್ರೆ ಅರ್ಥ ಮಾಡ್ಕೊಳ್ಳೋದು ದುಡಿಮೆ ಆದ್ರೆ ಅದನ್ನ ಅಳವಡಿಸ್ಕೊಳ್ಳೋದೇ ಸಂಪಾದನೆ. ಈಗ ನಾನು ಏನೇನು ಹೇಳಿದ್ದೀನಿ, ನೀವು ದುಡಿಮೆಲಿದ್ರಿ, ಇದನ್ನ ನಾನು ಹೇಳಿದ್ದನ್ನ ಏನಾದ್ರೂ ಅರ್ಥ ಮಾಡ್ಕೊಂಡ್ರೆ ನಿಮಗೆ ದುಡಿಮೆ ಆಯ್ತು. ಈಗ ಏನಾದ್ರೂ ಇದನ್ನ ನೀವು ಅಳವಡಿಸ್ಕೊಂಡ್ರೆ ನಿಮಗೆ ಸಂಪಾದನೆ ಆಗುತ್ತೆ. ಇನ್ನು ನಾನು ಸಂಪಾದನೆ ಮಾಡಿ ಹಿಂಗೆ ಕೂಡಿಟ್ಟು ಶ್ರೀಮಂತನಾಗಬೇಕು, ಅದನ್ನ ಇನ್ನೊಂದು ಕಡೆ ಎಲ್ಲೋ ಇನ್ವೆಸ್ಟ್ ಮಾಡಬೇಕು, ಚಿನ್ನ ತಗೊಳಕ್ಕೋ, ಬೆಳ್ಳಿ ತಗೊಳಕ್ಕೋ, ಸೈಟ್ ತಗೊಳಕ್ಕೋ ಮಾಡಬೇಕು ಅಂತಂದ್ರೆ ನಿರಂತರವಾಗಿ ಪಾಲನೆ ಮಾಡುವನು ಶ್ರೀಮಂತಿಕೆ. ಅರ್ಥ ಮಾಡ್ಕೊಳ್ಳೋದು ದುಡಿಮೆ, ಅದನ್ನ ಅಳವಡಿಸ್ಕೊಳ್ಳೋದು ಸಂಪಾದನೆ, ಅದನ್ನ ನೀವು ನಿರಂತರವಾಗಿ ಪಾಲನೆ ಮಾಡದೆ ಶ್ರೀಮಂತಿಕೆ. ಸೊ ಇದನ್ನ ನಾವು ಪರ್ಫೆಕ್ಟ್ ಆಗಿ ಮಾಡ್ತಾ ಹೋಗ್ಬೇಕು. ಇದನ್ನ ಮಾಡೋದಿಲ್ಲ, ನಾನೇ ವಿಷ್ಣು ಆಗ್ತೀನಿ, ಅಹಂ ಬ್ರಹ್ಮಾಸ್ಮಿ, ನಾನೇ ವಿಷ್ಣು, ನನ್ನ ಜೀವನಕ್ಕೆ ನಾನೇ ಹೊಣೆ, ನಾನು ಯಾವ ನನ್ನ ಮಗನ ಹತ್ರನೂ ಹೋಗಲ್ಲ, ನಾನು ಎಲ್ಲಿಗೂ ಹೊಸ್ಲದ ಆಚೆ ಹೋಗಲ್ಲ, ದಾಟ್ತಾನೆ ಅದೇ ಇಲ್ಲಿರ್ತೀನಿ ಅಷ್ಟೇ, ಅಲ್ಲೇ ಇರು. ಅವನ ಕೆಪಾಸಿಟಿ ಎಷ್ಟು? ತಿಂಗಳಿಗೆ 1 ಲಕ್ಷ ದುಡಿಬೋದು, 1 ಕೋಟಿವರೆಗೂ ದುಡಿಬೋದು, 100 ಕೋಟಿ ದುಡಿಯೋರು ಇದ್ದಾರೆ ತಿಂಗಳಿಗೆ. ಅವನು ಹೆಂಗ್ ಬೆಳೆಸ್ಕೊಂಡ, ಇಲ್ಲಿಂದ ಅಲ್ಲಿಗೆ ಹೆಂಗ್ ಹೋದ? ಸೊ ಆದ್ರೆ ಏನ್ ಮಾಡ್ತಾವನು? ಬರೀ 1 ಲಕ್ಷ ರೂಪಾಯಿನೇ ದುಡ್ಕೊಂಡಿದ್ದಾನೆ, 50,000 ರೂಪಾಯಿನೇ ದುಡ್ಕೊಂಡಿದ್ದಾನೆ, 10,000 ರೂಪಾಯಿನೇ ದುಡ್ಕೊಂಡಿದ್ದಾನೆ. ಯಾಕೆ ಅಂತಂದ್ರೆ ಅವನಿಗೆ ಈ ವಿಷ್ಣು ಅನ್ನೋ ತತ್ವದ ರಹಸ್ಯ ಗೊತ್ತಿಲ್ಲ. ಆದ್ರಿಂದ ಎಸ್, ಇನ್ಯಾರು ಕೇಳ್ತೀರಾ? ವೆಲ್ಕಮ್. ಇನ್ಯಾರಿಗಾದ್ರೂ ಏನೋ ಪ್ರಶ್ನೆಗಳು ಉಂಟಾ, ಇಲ್ವಾ? ನೀವಿಲ್ಲ ಅಂದ್ರೆ ನಾನು ಅಂತ್ಯಗೊಳಿಸ್ತೀನಿ ಕ್ಲಾಸ್ನ. ಧನ್ಯವಾದನಪ್ಪ, ಬಹಳ ಸಂತೋಷ. ಸೊ ಅವನಿಗೆ ಫಸ್ಟು ಎಂಡ್ ಮಾಡ್ಬಿಡ್ಬೇಕು, ಫುಲ್ ಬ್ಯುಸಿಲಿದ್ದಾನೆ, ತೊಂದರೆ ಇಲ್ಲ. ನಮಸ್ತೆ. ಧನ್ಯವಾದಗಳಪ್ಪ, ಬಹಳ ಸಂತೋಷ. ಯಾವ ಸ್ಥಿತಿಯಲ್ಲಿ ಬಹಳ ಸುಂದರವಾಗಿದೆ. ಕಲಿಕೆಯ ಬಗ್ಗೆ ಹಾಗೂ ರಾಶಿಗಳ ಬಗ್ಗೆನೂ ಬಹಳಷ್ಟು ಬಹಳ ಸುಂದರವಾದ ವಿವರಣೆ ಕೊಟ್ಟಿದ್ದೀರಿ. ಧನ್ಯವಾದಗಳು. ಗುರುತತ್ವದ ಬಗ್ಗೆ ಅರ್ಥಪೂರ್ಣವಾಗಿ
Thank ನಾವು ನಿಮ್ ಕೈ ಎಷ್ಟು ಸಲ ಬರ್ತೀವೋ ಅಷ್ಟು ನಾವು ಕಲೀಲಿಕ್ಕೆ ಸಾಧ್ಯ ಅನ್ನೋದನ್ನ ಸಹಿತ ತಿಳಿತೀವಿ. ಆದಷ್ಟು ನಾನು ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಖಂಡಿತವಾಗ್ಲು ಬಂದು ಭೇಟಿ ಮಾಡೋಣ. ಧನ್ಯವಾದಗಳು. ಎಸ್, ಗುರುವಿಗೆ ಅಪಾಯಿಂಟ್ಮೆಂಟ್ ಬೇಕಿತ್ತು. ಮೆಸೇಜ್ ವಾಟ್ಸಪ್ಪಲ್ಲಿ 9918666551 ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಕಳಿಸ್ತೀನಿ. ಓಕೆ ಓಕೆ ಓಕೆ. ಯಾವ ಬೆಂಗಳೂರು? ಬೆಂಗಳೂರು ಯಲಹಂಕ ನಾನು ಇರೋದು. ಗುರುಗಳೇ, ಅಂದ್ರೆ ನಾನೊಂದು ವಿಚಾರ ಈಗ ಒಂದ್ ಸಡನ್ ಫ್ಲಾಶ್ ಆಯ್ತು. ಹೇಳಪ್ಪ. ಏನಂದ್ರೆ ಈಗ ಬ್ರಹ್ಮ ಅಂದ್ರೆ ಸ್ಟಾರ್ಟ್, ಈಗ ಪರಮೇಶ್ವರ ಅಂದ್ರೆ ಎಂಡು, ಇನ್ ಬಿಟ್ವೀನ್ ಇರ್ತೈತಲ್ಲ. ಅಂದ್ರೆ ಈಗ ನನ್ಗೆ ಅಂದ್ರೆ ಈಗ ಗೂಗಲ್ ಮ್ಯಾಪ್ ಇರ್ತೈತಲ್ಲ, ಅದ್ರಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡ್ತೀಯಾ ಎಲ್ಲಿ ಎಂಡ್ ಹೊಡ್ತೀಯ ಎರಡು ಹೊಡೆದ್ ಬಿಟ್ರೆ ಅದು ರೂಟ್ ಹಾಕ್ಬಿಡ್ತೈತೆ. ಎಸ್, ಅಂದ್ರೆ ಇದು ಮಾರ್ಗದರ್ಶನ ಅಂತ ಹೇಳಿದ್ರಲ್ಲ, ಸೇಮ್. ಅಂದ್ರೆ ಇನ್ನೂ ನಮ್ಗೆ ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕೆ ನನ್ಗೆ ಈಗ ಸಡನ್ ಆಗಿ ಫ್ಲಾಶ್ ಆಯ್ತು. ಈಗ ಬ್ರಹ್ಮ ನೋಡಿ ಏನೋ ಒಂದು ಸಮಸ್ಯೆ ಪರಿಹಾರ ಎಲ್ಲೋ ಐತೆ, ನಂಗೆ ಬೇಕು ಅಂತ ಈಗ ಎರಡು ಹೊಡೆದ್ಬಿಟ್ರೆ ಅದು ಮಧ್ಯ ಮಾರ್ಗದರ್ಶನ ಅನ್ನೋದು ರೂಟು ಅಲ್ಲಿಗೂ ಲಿಂಕ್ ಸಿಗುತ್ತೆ ಇಲ್ಲಿಂದ ಇಲ್ಲಿಗೆ. ಹೌದು. ಇನ್ ಕೇಸ್ ಹಿಂಗೇನ ನಮಗೆ ಗೊತ್ತಾಗಿಲ್ಲ, ಇಲ್ಲಿ ಲೆಫ್ಟ್ ಹೋಗ್ಬೇಕು ಇಲ್ಲಿ ರೈಟ್ ಹೋಗ್ಬೇಕಂತ ಗೊತ್ತಾಗಿಲ್ಲ ಅಂದ್ರೆ ಅಲ್ಲೇ ರೌಂಡ್ ಹಾಕೊಂಡು ಅಲ್ಲಿ ಹೋಗಿ ಇಲ್ಲಿ ಹೋಗು, ಮತ್ತೆ ರಿವರ್ಸ್ ಬಾ, ಉಲ್ಟಾ ಹೋಗು. ಅಂದ್ರೆ ನೀವ್ ಹೇಳಿದ್ರಲ್ಲ ಸ್ವಂತ ಕಲಿಯೋರು ಈ ತರ ಏನೋ. ನಾನು ಸ್ವಂತ ಕಲಿತೀನಿ ಅಂದ್ರೆ ಯಾರನ್ನ ಕೇಳ್ತೀವಿ ಅಲ್ಲಿ ಹೋಗಿ ಈ ಕಡೆ ಹೋಗ್ಬೇಕು, ಅವನು ರೈಟ್ ಆದ್ರೂ ಹೇಳ್ಬೋದು, ರಾಂಗ್ ಆದ್ರೂ ಹೇಳ್ಬೋದು. ಮತ್ತೆ ಹಿಂಗ್ ರೌಂಡ್ ಹಾಕು, ಅವನಿಗೆ ಗೊತ್ತಿರೋ ವೇ ಅಲ್ಲಿ ಹೇಳ್ತಾನೆ. ಗೂಗಲ್ ಮ್ಯಾಪ್ ಅಲ್ಲಿ ಸಿಂಪ್ಲಿಫೈಡ್ ಫಾರ್ಮಲ್ ಇರುತ್ತೆ, ತುಂಬಾ ಕಡಿಮೆ ಅಂತರದಲ್ಲಿ ತೋರಿಸ್ತಾ ಇರುತ್ತೆ. ಬಟ್ ನಾವ್ ಅದೇ ಕೇಳ್ತಾ ರೌಂಡ್ ಹಾಕಿ ಸುತ್ತಾಕ ಅದೇ ಮೈಲಾರ ಸುತ್ಕೊಂಡು ಇದಕ್ಕೆ ಆ ಟೈಪ್ ಆಗ್ಬಿಡುತ್ತೆ. ಬಟ್ ಇದು 98% ಈಸಿಯಾಗಿ ಅರ್ಥ ಮಾಡ್ಕೊಂಡು ಅದು ಮಹತ್ವ ಗುರುದು ಮತ್ತೆ ಮಾರ್ಗದರ್ಶನ ಕ್ಲಾಸಲ್ಲಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ಮತ್ತೊಂದು ಅಂತಿಮವಾಗಿ ಈ ಒಂದು ಬಡವನಿಂದ ಶ್ರೀಮಂತನಾಗುವ ರಹಸ್ಯಗಳು. ವೆರಿ ಸಿಂಪಲ್. ಸಮಸ್ಯೆ ಪರಿಹಾರ, ಆ ಜರ್ನಿ ಏನಿದೆ ಇದೇ ವಿಷ್ಣು ತತ್ವ. ಅದನ್ನು ಮಾರ್ಗದರ್ಶನ ಅಥವಾ ಗುರು ತತ್ವ ಅಂತ ಕರೀತಾರೆ. ಸ್ವಿಚ್ ಹಾಕ್ತೀರಾ ಲೈಟ್ ಬರ್ತದೆ, ಸ್ವಿಚ್ ಹಾಕ್ತೀರಾ ಫ್ಯಾನ್ ಬರ್ತದೆ, ಸ್ವಿಚ್ ಹಾಕ್ತೀರಾ ಮೋಟರ್ ಆನ್ ಆಗುತ್ತೆ, ಸ್ವಿಚ್ ಹಾಕ್ತೀರಾ ಟಿವಿ ಬರ್ತದೆ. ಈ ಸ್ವಿಚ್ ಅನ್ನೋದು ಬ್ರಹ್ಮ ಆದರೆ ಆ ಲೈಟ್ ಅನ್ನೋದು ಪರಿಹಾರ ಅಂದ್ರೆ ಮಹೇಶ್ವರ. ಆ ಸ್ವಿಚ್ ಆನ್ ಮಾಡಿದ ತಕ್ಷಣ ಅಲ್ಲಿ ಪಾಸ್ ಆಗುತ್ತಲ್ಲ, ವಿದ್ಯುತ್ ಸರಬರಾಜು ಆಗುತ್ತಲ್ಲ, ಇದು ವಿಷ್ಣು ತತ್ವ ಅಂದ್ರೆ ಗುರು ತತ್ವ. ಇದು ಮಾರ್ಗದರ್ಶನದ ಮಹತ್ವ. ಆ ಮಾರ್ಗದರ್ಶನ ಅಲ್ಲಿಂದ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಲೈಟ್ ಅಂಟುಕೊಳ್ಳಲ್ಲ. ಈಗ ಲೈಟ್ ಹಾಕದೆ ಬರ್ತಾ ಇಲ್ಲ, ಬಲ್ಬ್ ಹೋಗಿದೆ, ವೈರಿಂಗ್ ಲೂಸ್ ಆಗಿದೆ, ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಅದನ್ನಲ್ಲಿ ರಿಪೇರಿ ಮಾಡ್ಬೇಕು ಅಂದ್ರೆ ವಿಷ್ಣು ತತ್ವನ ರಿಪೇರಿ ಮಾಡ್ಬೇಕಂದ್ರೆ ಸ್ವಿಚ್ಚು ಚೆನ್ನಾಗಿದೆ, ಬಲ್ಪು ಚೆನ್ನಾಗಿದೆ, ಮಧ್ಯದಲ್ಲೆಲ್ಲೋ ಮಿಸ್ಟೇಕ್ ಆಗಿದೆ, ಅಲ್ಲಿ ಹುಡುಕಬೇಕು. ಒಬ್ಬ ಕಳ್ಳನ್ನು ಹುಡುಕೋದಕ್ಕೆ ಪೊಲೀಸ್ನವರು ಅಥವಾ CBIನವರು ಅಥವಾ CIDಗಳು ಏನ್ ಮಾಡ್ತಾರೆ, ಕಳ್ಳನ ಥರನೇ ಯೋಚನೆ ಮಾಡಬೇಕು. ಆ ಕಳ್ಳ ಇಟ್ಟಿರೋ ಎಲ್ಲ ಹೆಜ್ಜೆಗಳನ್ನ ಇವರು ಕೂಡ ಫಾಲೋ ಮಾಡ್ತಾ ಹೋಗ್ತಾರೆ. ಅಂದ್ರೆ ಹೆಚ್ಚು ಕಡಿಮೆ ಇವರು ಕಳ್ರೆ. ನಾನು ಅವ್ರಿಗೆ ಕೆಟ್ಟದಾಗಿ ಹೇಳ್ತಾ ಇಲ್ಲ. ಕಳ್ಳನ್ನ ಹಿಡಿಬೇಕಂದ್ರೆ ಕಳ್ಳನ ಥರನೇ ಯೋಚನೆ ಮಾಡಬೇಕು, ಕಳ್ಳನ ಹೆಜ್ಜೆಗಳನ್ನೇ ಫಾಲೋ ಮಾಡ್ಬೇಕು. ಆಗ ಅವನು ಸಿಗ್ತಾನೆ, ನಿಜವಾದ ಕಳ್ಳ ಯಾರು ಅಂತ ಸಿಗ್ತಾನೆ. ಅದು ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಅಥವಾ ಏನೋ ಒಂದು ಅವರು CC ಕ್ಯಾಮ್ರಾದಲ್ಲಿ ನೋಡ್ತಾರೆ, ಯಾರನ್ನೋ ಅಡ್ರೆಸ್ ಕೇಳ್ತಾರೆ, ಇದು ಕೇಳ್ತಾರೆ, ಎಲ್ಲ ಕೇಳ್ಕೊಂಡು ಬರ್ತಾರೆ. ಅದೇ ರೀತಿ ಸಮಸ್ಯೆಗಳಿಗೆ ಪರಿಹಾರ ಪಟಕ್ ಅಂತ ಸಿಗಲ್ಲ. ಹೆಂಗೆ ಕಳ್ಳನ ಹುಡುಕ್ತಾರೆ ಪೊಲೀಸ್ನವರು, ಅದೇ ತರ ಯಾರು ಜೀವನ ಶಾಸ್ತ್ರಜ್ಞರಿರ್ತಾರೆ, ಸ್ಥೂಲ ಸೂಕ್ಷ್ಮ ವಿದ್ಯೆಗಳನ್ನು ಕಲ್ತಿರ್ತಾರೆ, ಇವರು ಕೂಡ ಕಳ್ಳನ ತರನೇ ಆ ಸಮಸ್ಯೆಗಳು ಒಳಗಡೆ ನುಗ್ಗಿ ಆ ಪರಿಹಾರ. ಈಗ ಕಳ್ಳನ ಹಿಡಿದ್ಬಿಟ್ಟೆ, ಅದು ಪರಿಹಾರ. ಆ ಪರಿಹಾರ ಹೆಂಗೆ ಹಿಡಿದ್ಬಿಟ್ಟು ಪೊಲೀಸ್ನವ್ರಿಗೆ FIR ಬರೋದು, ನೋಡಯ್ಯ ಇವನೇ ಕಳ್ಳ, ಹಿಂಗೆ ಮಾಡೋನು ಎಲ್ಲ ಹೇಳ್ಬಿಟ್ಟೆ, ಕಳ್ಳ ಸಿಗಾಕಣ್ಣ, ಇವತ್ತು ಜೈಲಲ್ಲಿ ಅವನೇ. ಹಂಗಾಗಿ ಸಮಸ್ಯೆ ಇದೆ, ಪರಿಹಾರ. ಆ ಸಮಸ್ಯೆಗಳು ಹೆಂಗ್ ಉದ್ಭವ ಆಯ್ತು, ಅದಕ್ಕೆ ಕಾರಣ ಹುಡುಕ್ದೇನೆ ಪರಿಹಾರಗಳು ಸಿಗದೇ ಇಲ್ಲ. ಈ ಕಾರಣ ಹುಡುಕೋದಿದೆಯಲ್ಲ, ಹುಡುಕಿ ಅದಕ್ಕೆ ಪರಿಹಾರ ಕೊಡೋದಿಲ್ಲ, 98% ಕೆಲಸ ಎಲ್ಲ ಇದರಲ್ಲೇ ಇರೋದು. ಇದಿಲ್ಲ, ಇಲ್ಲಿ ಲೈಟ್ ಬರಲ್ಲ, ಬಲ್ಬ್ ಬರಲ್ಲ, ಏನ್ ತಿಪ್ಪುರ್ಲಾಗ ಹೊಡೆದ್ರೂ ಬರೋದಿಲ್ಲ. ಈಗ ಅದನ್ನ ರಿಪೇರಿ ಮಾಡೋದಕ್ಕೆ ಎಲೆಕ್ಟ್ರಿಷಿಯನ್ ಬರಬೇಕು. ಸ್ವಿಚ್ಚು ಚೆನ್ನಾಗಿದೆ, ಬಲ್ಬು ಚೆನ್ನಾಗಿದೆ, ಮಧ್ಯದಲ್ಲಿ ವೈರಿಂಗ್ ಏನೋ ಪ್ರಾಬ್ಲಮ್, ಎಲೆಕ್ಟ್ರಿಷಿಯನ್ ಬಂದು ರೆಡಿ ಮಾಡ್ತಾನೆ. ಅದೇ ರೀತಿ ನಿಮ್ಮ ಜೀವನ ಅನ್ನೋ ಬಲ್ಬ್ ಹತ್ತುತ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ. ಆ ಪ್ರಾಬ್ಲಮ್ಗೆ ವೃತ್ತಿಪರರು ಬೇಕು, ಸೊ ಪ್ರೊಫೆಷನಲಿಸ್ಟ್ ಬೇಕು, ಅರಿತವರು, ತಿಳಿದವರು, ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ಗಳು
ಯಾರು ವೈಸ್ ಮ್ಯಾನ್ ಅಂತ ಕರೀತಾರೆ. ಅಂದರೆ ವೈಸ್ ಮ್ಯಾನ್ ಅಂದರೆ ಪ್ರಬುದ್ಧತೆ ಪಡೆದಂಥವ್ರು, ಪ್ರಮುಖರು, ಸೊ ಹಿರಿಯರು ಅಂತ ನಾವು ಕರ್ಕೊಳ್ಬೋದು, ಅಥವಾ ಮಾರ್ಗದರ್ಶಕರು ಅಂತ ಕರಿಬಹುದು. ಇನ್ನು ಹೆಚ್ಚಾಗಿ ಗುರುಗಳು ಅಂತ ಬೇಕಾದ್ರೆ ಕರ್ಕೊಳ್ಬೋದು. ಗುರು ಅಂದರೆ ಮತ್ತೆ ತಿರ್ಗಾ ವ್ಯಕ್ತಿ ಅಂತ ಹೇಳಬೇಡಿ. ನಾನು ಸಾಕಷ್ಟು ಬಾರಿ ಹೇಳಿದ್ದು, ಗುರು ಅಂದರೆ ವ್ಯಕ್ತಿ ಅಲ್ಲ, ಅದೊಂದು ತತ್ವ, ಅದು ವಿಷ್ಣು ತತ್ವನೇ ಗುರು ಅಂತ ಕರಿಬೇಕಾಗಿರೋದು. ಈ ತತ್ವಕ್ಕೆ ನೀವು ಬೆಲೆ ಕೊಡದೇ ಇದ್ರೆ ನೆಕ್ಸ್ಟ್ ಲೆವೆಲ್ ನೀವು ಹೋಗೋದಕ್ಕೆ ಏನು ತಿಪ್ಪುರ್ಲಾಗ ಹೊಡೆದ್ರೂ ಸಾಧ್ಯವಿಲ್ಲ. ಅಲ್ಲೇ ಇರಬೇಕಾಗುತ್ತೆ ಹೊರತು ಅಲ್ಲೇ ಕೊಳಿಬೇಕಾಗುತ್ತೆ, ಅಲ್ಲೇ ಸಾಯ್ಬೇಕಾಗುತ್ತೆ. ಅದು ನೇಣ ಹಾಕೊಂಡು ಸಾಯ್ತಿರೋ, ವಿಷ ಕುಡಿದು ಸಾಯ್ತಿರೋ, ಇಲ್ಲಾಂದ್ರೆ ರೈಲಿಗೆ ತಲೆ ಕೊಟ್ಟು ಸಾಯ್ತಿರೋ, ನೀವೇ ಸೂಟ್ ಮಾಡ್ಕೊಂಡಾದ್ರೂ ಸಾಯ್ತಿರೋ. ಇದು ನಿಮಗೆ ಸಿಗಬೇಕು ಅಂದರೆ ಆ ವಿಷ್ಣು ತತ್ವ ಬೇಕೇ ಬೇಕು. ಅದು ತತ್ವ ಇಲ್ಲದೇನೆ ನಿಮಗೆ ಪರಿಹಾರಗಳು ಸಿಗೋದಿಲ್ಲ. ಇದುವರೆಗೂ ನಿಮ್ಮ ಜೀವನದಲ್ಲಿ ಏನೇನು ಸಮಸ್ಯೆಗಳಾಗಿದ್ವು, ಅದಕ್ಕೆ ಹೇಗೆ ಪರಿಹಾರ ಸಿಕ್ಕದು, ಈ ಒಂದು ಸತ್ಸಂಗ ಕ್ಲಾಸಿನ ನಂತರ ಎಲ್ಲವನ್ನ ಕಣ್ಮುಚ್ಚಿ ಒಂದ್ಸಲ ಮನನ ಮಾಡಿ, ಈ ಸಮಸ್ಯೆಗೆ ಹೆಂಗೆ ಪರಿಹಾರ ಸಿಕ್ತು, ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು. ಕೆಲವೊಂದು ಸಮಸ್ಯೆಗಳಿಗೆ ಒಂದಷ್ಟು ಆಶೀರ್ವಾದಗಳು ಬೇಕಾಗ್ತವೆ. ಅಂದರೆ ಸ್ಪರ್ಶ ಆಗಬೇಕು ಕೆಲವೊಬ್ಬರು ವ್ಯಕ್ತಿಗಳು. ಆ ವ್ಯಕ್ತಿಗಳು ಯಾರ್ಯಾರು ಅನ್ನೋದು ನಿಮಗೆ ಹುಡುಕಕ್ಕಾಗಲ್ಲ. ನಾನು ಇದನ್ನ ಅರ್ದು ಕುಡಿದ್ಬಿಟ್ಟಿದ್ದೀನಿ, ಇಂತಿಂಥವ್ರು ಕರ್ಕೊಂಬಾರೆ, ಅವ್ರ ಕೈಲಿ ಮುಟ್ಸಯ ಆಗುತ್ತೆ. ಗುರುಜಿ ಬೋರ್ ಆಗ್ತಾ ಇಲ್ಲ, ಏನ್ ಮಾಡಿದ್ರು ಬೋರ್ ಬರ್ತಾ ಇಲ್ಲ ಗುರುಜಿ, ನೀರ್ ಹಾಕಿ 7 ಸಲ ಬೋರ್ ಹಾಕಿದೆ ಬರ್ತಾ ಇಲ್ಲ. ಕರಿ ಇಂಥವ್ರನ್ನ ಕರ್ಕಮ್ಮ, ಆಶೀರ್ವಾದ ಮಾಡು, ಅವ್ರ ಕೈಲಿ ಸ್ಟಾರ್ಟ್ ಮಾಡಿಸು, ಬರ್ತದ ನೀರು, ಖಂಡಿತವಾಗಿ ಬರ್ತದೆ. ಸೊ ಕರ್ಕೊಂಬಂದ ಹಾಕದ ಬಂತು. 7 ಬೋರ್ ಹಾಕ್ಸಿದ್ದು ಯಾವುದಕ್ಕೂ ಪಾಸ್ ಆಗ್ಲಿಲ್ಲ. ಇದು ಹೆಂಗ್ ಪಾಸ್ ಆಗ್ಬಿಡ್ತು? ಅದು ಇಂತಿಂಥವ್ರು ಬಂದು ಸ್ಪರ್ಶ ಮಾಡಬೇಕು. ಆ ಸಮಸ್ಯೆಗೆ ಅಂತಂಥವ್ರೆಲ್ಲ ಸ್ಪರ್ಶ ಮಾಡಿದ್ರೆ ಖಂಡಿತವಾಗ್ಲೂ ಆಗ್ತದೆ. ಗುರುಜಿ ನನ್ನ ಹತ್ರ ದುಡ್ಡಿಲ್ಲ, ನಾನು ಬಡವ, ಯಾರೋ ಬೇರೆಯವ್ರ ಮನೆ ಕೊಟ್ಟವ್ರು ಇದೀನಿ, ನನ್ನ ಮಗಳಿಗೆ ಮದುವೆ ಆಗ್ತಾ ಇಲ್ಲ, 32 ವರ್ಷ ವಯಸ್ಸು, ನನ್ನ ಮಗಳು ಮದುವೆ ಆಗ್ಬಿಟ್ರೆ ನೀವು ಇರೋವರೆಗೂ ನಿಮಗೆ ಚಿರಋಣಿ ಆಗಿರ್ತೀನಿ, ಏನು ಮಾಡಬೇಕು? ಇವಾಗ ದುಡ್ಡಿಲ್ಲ ಪಾಪ ಅವನ ಹತ್ರ, ಏನು ಮಾಡೋದು? ಇಂತಿಂಥ ಸ್ಥಳಗಳನ್ನೆಲ್ಲ ಭೇಟಿ ಮಾಡ್ಕೊಬೋದು. ನಿನ್ನ ಮಗಳು, ಹೆಂಡತಿ, ಗಂಡ ಹೆಂಡತಿ, ಮಗ 3-4 ಜನ ಹೋಗಿ ಸುತ್ತಾಕೊಂಬನ್ನಿ. ಸುತ್ತಾಕೊಂಬಂದ್ರು, ಮದುವೆ ಆಯಿತು. ಸೊ ಆ ಸ್ಪರ್ಶ ಆಗಬೇಕು, ಆ ಒಂದು ವ್ಯಕ್ತಿಗಳ ಸ್ಪರ್ಶ ಆಗಬೇಕು, ಆ ಒಂದು ಸ್ಥಳದಲ್ಲಿ ಪಾದಾರ್ಪಣೆ ಮಾಡಬೇಕು. ಮಾಡಿದಾಗ ಸಮಸ್ಯೆಗಳು ಬಗೆಹರಿತವೆ. ಅದೆಲ್ಲ ನಿಮಗೆ ಏನೇ ನೀವು ಶತಪ್ರಯತ್ನ ಮಾಡಿದ್ರು ಅದಾಗೋದಿಲ್ಲ. ವೆರಿ ಸಿಂಪಲ್. ಯಾರಿಗೆ ಸಿಂಪಲ್? ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಂತಾರೆ. ಹಂಗೆ ನನಗೆ ಗೊತ್ತದು, ಕೋತಿ ವಿದ್ಯೆನೂ ಗೊತ್ತು, ಬ್ರಹ್ಮವಿದ್ಯೆನೂ ಗೊತ್ತು. ಸೊ ಅದನ್ನು ಹುಡುಕುವಂಥ ಪ್ರಯತ್ನ, ಅದಕ್ಕೆ ದೃಷ್ಟಿಕೋನ, ವಿಶೇಷವಾಗಿ ಆ ದೃಷ್ಟಿಕೋನ ಹೇಗೆ ಬರ್ತದೆ? ಅಧ್ಯಯನದ ಮೂಲಕ ಬರ್ತದೆ. ಸೊ ಮ್ಯಾಕ್ಸಿಮಮ್ ಹೊಡೆದು ಸೈಕ್ಲಿಂಗ್ ಸ್ಪೆಷಲಿಸ್ಟ್ ಆಗ್ಬಿಟ್ಟು, ಒಂದು ಕೆಲಸನ ಎಷ್ಟು ಸಲ ಮಾಡ್ತೀರಾ ಅಷ್ಟು ನೀವು ಅತ್ಯದ್ಭುತವಾಗಿ ಸ್ಪೆಷಲಿಸ್ಟ್ ಆಗ್ತಾ ಇದ್ದೀರಾ. ಯಾವುದೇ ಒಂದು ಕೆಲಸ ನಾವು 10,000 ಸಲ ಮಾಡಿಬಿಟ್ರೆ ನಾವು ಬ್ರಹ್ಮ ರಾಕ್ಷಸರು. 10,000 ಸಲ ಒಂದು ಕೆಲಸವನ್ನು, ಅದರಲ್ಲಿ ನಾವು ರಾಕ್ಷಸ ಅಂತ ನಮ್ಮನ್ನು ನಾವು ಕರ್ಕೊಳ್ಬಹುದು. ನಾನು 21,000 ಜನಗಳನ್ನ ಭೇಟಿ ಮಾಡಿದ್ದೀನಿ, ಅವ್ರ ಮೈಂಡನ್ನು ಸ್ಟಡಿ ಮಾಡಿದ್ದೀನಿ. ಒಂದು 15,000 ಥರ ಫ್ಯಾಮಿಲಿ ಲೆಕ್ಕ ಹಾಕೊಂಡು ಒಂದು 15,000 ಫ್ಯಾಮಿಲಿ, ವಿಚಿತ್ರವಾಗಿರೋ ಸಮಸ್ಯೆಗಳು, ವಿಶೇಷವಾಗಿರೋ ಸಮಸ್ಯೆಗಳು, ವಿಭಿನ್ನವಾಗಿರೋ ಸಮಸ್ಯೆಗಳು, ವೈಶಿಷ್ಟ್ಯತೆಗಳಿಂದ ಕೂಡಿರುವಂಥ ಸಮಸ್ಯೆಗಳು. ಸೊ ಇದನ್ನೆಲ್ಲ ಮಾಡಿರೋ 10,000 ಮೇಲೆ ಆಗ್ಬಿಟ್ಟಿದೆ. ಸೊ ಡಬಲ್ ಆಗೋಯ್ತು. ಈಗ ನಾನು ಬ್ರಹ್ಮರಾಕ್ಷಸ. ಹಂಗಾಗಿರೋದ್ರಿಂದ ಎಲ್ಲದಕ್ಕೂ ಐಡಿಯಾ, ಎಲ್ಲ ಥರ ಐಡಿಯಾಗಳು, 360 ಡಿಗ್ರಿಗಳಲ್ಲಿ ಕೂಡ ಐಡಿಯಾಗಳು. ಸೊ ಓವರ್ ಆಲ್ ಆಗೇನು, ನಿಮ್ಮ ಕ್ಷಮತೆಯನ್ನ ಹೆಚ್ಚಿಸ್ಕೊಳ್ಬೇಕು, ಅದನ್ನು ಹೊರಗಡೆ ತೆಗಿಬೇಕು. ಪ್ರತಿಯೊಬ್ಬನೂ ಅರ್ಜುನನೇ, ಆದ್ರೆ ಅವನು ಒಳಗಡೆ ಇರೋ ಅರ್ಜುನನ್ನ ಬಿಡ್ತಾ ಇಲ್ಲ. ಒಳಗಡೆ ಹಂಗೆ ಅಮುಕೊಂಡು ಅಲ್ಲೇ ಇಟ್ಬಿಟ್ಟು ಅದು ಸಾಧ್ಯವಿಲ್ಲ. ಒಬ್ಬೊಬ್ಬರಲ್ಲೂ ಒಂದೊಂದು ಕೆಪಾಸಿಟಿ ಇರುತ್ತೆ, ಅದನ್ನ ಮೇಲೆ ಎತ್ಕೊಳ್ಬೇಕು ಅಂದ್ರೆ ಈ ತತ್ವ, ವಿಷ್ಣು ತತ್ವ ಬೇಕೇ ಬೇಕು. ಅದು ಇಲ್ಲದಿದ್ರೆ ಆಗೋದಿಲ್ಲ. ಓಕೆ, ಎಲ್ರಿಗೂ ಒಳ್ಳೇದಾಗ್ಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ಗುರುಜಿ. ಧನ್ಯವಾದಗಳು. ಧನ್ಯವಾದ ಗುರುಜಿ. ಧನ್ಯವಾದಗಳು ಮಿತ್ರ. ಧನ್ಯವಾದಗಳು. ಗುರುಜಿ ಆಡಿಯೋ ಪಾಡ್ಕಾಸ್ಟ್ ಇದೆ ಗುರುಜಿ. ಓಕೆ ಸ್ನೇಹಿತರೆ, ನಾನು ನಿರ್ಗಮಿಸ್ತಾ ಇದ್ದೀನಿ. ಓಂ ಶ್ರೀ ಗುರುಭ್ಯೋ ನಮಃ.